ಹುಲಿಕಲ್ ನಟರಾಜು ಪರ್ಟಿಕ್ಯುಲರ್ ಆಗಿ ಹಿಂದೂ ಧರ್ಮದ ಸ್ವಾಮೀಜಿಗಳನ್ನ ಬಾಬಾಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಎಲ್ಲಿ ಶಂದಿಯವರ ಮೈ ಮೇಲೆ ಬರ್ತಾ ಇದ್ದಾನೆ ಅಂದರೆ ಅಲ್ಲಿ ನಮ್ಮ ತಾಯಿ ಹಾಜರ್. ಅಷ್ಟು ಪೂಜೆ ಮಾಡಿದ್ರು ಈ ದೇವರಿಗೆ ಕನಿಕರ ಬರ್ತಿರ್ಲಿಲ್ಲ, ನಮ್ಮ ಬಡಸ್ತನ ನೀಗಿಸ್ಲಿಲ್ಲ. ಆ ದೇವರು ಬಂದಂಥ ಮಹಾನುಭಾವ ಇದ್ದಾನಲ್ಲ, ಅಜಾನುಭಾವ ತಪ್ಪಿಕೊಂಡ ದೇವರ ಮುಂದೆ ಬೆತ್ತಲೆಯಾಗಿ ನಾನು ಅಮ್ಮ ಸೀರೆ ಹಿಂಗೆ ಕವುಚ್ಕೊಂಡು ಬಂದಿನಿ. ಅದಕ್ಕೆ ನನ್ನಮ್ಮನಿಗೆ ಆದಂತಹ ನೋವು ಬೇರೆಯವ್ರಿಗೆ ಆಗಬಾರ್ದು ಅಂತ ಹೇಳಿ ಅಲ್ಲಿಂದ ಊರ ಮುಂದೆ ಒಂದು ಬಾವಿ ಇತ್ತು. ಅಮ್ಮ ಅದೇ ಬಾವಿ ಬೀಳಕ್ಕೆ ಹೋದ. ಬಾಗಲಕೋಟೆಯಲ್ಲಿ ಒಬ್ಬ ಮುಸ್ಲಿಮ್ಸ್ ವ್ಯಕ್ತಿ ಇಡೀ ಮನೆಗೆ ಬೆಂಕಿ ಇಟ್ಟಿದ್ದ. ಇದಕ್ಕಿದ್ದಂಗೆ ಬೆಂಕಿ ಹತ್ಕೊಳ್ಳೋದು. ಸರ್, ಅಪಾರ್ದಿನ ಕಾನೂನು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಸತ್ಯನಾ? ಅದಾಗುತ್ತಾ? ಖಂಡಿತ ಹೇಳ್ತೇನೆ, ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದೇ ಖಂಡಿತ ನಮ್ಮ ಮನಸ್ಸೇ ಪರಿಶುದ್ಧ ಇಲ್ಲ. ಹುಣಸೆ ಮರದ ಕೆಳಗಡೆ ಹೋಗಿದ್ರೆ ದೆವ್ವ ಇದೆ, ನಿಜವಾಗ್ಲೂ ಹಿಂಗಂದ್ರೆ ಕಣ್ಣು ಬರುತ್ತೆ ಅನ್ನೋದಾದ್ರೆ ಎಲ್ಲ ಫಾದರ್ ನಿಂತ್ಕೊಳ್ಳಿ, ಅಷ್ಟು ಜನ ಕಣ್ಣು ಕೊಟ್ಬಿಡ್ಲಿ, ಅವ್ರ ಕಾಲಿ ನಮಸ್ಕಾರ ಮಾಡ್ಬಿಡೋಣ, ಆಸ್ಪತ್ರೆ ಕ್ಲೋಸ್ ಮಾಡ್ಬಿಡೋಣ. ಸರ್, ಕಣ್ಣು ಕಾಣಿಸ್ತಿರ್ಲಿಲ್ಲ, ಹಿಂಗೆ ಬಿಟ್ಟೇಡಿಗೆ ಕಣ್ಣು ಬಿಟ್ಬಿಡ್ತು. ನಮ್ಮ ಭ್ರಮೆ ಅದು. ನಾನೊಬ್ಬನ ಕರ್ಕೊಂಬಂದೆ, ಮೈ ಮೇಲೆ ಹಿಂಗೆ ಬಂದಂಗೆ ಮಾಡಿದೆ, ಹಸಿರು ಮೆಣಸಿನ್ಕಾಯಿ ತಿನ್ನಿಸ್ದೆ, ನಿಮ್ಮಿದ್ರೆ ಬಿಡಿಸಿ ಅಂತ ಅಂದೆ. ನಾನು ಶೇಕ್ ಮಾಡಿಬಿಟ್ರು ಕ್ಯಾಮ್ರಾದಲ್ಲಿ. ಬೈಬಲ್ಲು ಓದಿದ್ದೀನಿ, ಕುರಾನು ಓದಿದ್ದೀನಿ, ಎಲ್ಲ ಧರ್ಮದಲ್ಲೂ ಕೂಡ ಇದೆ. ಒಂದಿಷ್ಟು ನರಕನೂ ತೋರಿಸಿದ್ದಾರೆ, ಸ್ವರ್ಗನೂ ತೋರಿಸಿದ್ದಾರೆ. ಇದು ಒಂದು ಕರ್ಪೂರ ಇದೆ, ಉರಿತಾ ಇದೆ. ನಾನು ಧರ್ಮದಲ್ಲಿರುವ ಕಸವನ್ನು ತೊಳಿಲಿಕ್ಕೆ ಹೋಗ್ತಾ ಇದ್ದೀನಿ. ಹೀಗೆ ನನ್ನನ್ನು ನಾನು ದಹಿಸ್ಕೊತಲೇ ಇದ್ದೀನಿ. ಇದನ್ನು ಯಾರು ಕೂಡ ಅರ್ಥ ಮಾಡಿಕೊಂಡಿಲ್ಲ. ನಮ್ಮಲ್ಲಿ ಪೊಲೀಸು ಇದ್ದಾನೆ, ಕಳ್ಳನು ಇದ್ದಾನೆ. ನಮ್ಮೊಳಗೆ ಹಿಂದೆ ರಾವಣನಿಗೆ 10 ತಲೆಗಳಿತ್ತು ಅಂತ, ಇಲ್ಲ, ಒಂದೇ ತಲೆ. ನಾಗರಾವಿಗೆ 8 ಸೆಡೆ ಇದೆ, ಇಲ್ಲ, ಒಂದೇ. ಮೂಳೆ 7 ಗಂಟೆ ಬೇಕು ಸುಟ್ಟು ಭಸ್ಮ ಮಾಡಲಿಕ್ಕೆ. ಇನ್ನ ವಿಭೂತಿ ಬರುತ್ತೆ, ಸಾಯಿಬಾಬಾ ಫೋಟೋದಲ್ಲಿ ವಿಭೂತಿ. ಸೃಷ್ಟಿ ದೊಡ್ಡದಾಗಿ ಹೆಂಗೆ ನಟರಾಜ? ನನ್ನ ಮಗನಿಗೆ ಕಣ್ಣಿಲ್ಲ, ಕೊಡ್ಸಿ. ಮನುಷ್ಯನ ಮೈ ಮೇಲೆ ದೆವ್ವನೂ ಬರಲ್ಲ, ದೇವರೂ ಬರಲ್ಲ. ಇದೆಲ್ಲ ಮನಸ್ಸಿನ ಕಾಯಿಲೆ. ದೇಹಕ್ಕೆ ಬಂದ ಕಾಯಿಲೆ ಕ್ಯೂರ್ ಆಗುತ್ತೆ, ಮನಸ್ಸಿಗೆ ಬಂದ ಕಾಯಿಲೆ ಕ್ಯೂರ್ ಆಗಲ್ಲ. ಕ್ಯೂರ್ ಮಾಡ್ಕೋಬೇಕು ಅಂತ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು, ಎಲ್ಲರಿಗೂ ಅರ್ಥೈಸ್ಕೊಳ್ಬೇಕು. ನನ್ನ ಧರ್ಮವನ್ನು ಶ್ರೇಷ್ಠ ದಾರಿಗೆ ತರುವಂಥದ್ದು ನನ್ನ ಕೆಲಸ. ಅಕಾರ್ಡಿಂಗ್ ಟು ಹುಲಿಕಲ್ ನಟರಾಜ್, ದೇವರು ಅಂದ್ರೆ ಏನು? ದೇವರ ಆಚರಣೆ ಅಂದ್ರೆ ಏನು? ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಮನುಷ್ಯನಿಗೆ ನಂಬಿಕೆ ಇರಬೇಕು, ಆದರೆ ಮೂಢನಂಬಿಕೆ ಯಾವತ್ತೂ ಇರಬಾರ್ದು. ಮೂಢನಂಬಿಕೆಯಿಂದ ಆಗುವಂಥ ಅನಾಹುತಗಳು ಮತ್ತು ಮೂಢನಂಬಿಕೆಯಿಂದ ನಾವು ಎಷ್ಟೆಲ್ಲ ಮೋಸ ಹೋಗ್ತೀವಿ ಅನ್ನೋದನ್ನು ಸಮಾಜದಲ್ಲಿ ಪ್ರತಿಯೊಂದು ಕಡೆಗೂ ನಾವು ಪ್ರತಿದಿನ ನೋಡ್ತಾನೆ ಇರ್ತೀವಿ. ಅಂತಹ ಮೂಢನಂಬಿಕೆಯನ್ನು ತಮ್ಮ ವೈಜ್ಞಾನಿಕ ಪ್ರಯೋಗಗಳ ಮೂಲಕ ಸಮಾಜಕ್ಕೆ ತಿಳಿಸಿಕೊಡುವಂತಹ ಯಥಾಮತಿ ಕೆಲಸವನ್ನು ಒಬ್ಬ ವ್ಯಕ್ತಿ ಸತತ 40 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅಂತಹ ಫೇಮಸ್ ಪರ್ಸನಾಲಿಟಿ, ನಮ್ಮ ರಾಜ್ಯದ ಫೇಮಸ್ ಪರ್ಸನಾಲಿಟಿ ಅಂತ ಹೇಳಿದರೆ ಅತಿಶಯೋಕ್ತಿ ಅಂತ ಅನಿಸ್ಲಿಕ್ಕಿಲ್ಲ. ಅವರು ಇವತ್ತು ನನ್ನ ಜೊತೆ ಇದ್ದಾರೆ. ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು. ಸರ್, ನಮಸ್ಕಾರ. ನಮಸ್ಕಾರ ಸರ್, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್ ಪಾಡ್ಕಾಸ್ಟ್. ಥ್ಯಾಂಕ್ ಯು. ಹೇಗಿದ್ದೀರಿ ಸರ್? ನಾನು ಆಗಲೇ ಹೇಳಿದೆ, ನಂಬಿಕೆ ಇರಬೇಕು ಮನುಷ್ಯನಿಗೆ, ಮೂಢನಂಬಿಕೆ ಇರಬಾರ್ದು. ಫಸ್ಟ್ ಆಫ್ ಆಲ್, ಹುಲಿಕಲ್ ನಟರಾಜ್ ಅವರು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದು ಯಾವಾಗ? 94ರಲ್ಲಿ ಜನವಿಜ್ಞಾನ ಜಾಥಾ ಚಳುವಳಿ ಆಯಿತು ರಾಜ್ಯದಾದ್ಯಂತ. ಆಗ ಒಂದಿಷ್ಟು ಪ್ರಗತಿಪರ ಚಿಂತಕರು ಈ ನ್ಯಾಷನಲ್ ಕಾಲೇಜಲ್ಲಿ ಒಂದಿಷ್ಟು ಜಾಥಾ ಬಂದಾಗ
ವೈಜ್ಞಾನಿಕತೆ ಅಂದ್ರೇನು, ವೈಚಾರಿಕತೆ ಅಂದ್ರೇನು ಅಂತಕ್ಕಂಥದ್ದು ಪ್ರಾಕ್ಟಿಕಲ್ಲಾಗಿ ಬಿ ಪ್ರೇಮಾನಂದ್, ಕೋವೂರ್ ಇವರೆಲ್ಲರೂ ಕೂಡ ಬಂದಾಗ, ಎಚ್ ನರಸಿಂಹಯ್ಯನವರು ಅವರ ಜೊತೆ ಜಾಥಾದಲ್ಲಿ ನಾನು ಕೂಡ ಸುತ್ತಾಡ್ತಾ ಇದ್ದಾಗ ಒಂದಿಷ್ಟು ಜ್ಞಾಪಕ ನನ್ನ ಜೊತೆಯಲ್ಲಿ ಸೇರಿಕೊಳ್ತು. ಅದಕ್ಕಿಂತ ಮುಂಚೆ ನಾನು ಯಾಕೆ ಅಲ್ಲಿ ಆ ಲೈನಿಗೆ ಬಂದೆ ಅಂದರೆ, ಸ್ವತಃ ನಮ್ಮ ಕುಟುಂಬನೇ, ನಮ್ಮ ತಾಯಿನೇ ನಂಬಿಕೆ ಇರಬೇಕು ಅಂತ ಹೇಳಿದ್ರಿ. ದೇವರ ಮೇಲೆ ಅಗಾಧವಾದ ನಂಬಿಕೆ ನಮ್ಮ ತಾಯಿಗೆ. ದೇವರು ಮೈ ಮೇಲೆ ಬರೋನ್ ಮೇಲೂ ನಂಬಿಕೆ ತಾಯಿಗೆ. ಆ ನಂಬಿಕೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತಂದರೆ, ಎಲ್ಲಿ ಶನಿದೇವರ ಮೈ ಮೇಲೆ ಬರ್ತಾ ಇದ್ದಾನೆ ಅಂದರೆ ಅಲ್ಲಿ ನಮ್ಮ ತಾಯಿ ಹಾಜರ್. ಅಷ್ಟು ಬಡಸ್ತನ ನಮ್ಮದು, ಕಿತ್ತು ತಿನ್ನುವ ಬಡಸ್ತನ. ನಾವು ಕೂಡ ನಮ್ಮಪ್ಪ ಪೂಜೆ ಮಾಡ್ತಿದ್ರು 5 ದೇವಸ್ಥಾನಗಳನ್ನು. ಅಷ್ಟು ಪೂಜೆ ಮಾಡಿದರೂ ಈ ದೇವರಿಗೆ ಕನಿಕರ ಬರ್ತಿರ್ಲಿಲ್ಲ, ನಮ್ಮ ಬಡಸ್ತನ ನೀಗಿಸ್ಲಿಲ್ಲ. ಕೊನೆಗೆ ಅಮ್ಮ ಎಲ್ಲೋದ್ರು ಹೋಟ್ಲ್ ಹಾಕಿದ್ರು, ಗುಡಿಸ್ಲು 4 ಲೋಟ ಇಟ್ಕೊಂಡು, ಅಲ್ಲೂ ಬಡಸ್ತನ ನೀಗಲಿಲ್ಲ. ಈ ಕೊನೆಗೆ ದೇವರು ಮೈ ಮೇಲೆ ಬರೋರಂತ ಹೋದಾಗ ಅಲ್ಲೇನೋ ಸಿಗುತ್ತೆ ಅಂತ ಹೇಳಿ ಗಂಗನಹಳ್ಳಿ ಅಂತ ಒಂದು ಊರಿಗೆ ಹೋಗಿ ಅಲ್ಲಿ ದೇವರು ಬಂದಾಗ, ಆ ದೇವರು ಬಂದಂಥ ಮಹಾನುಭಾವ ಇದ್ದಾನಲ್ಲ, ನಾನಿನ್ನು ಚಿಕ್ಕ ಹುಡುಗ, ಕತ್ಲೆ ಆಗ, ಈಗ್ಲಂಗೆ ವಿದ್ಯುತ್ ಏನೂ ಇರಲಿಲ್ಲ, ಲೈಟೇ ಇರಲಿಲ್ಲ. ಅಂಥದ್ರಲ್ಲಿ ದೇವರು ಬಂದು ಎಲ್ಲರೂ ಹೊರಟೋಗಿದ್ರು, ನಮ್ಮಮ್ಮ ಇದ್ದರು. ಅಚಾನುಭವ ತಪ್ಕೊಂಬಿಟ್ಟ ದೇವ್ರ ಮುಂದೆ. ದೇವರು, ನಾನು ಅಂದ್ಕೊಂಡಿದ್ದು ದೇವರೇ ಅಲ್ಪಮಾನವನ ಮೇಲೆ ಹಿಂಗೆ ತಗೊಳ್ಕೊತಾ ಇದು ಅಟ್ಯಾಕ್ ಮಾಡ್ತಾ ಇದೆಯಲ್ಲ ಅಂತ. ಆದರೆ ನಮ್ಮಮ್ಮನಿಗೆ ಗೊತ್ತಾಗಿದ್ದು ಅದೆಲ್ಲ ಮೈ ಮೇಲೆ ಏನೆಲ್ಲ ಮಾಡ್ಲಿಕ್ಕೆ ಹೊರಟ ಅಂತಂದು ಬೆತ್ತಲೆಯಾಗಿ ನಾನು ಅಮ್ಮ ಸೀರೆ ಹಿಂಗೆ ಕವುಚ್ಕೊಂಡು ಬಂದ್ವಿ. ಅವತ್ತಿನ ಸನ್ನಿವೇಶ ಇವತ್ತು ಕಟ್ಟಿದ ರೀತಿಯಲ್ಲಿದೆ ನನ್ನ ಮುಖದ ಮೇಲೆ. ಹಾಗೇ ಆ ಸನ್ನಿವೇಶ ಬರ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ನನ್ನಮ್ಮನಿಗೆ ಆದಂತಹ ನೋವು ಬೇರೆಯವ್ರಿಗೆ ಆಗಬಾರ್ದು ಅಂತ ಹೇಳಿ. ಎಷ್ಟು ವರ್ಷ ಸರ್ ನಿಮಗೆ ಅವಾಗ? 6ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ ನಾನು, ಚಿಕ್ಕ ಹುಡುಗ. ಅದು ಆಗಲಿಲ್ಲ. ಆ ಹಳ್ಳಿನಲ್ಲಿ ಬರ್ತಾ ಇದ್ದಾಗ ಒಂದು ಹಳ್ಳ, ಗಂಗನಹಳ್ಳಿ ಹಳ್ಳ, ಅಲ್ಲಿ ದೇವುಗಳಿದೆ ಅಂತ ಭಯ. ಅಲ್ಲಿ ದೇವುಗಳಿದೆ, ಅಲ್ಲೂ ಅಮ್ಮ ಕೋಚ್ಕೊಂಡ್ಬಂದು. ಆದರೆ ಅಲ್ಲಿಂದ ಊರ ಮುಂದೆ ಒಂದು ಬಾವಿ ಇತ್ತು. ಅಮ್ಮ ಅದೇ ಬಾವಿ ಬೀಳಕ್ಕೆ ಹೋದ್ರು. ಅಮ್ಮನ ಸೆರಗೆ ಹಿಡ್ಕೊಂಡೆ, ಬಾಮ್ಮ ಬೇಡಮ್ಮ ಬಾಮ್ಮ ಅಂತ. ಬಾವಿ ಬೀಳ್ತಾರೆ ಅದೇನು ಗೊತ್ತಿಲ್ಲ ನನಗೆ, ಒಳಗಡೆಗೆ ಬಿದ್ರೇನು. ಅದರಲ್ಲೂ ಕೂಡ ಕರ್ಕೊಂಬಂದು ನಮ್ಮ ಎಲ್ಲ ಅಣ್ಣಂದಿರು 4 ಜನ, 5 ಜನ ಎಲ್ಲ ಚಾಪೆ ಮೇಲೆ, ಈಚೆ ಚಾಪೆ ಮೇಲೆ ಮಲಗಿದ್ರು. ನೀವೇ ಕೊನೆದವರು? ನಾನೇ ಕೊನೆಯವನು. ಕೊನೆಗೆ ಅಮ್ಮ ಹೇಳಿದ್ರು, ನಿಮ್ಮ ಅಪ್ಪನ ನಂಬಿದರೆ ಚಿಕ್ಕನಗಳಲ್ಲಿ ಚಿಪ್ ಕೊಡ್ತಂದ್ರಪ್ಪ ಅಂತ. ಅಂದರೆ ಭಿಕ್ಷೆ ಬಿಡೋಕ್ಕೆ ಚಿಪ್ ಇಟ್ಟಲ್ಲ, ಹಂಗೆ ಭಿಕ್ಷೆ ಬಿಡೋಕ್ಕಾಗತ್ತೆ ಬೇಡ್ರಪ್ಪ ಅಂತೇಳಿ ಅಮ್ಮ ಮನ್ಸು ಮಾಡಿ ಸಿದ್ಧಗಂಗಾ ಮಠಕ್ಕೆ ಹಾಕಿದ್ರು. ತುಮಕೂರು ಸಿದ್ಧಗಂಗಾ ಮಠದಲ್ಲಿ ನಮ್ಮ ಅಣ್ಣ ಶಿವಗಂಗಯ್ಯ ಓದಿದ್ದಲ್ಲಿ, ಈಶ್ವರಯ್ಯ ಓದಿದ್ದಲ್ಲಿ ನನ್ನ ಕರ್ಕೊಂಡು ಹೋದ್ರು. ಆದರೆ ನನಗೆ ಸೀಟ್ ಸಿಕ್ಕಲಿಲ್ಲ. ಸಿದ್ಧಗಂಗಾ ಮಠದ ಬ್ರ್ಯಾಂಚಲ್ಲಿ ಓದಿದೆ, ಕಷ್ಟ ಬಿದ್ವಿ. ಆ ಒಂದು ನನ್ನ ಮೈಂಡಲ್ಲಿ ಇವತ್ತು ಇದೆ, ನಾನು ಸತ್ರು ಇರುತ್ತೆ, ಸತ್ತ ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಅವತ್ತಿಂದ ಎಷ್ಟೋ ನೋವುಗಳನ್ನು, ಅವಮಾನಗಳನ್ನು, ನಿಂದನೆಗಳನ್ನು, ನಾನ್ ಬೆಲೆಗಳನ್ನು, ಕೆಟ್ಟ ಮಾತು. ಅಲ್ಲೂ ನೋಡಿ ಈ ಜನ ಇದ್ದಾರಲ್ಲ ವೈದ್ಯವರೇ ಅಂತ ಬೈದರು. ನಮ್ಮಮ್ಮ ಅವತ್ತು ಅಲ್ಲಿ ದೇವರಿಗೆ ಏನೋ ಬರುತ್ತೆ ಅಂತ ಹೇಳಿ ಅಲ್ಲಿ ನೋವು ತಿಂದರು ಫಿಸಿಕಲಿ. ಸತ್ತ ಮೇಲೂ ನಮ್ಮ ಅಮ್ಮನ ಬೈತಾರೆ. ನನ್ನ ಬೈಬೇಕಾಗಿತ್ತಲ್ವ ಅಂದರೆ ಯಾರಿಗೋಗುತ್ತೆ? ಇವತ್ತು ನೀವು ಯೂಟ್ಯೂಬ್ಗಳಲ್ಲಿ ತೆಗೆದು ನೋಡಿ, ಇವರು ಹಿಂದೂ ಧರ್ಮದ ವಿರೋಧಿ, ಆ ಧರ್ಮದ ವಿರೋಧಿ, ಬೇರೆ ಧರ್ಮದಲ್ಲಿ ಮಾಡೋಕ್ಕಾಗಲ್ವಾ? ಇದೆಲ್ಲ ನೋವುಗಳು, ನಿಂದನೆಗಳನ್ನು ಸಹಿಸ್ಕೊಂಡು ಈ ಜ್ವಲಂತ ಕಲ್ಲಾಗ್ಬಿಟ್ಟಿದೆ ನನ್ನ ದೇಹ, ಮನಸ್ಸು ಕಲ್ಲಾಗಿದೆ. ಆದರೂ ಹೋರಾಟ ಅಂತೂ ನಿಂತಿಲ್ಲ, ಹೋರಾಟ ಮಾಡ್ತಲೇ ಇದ್ದೀನಿ ಸರ್. ಆ್ಯಕ್ಚುಲಿ ಹೌದು. ಅಂಥವರಿಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಹುಲಿಕಲ್ ನಟರಾಜು ಪರ್ಟಿಕ್ಯುಲರ್ ಆಗಿ ಹಿಂದೂ ಧರ್ಮದ ಸ್ವಾಮೀಜಿಗಳನ್ನು, ಬಾಬಾಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಅನ್ಯ ಧರ್ಮದಲ್ಲೂ ಕೂಡ ಈ ಥರ ಮೂಢನಂಬಿಕೆ, ಪವಾಡಗಳನ್ನು ಮಾಡೋರಿದ್ದಾರೆ. ಅವ್ರ ವಿರುದ್ಧ ಯಾಕೆ ಹೋಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಇದೆ. ಏನು ಹೇಳ್ತೀರಿ? ಖಂಡಿತ. ಬೆನಿನ್ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಬಂದಾಗ ನಮ್ಮ ದೇಶದ ಪ್ರಧಾನಮಂತ್ರಿನೇ ಮೂರ್ಛೆ ಹೋಗ್ಬಿಟ್ರು. ಬೆನಿನ್ ಬಂದ ಅವ್ರ ವಿರುದ್ಧ ಹೋರಾಟ ಮಾಡಿದ್ವಿ, ಆ ಬೆನಿನ್ ವಿರುದ್ಧ.
ಎಲ್ಲಿ ಆಲ್ಬಿಟ್ಟು ವಿಧಾನಸೌಧಕ್ಕೆ ಬಂದರು ಲೀಲಾವತಿ ಆರ್ ಪ್ರಸಾದ್ಗೆ, VGR ಸಿಂಧಿಯಾಗಿ ಎಷ್ಟು ಜನಕ್ಕೆ ಅವರು ಆಪರೇಷನ್ನು ಆಗಿನ ಇದರಲ್ಲಿ ಅದೆಲ್ಲ ಸುಳ್ಳು ಅಂತ ಹೇಳಿ ಟೌನ್ ಹಾಲ್ ಮುಂದೆ ಪ್ರದರ್ಶನ ಮಾಡಿದ್ವಿ. ಈಗಲೂ ಮಾಸ್ ಹಿಸ್ಟೀರಿಯಾಕ್ಕೆ ಕ್ರಿಶ್ಚಿಯಾನಿಟಿನಲ್ಲಿ ಮಾಸ್ ಹಿಸ್ಟೀರಿಯಾಕ್ಕೆ ಒಳಗಾಗಂಗೆ ಮಾಡ್ತಾರೆ. ಅವರುಗಳ ವಿರುದ್ಧ ಹೋರಾಟ ಮಾಡಿದ್ದೀವಿ. ಆ ಧರ್ಮದ ಮತಾಂತರ ಮಾಡಲಿಕ್ಕೆ ಮಾಡ್ತಾರೆ, ಅದರ ವಿರುದ್ಧ ಹೋರಾಟ ಮಾಡಿದ್ದೀವಿ. ಜೀವದ ಹಂಗ್ ತೋರ್ದು ಅಸ್ಲಂ ಬಾಬನ್ ಜೈಲ್ಗಟ್ಟಿದ್ದೀವಿ. ನಾನು ಮತ್ತು ರವಿ ಬೆಳಗೆರೆ ಫೇಕ್ ಆಪರೇಷನ್ ಮಾಡ್ತಾರೆ. ಎಸ್, ಅವನು ದೇವರು ಅಂತಂದ್ರು, ಅಲ್ಲ ಅಂತ ನಂಬಿದ್ರು. ಅದು ಸೆಲೆಬ್ರಿಟಿ ಸಿನಿಮಾ. ಅವನೇನು ಹಿಂಗೆ ಹೊಟ್ಟೆಗೆ ಹಾಕಿ ದುರ್ಮಾಂಸ ತೆಗಿತೀನಿ ಅಂತದ್ದು ಅವನು. ಅವನಿಗಿಂತ ಚೆನ್ನಾಗಿ ನಾನು ತೆಗೆದೆ. ಅವಾಗ ಉದಯ ಟಿವಿ, ಈ ಟಿವಿನಲ್ಲಿ ಮತ್ತೊಬ್ಬ ಬಾಬಾ ಉಟ್ಕೊಂಡಿದ್ದಾನೆ ಅಂತ ಬಾಲಕೃಷ್ಣ ಕಥರು. ಅವ್ರು ಹಂಗೆ ಅವ್ನು ಹೆಂಗೆ ಟೋಪಿ ಹಾಕೊಂಡು ಏನೆಲ್ಲ ಮಾಡಿದ್ರು ಸೇಮ್ ತೆಗೆದೆ ನಾನು. ಅವನ್ ಜೈಲಿಗೆ ಕರ್ಕೊಂಡು ಹೋದ್ರು ಜನ. ಸರ್ ಅವ್ನು ವೆರಿ ಕ್ಯೂರಿಯಾಸಿಟಿ, ಆ ಟ್ರಿಕ್ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ? ಅದೇ ನೋಡಿ, ನನ್ನ ಜೊತೆ ಸುನಿಲ್ ಹೆಗ್ರವಳ್ಳಿ ಅಂತ ಹಾಯ್ ಬೆಂಗಳೂರು ಸಂಪಾದಕರು. ನಿಜವಾಗ್ಲು ಈ ಎರಡೂ ನಾನು ಮಾಡಬೇಕಾಗಿತ್ತು, ಉದಯ ಟಿವಿಲು ಮತ್ತು ಈ ಟಿವಿ. ಬಾಲಕೃಷ್ಣ ಕಾಕತ್ಕರ್ ಒಂದು ಬ್ಯಾಚು, ಇಲ್ಲಿ ರವಿ ಬೆಳಗೆರೆ. ಸುನಿಲ್ ಹೆಗ್ರವಳ್ಳಿ ನನ್ನನ್ನು ಏನಾರ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ, ಇಲ್ಲಿ ನಾರಾಯಣ್ ಬಿ ನಾರಾಯಣ್. ನಾನು ಇಬ್ಬರ ಹತ್ರನೂ ಕೂಡ ಇಲ್ಲೇ ಬೇಕಾಗಿತ್ತು. ಯಾಕೆಂದರೆ ನನಗೆ ಅವ್ರು ಕರೆದಾಗ ಹೋಗಬೇಕು, ಅದು ಧರ್ಮ, ವೃತ್ತಿ ಧರ್ಮ. ಆದರೆ ಸುನಿಲ್ ಹೆಗ್ರವಳ್ಳಿ 2 ದಿವಸ ನಾವು ಅಲ್ಲಿದ್ವಿ. ನಾವು ಕಾಯಿಲೆ ಕ್ಯೂರ್ ಮಾಡ್ಕೊಳ್ಳಂಗೆ ಹೋಗಿ ಸರದಿ ಸಾಲಲ್ಲಿ ನಿಂತಿದ್ವಿ. ಯಾರು ಗೊತ್ತಿಲ್ಲ. ಅಸ್ಲಾಂಬಾಬ್ನ ಹತ್ರ ಬಾಗಲಕೋಟೆಯಲ್ಲಿ ಏನೇನು ಮಾಡ್ತಾನೆ, ಹೆಂಗ್ ಮಾಡ್ತಾನೆ, ಟ್ರಿಕ್ಸ್ ನೋಡಿ 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 ಅದನ್ನ ವಿಡಿಯೋ ಮಾಡ್ಕೊಂಬಂದು. ಈಗಲಾಗ ಇಷ್ಟು ಫಾಸ್ಟ್ ಇರಲಿಲ್ಲ ತಂತ್ರಜ್ಞಾನ. ಆಗ ಅದನ್ನ CD ಮಾಡಬೇಕು, CD ಒಳಗಡೆ ಅಲ್ಲಿ TV ಒಳಗಡೆ ಅದು ಬೂಸ್ಟ್ ಮಾಡಬೇಕು, ಎನ್ಲಾರ್ಜ್ ಮಾಡಬೇಕು, ಹೆಂಗ್ ಮಾಡ್ತೇನೆ ತೆಗಿಬೇಕು. ಆಮೇಲೆ ಅದೆಲ್ಲದಕ್ಕಿಂತ ಅಸ್ಲಾಂಬಾಬ್ನಿಂದ ನೊಂದಿದ್ರಲ್ಲ ಅವ್ರ ಕಡೆಯವರೇ, ಅವ್ರ ಕಡೆಯವರೇ ಹೀಗೀಗೇ ಮಾಡ್ತಾನೆ ಅಂತ ಹೇಳಿದ್ರು. ಹಾಗೇ ಮಾಡಿದ್ವಿ ನಾವು. ಎಕ್ಸಿಕ್ಯೂಟ್ ಆಯ್ತು. ಆಯ್ತು ಅಂದ್ರೆ ಅಸ್ಲಾಂ ಬಾಬನ ವಿರುದ್ಧ ದಂಗೆದಿದ್ದು ಹುಲಿಕಲ್ ನಟರಾಜ. ಬಟ್ ಇದ್ ಹಿಂದೆ ಸಪೋರ್ಟ್ ಮಾಡಿರೋರು ಬಹಳಷ್ಟು ಜನ ಇದ್ದಾರೆ. ಅಷ್ಟು ಜನ ಸಪೋರ್ಟ್ ಮಾಡಿದ್ರು. ಸರ್ ನೀವು ಅಬ್ಸರ್ವೇಷನ್ ಇಲ್ಲಿ ಹೋದಾಗ ಅಂದ್ರೆ ಅಸ್ಲಾಂ ಬಾಬಾನ ಅಬ್ಸರ್ವ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಯಾರಿಗೂ ಡೌಟ್ ಬರ್ಲಿಲ್ವಾ? ಇಷ್ಟು ಪ್ರಚಾರ ಇರ್ಲಿಲ್ಲ ಅವಾಗ. ಅಲ್ಲ, ಆದ್ರೂ ಅಲ್ಲಿ ಜನ ಇದ್ರು, ತುಂಬಾ ವಿಡಿಯೋ ಮಾಡ್ತಿದ್ದಾರೆ. ಅದು ಟಿವಿ ಅವನಿಗೆ ಪಬ್ಲಿಸಿಟಿ ಬೇಕಾಗಿತ್ತು. ಅವತ್ತ ಹಿಂಗೆಲ್ಲ ಆಗ್ತಾರೆ. ಇವತ್ತು ಮೈ ತುಂಬಾ ಟಿವಿ ಇದೆ, ಕ್ಯಾಮ್ರಾ ಇದೆ. ಇನ್ಮೇಲೆ ಸೆಲ್ಸಲ್ಲೂ ಬರುತ್ತೆ ಅನ್ನೋ ರೋಬೋಗಳಾದ್ಮೇಲೆ ಗೊತ್ತಿಲ್ಲ. ಬಟ್ ಅವಾಗ ಅವನಿಗೆ ಪಬ್ಲಿಸಿಟಿ ಬೇಕಾಗಿತ್ತು, ಜನ ಬೇಕಾಗಿತ್ತು. ಅದೆಲ್ಲದಿಂದ ಆಗಲೇ ಇನ್ನೊಂದು ಹೇಳಿದ್ರಿ ನೀವು, ಧರ್ಮದ ಇದು. ಬಾಗಲಕೋಟೆಯಲ್ಲಿ ಒಬ್ಬ ಮುಸ್ಲಿಮ್ಸ್ ವ್ಯಕ್ತಿ ಇಡೀ ಮನೆಗೆ ಬೆಂಕಿ ಇಟ್ಟಿದ್ದ. ಇದಕ್ಕಿದ್ದಂಗೆ ಬೆಂಕಿ ಹತ್ಕೊಳ್ಳೋದು. ಏನಕ್ಕೆ? ಮನೇಲಿ ಅವನು ಪವಾಡ ಬೆಂಕಿ ಹತ್ಕೊಳ್ಳಂಗೆ ಮಾಡ್ಬಿಟ್ಟಿದ್ದ. ಓಕೆ. ಆಮೇಲೆ ನಮಗೆ ಟಿವಿ ಅವರೆಲ್ಲ ಹುಲಿಕಲ್ ನಟರಾಜ್, ಎಲ್ಲವರೇ ಹುಲಿಕಲ್ ನಟರು. ಎಲ್ಲಿ ಪವಾಡ ಅಂದ್ರೆ ಸಾಕು ಹುಲಿಕಲ್ ಅಂದ್ಬಿಡ್ತಾರೆ ಈಗ. ಎಲ್ಲವ್ರೆ ಅಂತ. ನಮ್ಮ ಮಗನ ಮದುವೆ ನಾನು ಹೋಗಕ್ಕಾಗ್ತಿರ್ಲಿಲ್ಲ ಅಂದರೆ ಅಷ್ಟೊತ್ತಿಗೆ ಇನ್ನೊಬ್ಬ ಯಾರು ಅಲ್ಲಿ ಮುಸ್ಲಿಮ್ಸ್ ವ್ಯಕ್ತಿ ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಮನೆ ಒಳಗಡೆ ಸೇರ್ಕೊಂಬಿಟ್ಟ. ಬೆಳಗ್ಗೆ ಅವನು ವೇಷ ನೋಡಿ, ಬೆಳಗ್ಗೆ ಇಂದು ಕೆಂಪು ಬಟ್ಟೆ, ಕಾವಿ ಬಟ್ಟೆ, ಮಧ್ಯಾಹ್ನಕ್ಕೆ ಹಸಿರು, ರಾತ್ರಿಗೆ ಇನ್ನೊಂದು, ಇಷ್ಟು ವೇಷ ಹಾಕೊಂಡು ಮಾಡ್ತಿದ್ದ. ನಾವು ಹುಲಿಕಲ್ ನಟರಾಜನ್ನ ಅವರ ಮೋಸ ಹೋಗ್ತಿದ್ದು ಗೊತ್ತಾಯ್ತು. ಅವ್ರ ಮನೆಯವ್ರಿಗೊಬ್ಬರಿಗೆ ಬೆಂಕಿ ಹಿಂಗೆ ಬೀಳ್ತಾ ಇದೆ, ಇಲ್ಲೇ ಬೀಳ್ತಾ ಇದೆ ಅಂತ ಗೊತ್ತಾಯ್ತು ಅವ್ರಿಗೆ. ಟಿವಿ ಬ್ಲಾಸ್ಟ್ ಆಯಿತು, ಮನೆ ಬ್ಲಾಸ್ಟ್ ಆಯಿತು, ಬೀದಿಗೆ ಬಂದು ನಿಂತ್ಕೊಂಡ್ಬಿಟ್ರು. ಇವನು ಹೋಗಿ ನಾನು ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟ. ಇವನು ಹೋದ್ಮೇಲೆ ನಿಂತೋಯ್ತು ಬೆಂಕಿ. ಖುಷಿ ಆಗ್ಬಿಡ್ತು. ದೇವ್ರು ಅಂತ ಕಂಡ್ಬಿಟ್ರು ಅವನಿಗೆ. 2 ಎಕರೆ ಜಮೀನು ನೈಟ್ ಅಂಡ್ ಡೇ ಅವನಿಗೆ ಕೊಟ್ಟಿದ್ದು. ರಾತ್ರಿ ಆಯ್ತಿದ್ದಂಗೆ ಒಂದ್ ಕಡೆ ಬಾಬಾ ಮಂದಿರ ಅದೇ ಹೊಲದಲ್ಲಿ, ಇನ್ನೊಂದು ಕಡೆ ಮಸೀದಿ, ಅಲ್ಲೇ ದರ್ಗಾ ಪ್ರಾರಂಭ ಆಗೋಗ್ಬಿಡ್ತು. ಇದು ಯಾಕೆ ಅಂತ ಹೇಳಿ ಗೊತ್ತಾದಾಗ ಯಾರು ಬೆಂಕಿ ನಿಲ್ಸಿದ್ರೋ ಇಲ್ಲೇ ಏನೋ ಟ್ರಿಕ್ಸ್ ಇದೆ ಅಂತ ಹೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮನೆಯಲ್ಲಿ ತೋಟ ಇತ್ತು, ಅಲ್ಲಿದ್ದೆ. 1-2-3 ದಿವಸ ಇದ್ದು ನನ್ನ ಮನೆಗೆ ಬಿಡ್ಕೊಳಕ್ಕೆ ಇರ್ತಿರ್ಲಿಲ್ಲ ಅವ್ರ ಕಡೆಯವರು. ಚೆನ್ನಾಗಾಗ್ಬಿಟ್ಟಿದ್ವಿ, ಇನ್ಯಾರು ಬರೋದು ಬೇಡ ಅಂತ. ನಮ್ಮ ಮೂಲ ಇರಬೇಕು. ಯಾಕೆ ಬೆಂಕಿ ಹತ್ಕೊಂತು, ಎಲ್ಲಿಂದ ಬೆಂಕಿ ಹತ್ಕೊಳ್ತು, ಬೆಂಕಿ ಆರಿಸಿದ್ಯಾರು, ಯಾರು ಬೆಂಕಿ ಆರಿಸಿದ್ನೋ ಅವನ್ನೇ ಭದ್ರಾಗಿ ಹಿಡ್ಕೊಂಡು ಏನೇನು ಮಾಡ್ತಾನೆ ಅಂತ ಹೋಗಿ ಅಟ್ಯಾಕ್ ಮಾಡಿದ್ವಿ. ಆಮೇಲೆ ಸರ್ಕಾರ ನನಗೆ ಒಳ್ಳೆ ಸಪೋರ್ಟ್ ಕೊಟ್ಟಿತ್ತು ಅವಾಗ. ಪೊಲೀಸ್ ಇಲಾಖೆ, ಪ್ರತಿಯೊಬ್ಬರು, ಮೀಡಿಯಾ ತುಂಬ ಚೆನ್ನಾಗಿ ಕೊಟ್ಟಿದ್ರು. ಆಮೇಲೆ ಎಲ್ಲ ಇಟ್ಕೊಂಡು ಅಟ್ಯಾಕ್ ಮಾಡಿದ್ವಿ. ಬೆಂಕಿ ಆರಿಸಿದ್ ನಿನಗೆ ಗೊತ್ತು,
ಆರಿಸಿದ್ ನಿನಗೆ ಗೊತ್ತಾದ್ಮೇಲೆ ಬೆಂಕಿ ಎಲ್ಲಿ ಹತ್ಕೊಂಡು ಉರಿಯುತ್ತೆ ಅಂತಲೂ ನಿನಗೆ ಗೊತ್ತಿದೆ. ಹಾಗಾದ್ರೆ ನೀನೇ ಈ ಪ್ಲೇಸಲ್ಲಿ ಹತ್ಕೊಂಡು ಉರಿಯುತ್ತೆ ಅಂತ ಮುಂಚೆ ಹೇಳ್ಬಿಟ್ಟಿದೀಯ. ಜನಕ್ಕೆ ನೋಡಿ ಇವತ್ತು ಇಲ್ಲಿ ಬೆಂಕಿ ಆಗತ್ರಿ ಅಂತ ಹೇಳಿದೀಯ, ಅದು ರೆಕಾರ್ಡ್ ನನಗೆ ಆ ಜನ ಹೇಳಿದ್ನೆಲ್ಲ ಹಿಡ್ಕೊಂಡೆ. ಮೇಲೆ ಸಂಜೆ ಮಧ್ಯಾಹ್ನ ವೇಷ ಬದಲಾಯಿಸ್ತಾ ಇದೀಯ. ಎಲ್ಲರಿಗೂ ಇದಕ್ಕಿದ್ದಂಗೆ ನೈಟ್ ಆ್ಯಂಡ್ ಡೇ ದೇವಸ್ಥಾನ ದರ್ಗಾ ಕಟ್ಬಿಟ್ಟಿದೀಯ, ಮಸೀದಿ. ಆದರೆ ಹಿರಿಯರೊಬ್ಬನ ಕೇಳಿದ್ವಿ, ನಿಮ್ಮ ಜನಾಂಗದಲ್ಲಿ ಈ ದರ್ಗಾನ ನೈಟ್ ಆ್ಯಂಡ್ ಡೇ ಕಟ್ಬೋದಂತ. ಇಲ್ಲ, ಯಾರ ಮೌಲಿಗಳು ಸತ್ರೆ ಕಟ್ತೀವಿ, ಸುಮ್ಮನೆ ಕಟ್ಟುವಂಗೆ, ಸುಮ್ಮನೆ ಸಮಾಧಿ ಕಟ್ಟಲ್ಲ. ಅದು ಪಾಯಿಂಟ್ ಇಟ್ಕೊಂಡಾಗ ಟಕ ಟಕ ಟಕನ್ ಬಿಡ್ದಾಗ ತಬ್ಬಿ ಬಾಬಿಟ್ರು, ಓಡೋಗಕ್ಕೆ ರೆಡಿ ಆದ. ಹಿಡ್ಕೊಂಡಿವಿ. ರಾತ್ರಿ ಏನೆಲ್ಲ ಅವನ್ನೆಲ್ಲ ಕಟ್ಸಿದ, ನೈಟ್ ಅವನ ಕೈಲೇ ಟ್ರ್ಯಾಕ್ಟ್ರಿ ಬಿಟ್ಟು ಓಡಿಸಿದ್ವಿ. ಆಗ ಯಾರು ಬಂದರು? ಅವತ್ತು ನಮ್ಮನ್ನು ಅಟ್ಯಾಕ್ ಮಾಡಿದ್ರೆ ಏನು ಮಾಡ್ತಿದ್ರು? ಎಲ್ಲ ಧರ್ಮದಲ್ಲೂ ಕೂಡ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ನಮ್ಮ ದೇಶ ಬಹುಸಂಸ್ಕೃತಿಯ ದೇಶ. ಎಲ್ಲ ಧರ್ಮಗಳನ್ನು ಪ್ರೀತಿಸೋಣ, ಅಲ್ಲಿರೋ ಉಳುಕು ಕೊಳಕುಗಳನ್ನು ತೊಳೆಯೋಣ. ಆದರೆ ನನಗೆ ಹೇಳೋದು, ನೀವು ಇಷ್ಟು ಬೈತಿರಲ್ಲ, ಹಿಂದೂ ಧರ್ಮನ ವಿರೋಧ ಮಾಡ್ತೀನಿ ಅಂತ ಹೇಳಿ ನೀವುಗಳೇ ಕೊಡ್ತಾ ಇದ್ದೀರಲ್ವಾ? ಅಲ್ಲ, ಆದರೆ ಎಲ್ಲರೂ ಹಂಗಿಲ್ವಲ್ಲ ಅಂತ. ಅಲ್ಲಲ್ಲ, ನೀವುಗಳೇ ಕೊಡ್ತಾ ಇದ್ದೀರಿ, ಇಲ್ಲಿ ತಪ್ಪಿದೆ, ಅಲ್ಲಿ ತಪ್ಪಿದೆ, ಇಲ್ಲಿ ತಪ್ಪಿದೆ ಹುಡುಕಿ ಅಂತ. ನನಗೆ ಗೊತ್ತಿಲ್ವಲ್ಲ. ನೀವೇ ಪರಿಚಯ ಮಾಡಿಸ್ತಾ ಇದ್ದೀರಿ. ಬೇರೆ ಧರ್ಮದವ್ರು ಬರ್ತಾ ಇಲ್ಲ. ಅದೇ ಧರ್ಮದವ್ರೆ. ನಮ್ಮ ಧರ್ಮದವರೇ, ನಾನು ಹಿಂದೂ, ನನ್ನ ಧರ್ಮದವರೇ ಕೊಡ್ತಾ ಇದ್ದೀರಲ್ಲ. ನಮ್ಮನೆ ಕಸ ತೊಳಿದಲ್ಲ, ಇನ್ಯಾರ ಮನೆ ಕಸ ತೊಳಿರಿ? ನನ್ನ ಧರ್ಮದಲ್ಲಿ ಕೊಳಕಿದೆ ರೀ, ಇನ್ನೊಂದು ಧರ್ಮದವ್ರು ನಮ್ಮ ಧರ್ಮನ ಅಳಿಸ್ಬಾರ್ದು. ಇನ್ನೊಂದು ಧರ್ಮದ ಮುಂದೆ ನನ್ನ ಧರ್ಮ ಗೌನ ಆಗಬಾರ್ದು. ನನ್ನ ಧರ್ಮವನ್ನು ಶ್ರೇಷ್ಠ ದಾರಿಗೆ ತರುವಂಥದ್ದು ನನ್ನ ಕೆಲಸ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತ್ತು ಭಾರತ ತದತ್ಮಾನಂ ಅಧರ್ಮಸ್ಯ ಸಂಭವಾಮಿ ಯುಗೆ ಯುಗೆ. ಇದು ನನ್ನ ಧರ್ಮ ಅಲ್ವಾ ಹೇಳ್ಕೊಟ್ಟಿರೋದು? ಇಷ್ಟೆಲ್ಲ ನೀವು ತಿಳ್ಕೊಂಡಿರೋರಿಗೆ ಯಾಕೆ ಆ ಟ್ಯಾಗ್ಲೈನ್ ಬಂತು, ಹಿಂದೂ ವಿರೋಧಿ ಅಂತ? ಇದ್ದೇ ಇರ್ತಾರೆ. ಅಂದ್ರೆ ನೀವು ಸಾತ್ವಿಕ ಜೀವರಾಶಿಗಳ ತಂಟೆಗಂತೂ ಹೋಗಿಲ್ಲ. ಖಂಡಿತ ಇಲ್ಲ. ಜಪ ತಪ ಒಳ್ಳೆ ಉಪನ್ಯಾಸ ಉಪದೇಶ ಕೊಡೋರ ತಂಟೆಗೆ ಹೋಗಿಲ್ಲ. ಆಧ್ಯಾತ್ಮಿಕದಲ್ಲಿ ಸತ್ಯ ಇದೆ, ಧರ್ಮ ನಿಜವಾದ ಧರ್ಮದಲ್ಲಿ ಸತ್ಯ ಇದೆ. ಪೂಜೆ ಪುನಸ್ಕಾರ ಮಾಡ್ಕೋತೀರಾ, ಅದು ನಿಮ್ಮ ಮನಸ್ಸಿಗೆ ಮತ್ತು ಮನೆಗೆ ಬಿಟ್ಟಿದ್ದು. ಅದರಿಂದ ಇನ್ನೊಬ್ಬನಿಗೆ ಯಾರಿಗಾರು ಮೋಸ ಆಗ್ತಾ ಇದೆಯಾ? ಹಗಲು ದೊರಡಿ ಮಾಡ್ತಾ ಇದ್ದೀರಾ? ಇಲ್ವಲ್ಲ. ನೀವು ಮಾಡಿ, ಅದು ನಿಮ್ಮ ಅವರವರ ಭಾವನೆಗೆ, ಅವರವರ ಭಗುತಿಗೆ, ಅವರವರ ವೇಷದಲ್ಲಿ ಅದು ಬಿಟ್ಬಿಡಿ. ನನ್ನ ಇಂಟೆನ್ಷನ್ ಏನು? ನನ್ನ ಧರ್ಮದಲ್ಲಿ ನನ್ನಿಂದ ಇನ್ನೊಬ್ರಿಗೆ ಮೋಸ ಆಗಬಾರ್ದು, ನಮ್ಮವರಿಂದ ಇನ್ನೊಬ್ರಿಗೆ ಮೋಸ ಆಗಬಾರ್ದು, ನಮ್ಮವರಿಂದ ನಮ್ಮರಿಗೆ ಮೋಸ ಆಗಬಾರ್ದು. ಧರ್ಮದ ಹೆಸರು ಹೇಳ್ಕೊಂಡು ಹಗಲು ದರೋಡೆ ಮಾಡಬಾರ್ದು. ಅವರ ವಿರುದ್ಧ ನನ್ನ ಧ್ವನಿ. ಈಗಲೂ ಎಂತೆಂಥ ಪುಣ್ಯಾತಮರಿದ್ದಾರೆ. ಸಿದ್ದೇಶ್ವರಪ್ಪರಿಲ್ವಾ? ಮಾತಾಡೋಕ್ಕಾಗತ್ತಾ? ಬಿಜಾಪುರ ಸಿದ್ದೇಶ್ವರ. ಎಸ್. ಚುಂಚನಗಿರಿ ಸ್ವಾಮೀಜಿ ಲಕ್ಷಾಂತರ ಹೊಂಗೆ ಮರ ಕಟ್ಟಿಸಿ ಬೀಜ ಹಾಕಿದ್ರು, ಪರಿಸರ ಪ್ರಕೃತಿಗೋಸ್ಕರ ಹೋರಾಡಿದ್ರು. ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗತ್ತಾ? ತ್ರಿವಿಧ ದಾಸೋಹಿಯನ್ನು ಇಡೀ ರಾಜ್ಯ ದೇಶ ರಾಷ್ಟ್ರಕ್ಕೆ ಪ್ರಪಂಚಕ್ಕೆ ಮೊದಲು ಪರಿಚಯ ಮಾಡಿದ್ದು ನಮ್ಮ ಸ್ವಾಮೀಜಿ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಗಳು. ಮರೆಯೋಕ್ಕಾಗತ್ತಾ? ಇಲ್ವ? ದೊಡ್ಡ ದೊಡ್ಡ ವ್ಯಕ್ತಿಗಳು, ಗ್ರೇಟ್ ಪರ್ಸನಾಲಿಟೀಸ್. ಎಸ್. ಇವ್ರನ್ನ ಯಾರು ಅನ್ನಕ್ಕಾಗುತ್ತೇನ್ರಿ? ಆ ಧರ್ಮದ ಲೇಪನ ಹಾಕೊಂಡು ಮೋಸ ಮಾಡುವವರ ವಿರುದ್ಧ ನನ್ನ ಧ್ವನಿ. ಇದನ್ನ ನಮ್ಮ ಹಿಂದೂ ಧರ್ಮ ಅಂತ ಹೇಳ್ಕೊಂಡು, ಹಿಂದೂ ರಕ್ಷಕರು ಅಂತ ಹೇಳ್ಕೊಂಡು ನಮ್ಮನ್ನ ದ್ವೇಷ ಮಾಡ್ತೀವಿ. ನೀವು ಅರ್ಥ ಮಾಡ್ಕೊಳ್ಳಿ ಮೊದಲು. ಬನ್ನಿ, ಆ ಧರ್ಮದಲ್ಲಿ ಎಲ್ಲೆಲ್ಲಿದೆ ಕೊಡಿ ನನಗೆ. ಮೋಸ ಮಾಡೋರು ಯಾರ್ಯಾರು ಇದಾರೆ ಕೊಡಿ. ನೀವು ಕೊಡಲ್ಲ, ಹಿಂದ್ಗಡೆ ಮಾತಾಡ್ತೀರಿ. ಬನ್ನಿ ಪ್ರಾಕ್ಟಿಕಲ್ ಆಗಿ, ಇಂಥ ಕಡೆ ಹಿಂಗ್ ನಡೀತಾ ಇದೆ, ನಿನ್ ತಾಕತ್ತಿದ್ರೆ ಹಿಡೀರಿ ಅಂತ ಹೇಳ್ತಿರಲ್ಲ, ಹೇಳಿ. ತಾಕತ್ತಿದೆ, ತಾಕತ್ ಖಂಡಿತ ಇದೆ. ಹೋರಾಟ ಮಾಡ್ತೀನಿ, ಜೀವ ಇರೋವರೆಗೂ ಹೋರಾಟ ಮಾಡ್ತೀನಿ. ನೀವು ಇನ್ನೇನು ಆಫ್ಟರ್ ಆಲ್ ಮಾಡ್ಬೋದು, ನನ್ನ ಒಂದು ಗುಂಡಿಗೆ ಕೊಲ್ಬೋದು, ಚಾಕು ಚೂರಿ ಹಾಕಿ ಒಂದು ಸೆಕೆಂಡಲ್ಲಿ ಸಾಯಿಸ್ಬೋದು. ಅಷ್ಟೇ ತಾನೇ ನಿಮ್ಮ ಕೈಲಿ ಮಾಡೋಕ್ಕಾಗೋದು. ಬಂದಿದ್ದೇನೆ ಸರ್ ಆ ಥರ ಥ್ರೆಟ್ಸು? ನಾನ್ ಬೇಲೆಬಲ್ ವಾರೆಂಟು ಅಲ್ಲ, ಆ ಥರ ಥ್ರೆಟ್ಸ್ ಬಂದಿದ್ದೇನಾ? ಸಾಕಷ್ಟು ಬಂದಿದೆ ಸರ್. ಹಾಸನದಲ್ಲಿ ಒಬ್ಬ ಚಿಕ್ಕ ಹುಡುಗ, ನಿಮ್ಗಿಂತ ಚಿಕ್ಕ ಹುಡುಗ, ಅವನು ಯಾರೋ ಒಬ್ಬ ಹೇಳ್ತಾನೆ, ನಿನ್ನ ಕೂದಲು ಕೊಡು, ನಿನ್ನ ಮಣ್ಣು ಕೊಡು, ನಿನ್ನ ಬಟ್ಟೆ ಕೊಡು, ನಿನ್ನ ಇಲ್ದಂಗೆ ಮಾಡ್ಬಿಡ್ತೀನಿ. ಅಥರ್ವರ್ಣ ವೇದದಲ್ಲಿ ಮಾಟ ಮಂತ್ರ ಎಲ್ಲ ಇದೆ. ನೀವು ಹೇಳೋದೆಲ್ಲ ಸುಳ್ಳು. ನೀವು ಪ್ರಚಾರಕ್ಕೋಸ್ಕರ ಬರ್ತೀರಿ, ಕಳಿಸಿ ನಿಮ್ಮ ಬಟ್ಟೆ ಅಂದವ. ಕೋವಿಡ್ ಕಾಲದಲ್ಲಿ ನಾನು ಹೇಳಿದೆ, ನಿಮಗೆ ಕೇಳಿದ್ದ? ನನಗೆ ಯೂಟ್ಯೂಬಲ್ಲಿ
ನನ್ನ ಬಟ್ಟೆ ಎಲ್ಲಪ್ಪ ನಾನೇ ಬರ್ತೀನಿ ನಿಮ್ಮ ಮನೆಗೆ ಅಂದೆ. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಏನ್ ಹೇಳಿದ್ರು, ಅಲ್ಲಿ ನವೀನ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಲೆಟರ್ ಕೊಟ್ಟೆ, ಸರ್ ಇಲ್ಲಿಂದ ಅಲ್ಲಿಗೆ ಹೋಗಂಗಿಲ್ಲ ಕೋವಿಡ್ ಸರ್. ಮತ್ತೆ ಅದೇ ಮೀಡಿಯಾದಲ್ಲೇ ಚಾಲೆಂಜ್ ಮಾಡಿದೆ, ಕಳಿಸ್ತೀನಿ ನೋಡು ತಗೋ, ಎಲ್ಲಿ ಕಳಿಸ್ಬೇಕು, ರಿಜಿಸ್ಟರ್ ಪೋಸ್ಟ್. ಬ್ಲ್ಯಾಕ್ ಮ್ಯಾಜಿಕ್ ನಡೆಯುತ್ತೆ ಅಂತ ಒಪ್ಕೊಳ್ತಾ ಇದೆಯಾ ನೀನು, ಆದರೆ ಮೌಢ್ಯತೆ ಪ್ರತಿಬಂಧ ಕಾಯ್ದೆ ಪ್ರಕಾರ ಅದು ನಡೆಯಲ್ಲ, ಕಾನೂನಾತ್ಮಕವಾಗಿ ನಡೆಯಲ್ಲ, ನಿನ್ನ ತಾಕತ್ತಿದ್ದು ನನ್ನ ಮೇಲೆ ಮಾಡು ಅಂತ ಹೇಳಿ ಚಾಲೆಂಜಿಂಗ್ ತಗೊಂಡೆ. ಆಗ ಅವ ಆ ಲಾಯರ್ ಕಡೆಯಿಂದ ಒಂದು ಸಮಜಾಯಿಷಿ ಪತ್ರ ಕಳಿಸ್ದ, ಮತ್ತೆ ಅದನ್ನು ಟಿ ವಿಲಿ ಹಾಕ್ದೆ, ತಪ್ಪೊಪ್ಕೊಂಡ. ಕಾನೂನಾತ್ಮಕ ಅಡಿಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ನಡೆಯಲ್ಲ, ಖಂಡಿತ ನಡೆಯಲ್ಲ ಸರ್. ಅಪಾರ್ದಿನ ಕಾನೂನು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಸತ್ಯನಾ, ಅದಾಗುತ್ತಾ? ಖಂಡಿತ ಹೇಳ್ತೇನೆ, ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದೇ ಒಂದು ಬೋಗಸ್, ದುರ್ಬಲ ಮನಸ್ಸಿನ ಜನರನ್ನ ಎದುರಿಸಕ್ಕೆ ಮಾಡುವ ಒಂದು ತಂತ್ರ. ನಿಜವಾದ ಬ್ಲ್ಯಾಕ್ ಮ್ಯಾಜಿಕ್ ನಡೆಯುತ್ತೆ ಅನ್ನೋದಾದ್ರೆ, ಇವತ್ತು ನಾನು ಬೆಳಕರಿಯೋದಾದ್ರೆ ಅದನ್ನೆಲ್ಲ ತಿಳ್ಕೊಂಡಿದ್ದೀನಲ್ಲ, ಪ್ರಧಾನಮಂತ್ರಿ ಆಗ್ಬಿಡ್ಬೋದು. ಬೇಡ, ಬ್ಲ್ಯಾಕ್ ಮ್ಯಾಜಿಕ್ ನಡೆಯುತ್ತೆ, ಎಲ್ಲರ ಬೂಮ್ ಅಂತ ಹೇಳಿ ನಿರ್ನಾಮ ಮಾಡಿಬಿಡ್ಬೋದು. ಮಾಡಿ ನಾನು ನಿಂತ್ಕೊಳ್ಬೋದು, ಅಥವಾ ಇನ್ಯಾರೋ ಜನ ನಿಂತ್ಕೋಬೋದು. ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಲ್ಲ ಮಂತ್ರವಾದಿಗಳು, ತಂತ್ರವಾದಿಗಳು ಅಂತ ಹೇಳೋರು, ಅವ್ರು ಯಾಕ್ರಿ ಇನ್ನೂ ಹಂಗೆ ಇದ್ದಾರೆ? ಇವತ್ತು ಸೋಷಿಯಲ್ ಮೀಡಿಯಾ ಬೆಳೆದಂಗೆ ಜಾಸ್ತಿ ಆಗ್ತಾ ಇದೆ ಮೌಢ್ಯತೆ, ವಿಜ್ಞಾನ ತಂತ್ರಜ್ಞಾನ ಬೆಳೆದಂಗೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಅದರಿಂದ ಎಫೆಕ್ಟ್ ಆದವ್ರನ್ನ ನಾವು ನೋಡ್ತೀವಲ್ಲ ಸರ್ ಸಮಾಜದಲ್ಲಿ, ಅದಕ್ಕೆ ಏನ್ ರೀಸನ್? ಮಾನಸಿಕವಾಗಿ ನೀವು ದುರ್ಬಲರಾಗ್ತಾ ಇದ್ದೀರಿ, ಪ್ರತಿಯೊಬ್ಬರು. ಈಗ ನನಗೆ ಆ ಮಾನಸಿಕ ದುರ್ಬಲತೆಗೂ ಆ ಬ್ಲ್ಯಾಕ್ ಮ್ಯಾಜಿಕ್ ಕಾರಣನಾ, ಅಥವಾ ಇಲ್ಲ, ಅವರೇ ಕಾರಣ. ಈಗ ಒಂದು ದೇವಸ್ಥಾನ ಕಟ್ಟಿದ್ಯಾರು ನಾವೇ, ಮೂರ್ತಿ ಕೆತ್ತಿದ್ಯಾರು ನಾವೇ, ಪೂಜೆ ಮಾಡೋರು ಯಾರು ನಾವೇ, ನಂಬಿರೋರು ಯಾರು ನಾವೇ. ಕೋವಿಡ್ ಕಾಲದಲ್ಲಿ ನಾವು ಯಾಕೆ ಬೀಗ ಹಾಕಿದ್ವಿ? ದರ್ಗಾಗೆ ಹಾಕಿದ್ವಿ, ಚರ್ಚ್ಗೆ ಹಾಕಿದ್ವಿ, ದೇವಸ್ಥಾನಕ್ಕೆ ಹಾಕಿದ್ವಿ. ಯಾಕೆ ಹಾಕಿದ್ವಿ? ಇಷ್ಟು ವರ್ಷ ದೇವರೇ ಅಲ್ಲ ಏಸು ಅಂತ ಹೇಳಿ ಕೇಳ್ಕೊಂಬಂದ್ವಲ್ಲ, ದೇವರೇ ಕಾಪಾಡು ಅಂತ ಹೇಳಿದ್ವಲ್ಲ, ಬೀಗ ಯಾಕೆ ಹಾಕಿದ್ವಿ? ಅದಕ್ಕೆ ಹೇಳ್ತಾರೆ, ಎಲ್ಲರೂ ಓದ್ಬಿಟ್ರೆ ಕಾಯಿಲೆ ಬಂದ್ಬಿಡುತ್ತೆ, ಹಾಗೆ ಬಂದ್ಬಿಡುತ್ತೆ, ಅದಕ್ಕೆ ನಿಲ್ಲಿಸ್ಬಿಟ್ವಿ. ಹಾಗಾದ್ರೆ ಎಲ್ಲರೂ ಓದಾಗ ಆ ದೇವರು, ಆ ಚರ್ಚು, ಅಲ್ಲ, ನೀವೆಲ್ಲ ಸುರಕ್ಷಿತವಾಗಿ ನಿಂತ ಒಂದು ಸಣ್ಣ ಕೀಟವನ್ನ ಹಿಂಗಂದು ನಾಶನ ಮಾಡ್ಬೋದಾಗಿತ್ತಲ್ಲ. ಯೋಚನೆ ಮಾಡಿ, ನಾಶನ ಮಾಡ್ಬೋದಾಗಿತ್ತಲ್ಲ. ಎಲ್ಲಿವರೆಗೂ ನಂಬ್ಕೊಂಡ್ಬಂದ್ವಲ್ಲ. ಅಲ್ಲ, ದೇವರು ಈ ಕಲಿಯುಗದಲ್ಲಿ ನಮಗೆ ಅನುಗ್ರಹ ಮಾಡುವಷ್ಟು ಸಾತ್ವಿಕತೆ, ಒಳ್ಳೆತನ ನಮ್ಮಲ್ಲಿದೆ ಅಂತ ಅನ್ಸುತ್ತೆ ನಿಮಗೆ? ನೋಡಿ, ಅಂದ್ರೆ ಪರಮಾತ್ಮನ ಒಂದು ಎಕ್ಸ್ಟ್ರಾರ್ಡಿನರಿ ಪಾಸಿಟಿವ್ ಎನರ್ಜಿ. ದಟ್ ಪಾಸಿಟಿವ್ ಎನರ್ಜಿ ಈ ಕಾಲದಲ್ಲಿ ಎಕ್ಸಿಕ್ಯೂಟ್ ಆಗೋದಕ್ಕೆ ನಾವು ಅಷ್ಟು ಪರಿಶುದ್ಧವಾಗಿದ್ದೀವಿ ಅಂತ ಅನ್ಸುತ್ತೆ? ಖಂಡಿತ ನಮ್ಮ ಮನಸ್ಸೇ ಪರಿಶುದ್ಧ ಇಲ್ಲ. ಬರ್ತಾನೆ? ಯಾರಿದ್ದಾರೆ ನೋಡಿ, ದೇವ್ರ ಹೆಂಗ್ ಬರ್ತಾನೆ? ದೇವ್ರ ಹೆಂಗ್ ಬರ್ತಾನೆ? ಅದೇ ನಾವು ದೇವರು ಆಗಬೇಕು ಅನ್ನೋ ಕಾರಣಕ್ಕೆ ವಿ ಆರ್ ಗೋಯಿಂಗ್ ಟು ಮಸೀದ್, ವಿ ಆರ್ ಗೋಯಿಂಗ್ ಟು ಒನ್ ಥಿಂಗ್, ವಿ ಆರ್ ಗೋಯಿಂಗ್ ಟು ಅ ಟೆಂಪಲ್. ವೈದ್ಯ, ಕೋವಿಡ್ ಬಂದಿದ್ದು ನಮ್ಮಿಂದನೇ, ಕೋವಿಡ್ ಹೋಗಿದ್ದು ನಾವೇ, ಕಳಿಸಿದ್ದೆ ನಾವೇ. ನಮಗೆ ಒಂದು ಸಮಾಧಾನ ಬೇಕಾಗಿದೆ ಈ ಮನಸ್ಸಿಗೆ, ದೇವರ ಸೃಷ್ಟಿಯು ನಾವೇ, ನಮ್ಮ ಸಮಾಧಾನಕ್ಕೆ, ನಮ್ಮ ನೆಮ್ಮದಿಗೆ. ಆದರೆ ಇದನ್ನು ಮೀರಿ ಅಗಾಧವಾದ ಬ್ರಹ್ಮಾಂಡ ಅಂತ ಹೇಳ್ತೀವಲ್ಲ, ಪ್ರಕೃತಿ ಅಂತ ಹೇಳ್ತೀವಲ್ಲ, ಆ ಶಕ್ತಿ ಇದೆ, ಯೂನಿವರ್ಸ್ ಇದೆ, ಪಾಸಿಟಿವ್ ಎನರ್ಜಿ ಇದೆ. ಅದಕ್ಕೆ ನಾವು ತಲೆಬಾಗು. ಅದಿರಲಿಲ್ಲ ಅಂದರೆ ನಾವು ಒಂದು ಸಣ್ಣ ಕೀಟನೂ ಅಲ್ಲ, ಇಷ್ಟಿದ್ದೆ. ಈಗ ಇಷ್ಟು ಸೈನ್ಸ್ ಬೆಳೆಸಿ, ಇನ್ನೂ ಸೈನ್ಸ್ ಬೆಳೆಸಿರೋದು ಒಂದು ಕಣ ಅಷ್ಟೇ. ಇನ್ನು ಹೆವಿ ಸೈನ್ಸ್ ಬೆಳೆದು ಬಿಟ್ರೆ ಸಾವು ಅನ್ನೋದು ಒಂದು ಡಿಸೀಸ್ ಆಗ್ಬಿಡುತ್ತೆ ಇನ್ನ ಕಂಟಿನ್ಯೂಸ್ ಆಗಿ. ಎಸ್, ನಾವೆಲ್ಲ ಬದುಕಿರ್ತೀವಿ ಬೇಕಾರೆ, ಈಗಲ್ಲ, ಇನ್ನು ಮುಂದಿನ ಜನರೇಷನ್. ಯೋಚನೆ ಮಾಡಿ, ಊಟದ ಬದಲು ಮಾತ್ರೆಗಳು ಬರ್ತವೆ. ಆಕ್ಸಿಜನ್ ದೇವ್ರು ಕೊಟ್ಟಿದ್ದಾನೆ, ಈಗ ಪ್ರಕೃತಿನ ದೇವ್ರು ಕೊಟ್ಟಿದ್ದಾನೆ. ಬುಟ್ಟಿಗಳು ಕಟ್ಕೋತೀವಿ ನಾವು, ಸಿಲಿಂಡರ್ ತಿರುಗಬೇಕು ಆ ಲೆವೆಲ್ಗೆ. ನಮ್ಮ ಮಿಸಸ್ ಯಾವಾಗಲೂ ಹೇಳ್ತಾ ಇರ್ತಾರೆ, 20 ವರ್ಷದಿಂದ ಇದು ಮಾತಾಡ್ತಾ ಇದ್ರಿ ನೀವು ಅಂತ. ಏನಂತ? ಮುಂದೊಂದು ದಿನ ಅನ್ನ ತೂಕ ಮಾಡುವ ಕಾಲ ಬರುತ್ತೆ ಕಣಿರ ಹುಚ್ಚಪ್ಪಗಳಿರ ಅಂತ ಹಿಂದೆ ಕಾಲಜ್ಞಾನಿಗಳು ಹೇಳ್ತಿದ್ರು. ನಾನು ಹೇಳ್ತಿದ್ದೆ, ಮುಂದೊಂದು ದಿನ ಆಕ್ಸಿಜನ್ ಬುಟ್ಟಿಗಳನ್ನು ಕಟ್ಟಿಕೊಳ್ಳುವ ಕಾಲ ಬರುತ್ತೆ, ಮುಂದೊಂದು ದಿನ ಬೇರೆ ಬೇರೆ ಗ್ರಹಗಳಲ್ಲಿ ವಾಸ ಮಾಡ್ತೀವಿ. ತಾಲೆ ಮಂಗಳಗ್ರಹಕ್ಕೆ ಫ್ಲೈಟ್ ಬಿಡ್ತಾವ್ರೆ, ಮಾರ್ಸಿಗೆ ಹೋಗೋ ಚಾನ್ಸಸ್ ಇದೆ, ಮಾರ್ಚಿಗೆ ಫ್ಲೈಟು. ಇಷ್ಟು ಸೈನ್ಸ್ ಮುಂದುವರೆದ್ರು ಹ್ಯೂಮನ್ ವ್ಯಾಲ್ಯೂಸ್ ಅಲ್ಲಿ, ಮಾನವೀಯ ಧರ್ಮಗಳಲ್ಲಿ ಮನುಷ್ಯ ಮುಂದುವರೆದಿಲ್ಲ. ಮನುಷ್ಯನಿಗೆ ಈ ದುರಾಸೆ ಇದೆಯಲ್ಲ, ಲೋಭಿತನ ಇದೆಯಲ್ಲ, ಎಲ್ಲೆಲ್ಗೂ ಕರ್ಕೊಂಡೋಗ್ಬಿಡುತ್ತೆ. ನನ್ನ ಪ್ರಕಾರ ಧರ್ಮ ಅಂದರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಲ್ಲ.
ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ದಂಗೆ ನಡ್ಕೊಳ್ಳೋದಿದೆಯಲ್ಲ, ಅದು ಧರ್ಮ. ಸರ್, ನಮ್ಮ ಸಮಾಜದಲ್ಲಿ ದೇವರು ಅಂದರೆ ಪ್ರತಿಯೊಂದು ವರ್ಗಕ್ಕೂ ಅವರವರದೇ ಆದಂಥ ಒಂದು ವಿಶ್ಲೇಷಣೆ ಇದೆ, ಅವರವರದೇ ಆದಂಥ ಒಂದು ಆಚರಣೆ ಇದೆ. ಅಕಾರ್ಡಿಂಗ್ ಟು ಹುಲಿಕಲ್ ನಟರಾಜ್, ದೇವರು ಅಂದರೆ ಏನು, ದೇವರ ಆಚರಣೆ ಅಂದರೆ ಏನು? ದೇವರು ಅನ್ನೋದು ಯೂನಿವರ್ಸಲ್, ಒಂದು ಅಗಾಧವಾದ ಪ್ರಕೃತಿ ಇದೆ, ಅದು ಎಲ್ಲರಿಗೂ ಒಂದೇ. ನಾವು ನಮ್ಮ ತಕ್ಕಂತೆ ರೂಪಿಸ್ಕೊಂಡಿದ್ದೀವಿ, ಹೆಸರುಗಳನ್ನ ಬೇರೆ ಮಾಡಿ, ನಾಮ ಹಲವು ದೇವರೊಬ್ಬನೇ ಮಾಡ್ಕೊಂಡಿದ್ದೀವಿ. ನಿಮ್ಮ ಆಚಾರ ವಿಚಾರ ನಿಮ್ಮ ಧರ್ಮದ್ದು, ಅವರವರ ಆಚಾರ ವಿಚಾರ ಅವರವ್ರ ಧರ್ಮದ್ದು, ಇವರಿವರ ಆಚಾರ ವಿಚಾರ ಅವರವರ ಧರ್ಮಕ್ಕೆ ಬಿಟ್ಬಿಡೋಣ. ಅವ್ರು ಅದ್ರಲ್ಲಿ ಶಾಂತಿ ಕಾಣ್ತಾ ಇದ್ದಾರ, ನೆಮ್ಮದಿ ಕಾಣ್ತಾ ಇದ್ದಾರ, ಏನೋ ಒಂದಿಷ್ಟು ಜಗತ್ತಿಗೆ ಅವ್ರ ಮನಸ್ಸು ಸಮಾಧಾನದಿಂದ ನಮ್ಮ ಸಮಾಜಕ್ಕೂ ಏನಾರು ಒಂದು ಒಳ್ಳೇದು ಮಾಡ್ತಾ ಇದ್ದಾರ, ಡ್ಯಾನ್ಸ್. ಅದರಿಂದ ಯಾವುದೇ ಇದರಲ್ಲೂ ಕೂಡ ಏನಾದ್ರು ತೊಂದರೆ ನಡೀತಾ ಇದೆಯಾ, ನಮ್ಮ ಕೈಲಾಗತ್ತಾ, ಅದನ್ನು ತಿದ್ದೋಣ. ಅದು ಬಿಟ್ಟರೆ ಅಗಾಧವಾದ ಶಕ್ತಿ ಇದೆ. ಈ ಎಲ್ಲ ಹೆಸರುಗಳು ನಾವಿಟ್ಕೊಂಡಿರೋದು ನಮ್ಮ ಸ್ವಾರ್ಥಕ್ಕಾಗಿ. ಆ ಅಗಾಧವಾದ ಶಕ್ತಿ ಸೈನ್ಸ್ಗಿಂತ ದೊಡ್ಡದು ಅಂತ ನೀವು ನಂಬ್ತೀರಾ? ಸೈನ್ಸ್ ಇನ್ನು ಕುಬ್ಜ, ಪ್ರಕೃತಿ ಇನ್ನು ದೊಡ್ಡದು. ಸೈನ್ಸ್ ಇನ್ನು ಒಂದು ಬ್ಯಾಕ್ಟೀರಿಯಾ, ಇನ್ನು ರಹಸ್ಯ ಬಹಳ ಇದೆ ಅಂತೀರಾ? ಬ್ರಹ್ಮಾಂಡ ಇನ್ನು ಹೆಜ್ಜೆನೇ ಇಟ್ಟಿಲ್ಲ ಸೈನ್ಸು, ಸಂಶೋಧನೆ ಮಾಡ್ತಾ ಇದೆ ಸೈನ್ಸ್. ಈ ಪೂರ್ತಿ ಹೆಜ್ಜೆ ಇಟ್ಟರೆ ಈಗೇನಿದೆ ಬ್ರಹ್ಮಾಂಡ, ನಾವು ಅಂದ್ಕೊಂಡಿದ್ದೀವಿ ಈ ಸಾವಿರಾರು ಲಕ್ಷಾಂತರ ಬ್ರಹ್ಮಾಂಡಗಳು ಸಿಗ್ತವೆ, ಲಕ್ಷಾಂತರ ಬ್ರಹ್ಮಾಂಡ. ಏಲಿಯನ್ಸ್ ನೋಡಿ, ಈಗ ನಾವೇನು ಮಾಡ್ತಾ ಇದ್ದೀವಿ, ನಮ್ಮಲ್ಲೇ ಇರ್ತಕ್ಕಂಥ ಒಂದು 3-4 ಜನರ ವಾಯ್ಸ್ಗಳನ್ನ ತಗೊಂಡು ಬೇರೆ ಮಂಗಳ ಗ್ರಹ ಕಳಿಸ್ತಾ ಇದ್ದೀವಿ. ಅಲ್ಲಿರೋರು ಎಲಿಯನ್ಸ್ ಮುಖಾಂತರ ಇಲ್ಲಿ ನಮಗೆ ಕಳಿಸ್ತಾ ಇದ್ದಾರೆ. ಎಷ್ಟು ಫಾಸ್ಟ್ ಇದೆ ಇದು ಬ್ರಹ್ಮಾಂಡ. ಈ ಬ್ರಹ್ಮಾಂಡನು ಸಣ್ಣದು, ಇನ್ನು ಅಲ್ಲ, ಈ ಭೂಮಿ ಸಣ್ಣದು, ಇನ್ನು ಭೂಮಿ ಅಂತ ಬೇರೆ ಯೋಜನೆ ಹೋಗ್ಬೇಕಲ್ಲ. ಸೈನ್ಸು ಈ ಪ್ರಕೃತಿಗಿಂತ ದೊಡ್ಡದಲ್ಲ, ಕಲಿತಾ ಇದ್ವಿ, ಅದ್ರ ನೆಟ್ನಲ್ಲಿ ಹೋಗ್ತಾ ಇದ್ವಿ. ಆದರೆ ಪ್ರಕೃತಿ ದೊಡ್ಡದಿದೆ, ತಿಳ್ಕೊಳ್ಳೋದು ನಾವು ಬಾವಿ ಕಪ್ಪೆಗಳು, ಅದಕ್ಕೆ ನಾವು ಇಷ್ಟೆಲ್ಲ ನಡೀತಾ ಇದ್ವಿ. ಹಿಂದಿನ ಕಾಲದರು ಜ್ಞಾನಿಗಳು ಹೇಳಿದ್ರು, ಬಾವಿ ಒಳಗಡೆ ಒಂದು ಕಪ್ಪೆ ಇರುತ್ತೆ, ಇನ್ನೊಂದು ಸಮುದ್ರದ ಕಪ್ಪೆ ಬಂದು ಅದ್ರೊಳಗಡೆ ಬೀಳುತ್ತೆ. ಆಗ ಬಾವಿ ಕಪ್ಪೆ, ನೀನು ಸಮುದ್ರ ಎಷ್ಟು ಅಂತ ಕೇಳುತ್ತೆ, ನಗದು ಇಷ್ಟು ದೊಡ್ಡದ, ಅಷ್ಟು ದೊಡ್ಡದ, ಇಷ್ಟು ದೊಡ್ಡದ ಅಂತ. ಸಮುದ್ರ ಕಪ್ಪೆ ನಗುತ್ತೆ, ನೀನು ಇಲ್ಲಿದ್ದೀಯಾ ಬಾವಿ ಕಪ್ಪೆ, ನಿನ್ನಷ್ಟೇ ಬಾ ಅಂತ ಹೊರಗಡೆ ಕರ್ಕೊಂಡೋಗಿ ತೋರಿಸುತ್ತೆ ಎಷ್ಟಿದೆ ಅಂತ. ಸೈನ್ಸ್ ಇನ್ನೂ ಒಂದು ಸಣ್ಣ ಬಾವಿ, ನಮ್ಮ ಮನಸ್ಸು ಕೂಡ ಇನ್ನೂ ಇದೆ. ನಮ್ಮ ಮನಸ್ಸೇ ಸೈನ್ಸನ್ನು ಕಂಡುಹಿಡಿಬೇಕಾಗಿತ್ತು, ನಮ್ಮ ಮನಸ್ಸೇ ಎಲ್ಲವನ್ನೂ ಮಾಡಬಹುದು. ಆ ನಿಟ್ಟಿನಲ್ಲಿ ಆ ಪಥದಲ್ಲಿ ಇದೆ ಮನಸ್ಸು. ಇವತ್ತು ನಾನು ಮಾತಾಡ್ತಾ ಇರೋ ಸುಳ್ಳಾಗ್ಬೋದು, ನಾಳೆ ಸತ್ಯ ಆಗ್ಬೋದು, ಅಥವಾ ಇವತ್ತು ಸತ್ಯ ಇರ್ಬೋದು, ನಾಳೆ ಸುಳ್ಳಾಗ್ಬೋದು. ಆದರೆ ಈ ಮೌಢ್ಯತೆ ಅನ್ನೋದು ಕೊಚ್ಚೆ ನೀರು, ನಿಂತ ನೀರು, ಹರಿಯುವ ನೀರಿನ ಜೊತೆ ಸೇರ್ಕೋಬೇಕಾಗಿದೆ. ಹರಿಯುವ ನೀರಿನ ಜೊತೆ ಸೇರ್ಕೊಂಡಾಗ ಹರಿಯುವ ನೀರು ಆ ಕೊಚ್ಚೆ ನೀರನ್ನು ಗಲೀಜನ್ನು ತೆಗೆಯುತ್ತೆ, ಶುದ್ಧೀಕರಣ ಮಾಡುತ್ತೆ. ಹಾಗೆ ನಾವು ವಿಶಾಲವಾದ ಮನೋಭಾವ, ಏಕ ಸಂಸ್ಕೃತಿಯನ್ನು ಬಿಟ್ಟು ಬಹು ಸಂಸ್ಕೃತಿಯ ಕಡೆ ವಾಲನ. ಅದೇ ನಿಜವಾದ ಧರ್ಮ. ಸರ್, ಕೆಲವು ಧರ್ಮಗಳಲ್ಲಿ ಒಂದಿಷ್ಟು ವೈದಿಕ ಆಚರಣೆಗಳು ಅನ್ನುವಂಥದ್ದಿದೆ. ವೈದಿಕ ಆಚರಣೆಯನ್ನು ಮಾಡ್ತಾ ಹೋಗ್ತಾರೆ, ಅದು ಅವರ ಸಮಾಧಾನಕ್ಕೆ, ಆ್ಯಸ್ ಯು ಸೆಡ್. ಆದರೆ ಅದರ ಹಿಂದೆ ಕೂಡ ವೈಜ್ಞಾನಿಕ ಹಿನ್ನೆಲೆ ಅನ್ನುವಂಥದ್ದು ಇದೆ. ಆದರೆ ಇವತ್ತಿನ ದಿನಗಳಲ್ಲಿ ಈಗಿನ ಜನ್ರೇಷನ್ಗೆ ಅದು ಗೊತ್ತಿಲ್ಲ, ಆ ವೈಜ್ಞಾನಿಕ ಹಿನ್ನೆಲೆ ಏನು ಅಂತ. ಆ ಥರದ ಆಚರಣೆಗಳನ್ನು ನೀವು ಎಕ್ಸೆಪ್ಟ್ ಮಾಡ್ತೀರಾ? ನೀವು ಯಾವುದೇ, ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಟ್ಬಿಡ್ತೀನಿ, ಅಂದರೆ ಇನ್ನೂ ಕ್ಲಾರಿಫೈ ಆಗಿ ಗೊತ್ತಾಗ್ಬಿಡುತ್ತೆ. ಪ್ರತಿನಿತ್ಯ ನಮ್ಮ ಹಿಂದೂ ಸ್ತ್ರೀಯರು ಬೆಳಗಿನ ಜಾವ ಸ್ನಾನ ಮಾಡಿ, ತಲೆ ಸ್ನಾನ ಮಾಡಿ, ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕ್ತಾರೆ. ತುಳಸಿ ಕಟ್ಟೆ ಪ್ರದಕ್ಷಿಣೆ ಹಾಕೋದ್ರಿಂದ ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಅಂತ ಹೇಳ್ತಾರೆ. ಬಿಕಾಸ್ 24/7 ಆಕ್ಸಿಜನ್ ಕೊಡ್ತಕ್ಕಂಥ ಗಿಡ, ಬೆಳಗ್ಗೆ ಎದ್ದು ಫ್ರೆಶ್ ಏರನ್ನು ತೆಗೆದುಕೊಂಡಾಗ ಯಾವುದೇ ಅಸ್ತಮ ಕಾಯಿಲೆಗಳು ಬರೋದಿಲ್ಲ ಅಂತ. ಸೊ ಈ ತರಹದ ಒಂದಿಷ್ಟು ವೈಜ್ಞಾನಿಕ ಹಿನ್ನೆಲೆಗಳಿದೆ. ಇದನ್ನು ನೀವು ಅಕ್ಸೆಪ್ಟ್ ಮಾಡ್ತೀರಾ? ನೋಡಿ, ಪ್ರಾಕ್ಟೀಸ್ಗಳನ್ನು, ಪ್ರತಿಯೊಂದು ಆಚರಣೆಯ ಹಿನ್ನೆಲೆಯಲ್ಲಿ ಕಾರ್ಯಕಾರಣ ಸಂಬಂಧವಿಲ್ಲದೆ ಈ ಮನುಷ್ಯ ಯಾವುದನ್ನು ಮಾಡ್ತಾ ಇಲ್ಲ. ತನಗೆ ಸ್ವಾರ್ಥಕ್ಕೆ ಇದರಿಂದ ಅನುಕೂಲ ಆಗ್ತಾ ಇದೆಯಾ, ಮಾಡ್ತಾನೆ. ಆಗಲ್ವಾ, ಬಿಟ್ಬಿಡ್ತಾನೆ. ಎಕ್ಸಾಂಪಲ್ ನೀವೇ ಹೇಳಿದೆ, ತುಳಸಿ ಗಿಡವನ್ನು ನಾವು ಸುತ್ತಾಕಬೇಕು. ತುಳಸಿ ಎಲೆ ಅದು ಒಂದು ಔಷಧಿ ಗಿಡ. ಎಸ್, ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ತಾ ಇದ್ದೀವಿ, ಔಷಧಿ ಗಿಡ. ನಾವು ಬೆಳಗ್ಗೆ ತಿಂದಾಗ ನಮ್ಮ ಬಾಯಿ ಸ್ಮೆಲ್ ಹೋಗುತ್ತೆ, ಆ ನೀರು ಕುಡೀರಿ. ಎಸ್, ನಾನು ಆಗಲೇ ಹೇಳಿದೆ, ಕಾರ್ಯಕಾರಣ ಸಂಬಂಧವಿಲ್ಲದಲೇ ಅವ್ರು ಏನು ಮಾಡ್ತಾರೆ ಅಂದರೆ, ಎಕ್ಸಾಂಪಲ್ ನಿಮಗೆ ಕೊಡೋದು ಏನು ಅಂದರೆ, ಈಗ
ಹುಣಸೆ ಮರದ ಕೆಳಗಡೆ ಹೋಗಿದ್ರೆ ದೆವ್ವ ಇದೆ. ನಾವು ಈಗ ಸೈನ್ಸ್ ಏನ್ ಹೇಳ್ತಾ ಇದ್ವಿ, ಹುಣಸೆ ಮರದ ಎಲೆಗಳು ಚಿಕ್ಕದಾಗಿರ್ತವೆ, ಫೋಟೋಸಿಂಥಸಿಸ್ ಕ್ರಿಯೆ ನಡೆಯುತ್ತೆ, CO2 ಜಾಸ್ತಿ ಬಿಡುಗಡೆ ಆಗುತ್ತೆ, ನಾವು ಅದನ್ನ ಕುಡಿದಾಗ ಬಾಡಿ ಲ್ಯಾಂಗ್ವೇಜ್ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಏನೇನೋ ವ್ಯತ್ಯಾಸ ಆಗುತ್ತೆ. ನಾವು ಅದನ್ನ ಅವರು ಆಗಿನ ಕಾಲದಲ್ಲಿ ದೆವ್ವ ಅಂತ ಅಂದ್ರು. ಇವತ್ತು ಅದಕ್ಕೆ ವಿಶ್ಲೇಷಣೆ ಕೊಟ್ಟಿದ್ದೀವಿ. ಹಳ್ಳಿ ಮರ ಪ್ರತಿ ಹಳ್ಳಿನಲ್ಲಿ ಹಳ್ಳಿ ಮರ ಸಾಕ್ತಿದ್ವಿ, ಯಾಕೆಂದ್ರೆ ಆಕ್ಸಿಜನ್ ಹೆಚ್ಚು ಬಿಡುಗಡೆ ಆಗ್ತಿತ್ತು. ಔದುಂಬರ ಮರ ಪೂಜೆ ಮಾಡ್ತಿದ್ವಿ, ಯಾಕೆಂದ್ರೆ ಅದು ತಾನು ತನ್ನ ಸುತ್ತ ಇರುವಂತ ಎಲ್ಲಾ ವಾತಾವರಣ ತಂಪಾಗಿ ಇಟ್ಕೊಡ್ತಿತ್ತು. ಪ್ರತಿಯೊಂದಕ್ಕೂ ಕೂಡ ಪ್ರಕೃತಿಯಲ್ಲಿ ತನ್ನದೇ ಆದ ಅಸ್ತಿತ್ವ ರೂಪಿಸ್ಕೊಳ್ಳುವಂತ ಸಂಬಂಧಗಳು ಮತ್ತು ಆಚರಣೆಗಳಿದೆಯಲ್ಲ, ಖಂಡಿತ ಅದಕ್ಕೆ ನಾವು ಹ್ಯಾಂಡ್ಸಪ್ ಮಾಡೋಣ. ಅದರಿಂದ ಯಾರಿಗಾರ ನೋವಾಗತ್ತೆ ಅನ್ನೋದಾದ್ರೆ ಅದರ ಮೂಲ ಹುಡುಕನ. ಯಾಕೆಂದ್ರೆ ಆಧ್ಯಾತ್ಮಿಕತೆ, ಪೂಜೆ, ಪುನಸ್ಕಾರ ಇವೆಲ್ಲವೂ ಕೂಡ ಬಂದಿದ್ದೆ. ಅದು ಇಲ್ದಿದ್ರೆ ಇಡೀ ಒಡಿಕೊಲ್ಲೋ ಸಂಸ್ಕೃತಿ ಬರ್ತಿತ್ತೇನೋ. ಈ ಒಂದು ಕೂತ್ಕೊಳ್ಳಿಕ್ಕೆ, ಊರ್ ಮುಂದೆ ಕೂತ್ಕೊಳ್ಳಿಕ್ಕೆ ಒಂದು ಸ್ಥಳ ಮಾಡಿದ್ವಿ, ಅದನ್ನ ದೇವಸ್ಥಾನ ಅಂದ್ವಿ. ಬೆಳಗಿನ ಸಾಯಂಕಾಲ ತನಕ ದುಡ್ಕೊಂಡು ಬರ್ತಾನೆ ಮನುಷ್ಯ, ಸಂಜೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಭಜನೆ ಮಾಡ್ತಾರೆ, ಏನೋ ಮಾಡ್ತಾರೆ. ಆಮೇಲೆ ಸಮಸ್ಯೆ ಬಗೆಹರಿಕಾಗಲಿ, ಇಲ್ಲೊಬ್ಬ ದೇವರಿದ್ದಾನೆ, ಅವನ ಮುಂದೆ ಸತ್ಯ ಹೇಳು, ಇಲ್ಲೊಬ್ಬ ದೇವರಿದ್ದಾನೆ, ಇಲ್ಲೊಂದು ಪ್ರಮಾಣ ಮಾಡು. ಕಾಣದ ಒಂದು ಶಕ್ತಿಯನ್ನ ಮುಂದೆ ಇಟ್ಕೊಂಡ್ವಿ. ಆಗ ನನ್ನ ಸಬ್ ಕಾನ್ಸಿಯಸ್ ಮೈಂಡ್ ಏನೋ ಅವನು ಪಾಪ ಪ್ರಜ್ಞೆ ಕಾಡುತ್ತೆ, ಆ ಪಾಪ ಪ್ರಜ್ಞೆ ಕಾಡುತ್ತೆ, ಸುಳ್ಳು ಹೇಳ್ಬಾರ್ದು ಅಂತ. ಅಲ್ಲಿ ಬದಲಾವಣೆ ಆಗಿದೆನಲ್ಲ ಮಾಡಿ. ಈಗಲೂ ನಾವು ಎಷ್ಟೊಂದು ಸುಳ್ಳು ಹೇಳ್ತೀವಿ. ನೀನು ದೊಡ್ಡ ತಪ್ಪು ಮಾಡಿದ್ರೆ, ಜೀವನದಲ್ಲಿ ಕೊಲೆ ಸುಲಿಗೆ ಅದೆಲ್ಲ ಮಾಡಿದ್ರೆ ಯಮ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ನರಕ ಲೋಕ ಇದೆ, ಅಲ್ಲಿ ಕಬ್ಬಣದ ಕಾಗೆಯಲ್ಲಿ ನೀನು ಕುಕ್ಕಿಸ್ಬಿಡ್ತಾನೆ, ಗರ್ಗಸ್ಥಲ್ಲಿ ಕುಯಿಸ್ಬಿಡ್ತಾನೆ. ಯಾಕೆ ಕುಟ್ಟಾಕಿದ್ರಿ ಇದು? ನೀನೇನೂ ತಪ್ಪು ಮಾಡಬೇಡ ಅಂತ ಹೇಳಿ ಅವನ ಬದಲಾವಣೆ, ಮನಸ್ಸಿನ ಬದಲಾವಣೆ ಮಾಡಿ ವಿಕೃತ ಮನಸ್ಸಿನ ಸುಕೃತ ಮನಸ್ಸಿಗೆ ಬಾ ಅಂತ ಹೇಳಿದರು. ಹಾಗಾದ್ರೆ ಯಮಲೋಕ ಎಲ್ಲಿದೆ? ಅಲ್ಲಿ ಕಬ್ಬಣ ಹೆಂಗ್ ಸಿಕ್ತು? ಭೂಮಿಲಿ ಸಿಗ್ದ ಕಬ್ಬಣ ಅಲ್ಲಿ ಹೆಂಗೆ ಸಿಕ್ತು? ಇಲ್ಲ ಅಂತೀರ? ಖಂಡಿತ ಇಲ್ಲ. ಕಣ್ಣು ಎಲ್ಲಿರುತ್ತೆ ಯಮನಿಗೆ? ಇಲ್ಲಿ ಮಣ್ಣಲ್ಲಿ ಮಣ್ಣಾಗಿದೆಯಲ್ಲ, ಕೊಳ್ತೋಗ್ಬಿಟ್ಟಿದೆಯಲ್ಲ, ಸುಟ್ಬಿಟ್ಟಿದ್ದೀವಲ್ಲ. ಯಮನಿಗೆ ಎಲ್ಲಿ ಕಣ್ಣು ಸಿಗುತ್ತೆ? ಯಮನಿಗೆ ಎಲ್ಲಿ ದೇಹ ಸಿಗುತ್ತೆ ಗರಗಸ್ಥಲ್ಲಿ ಕುಯ್ಯಕ್ಕೆ? ಯಮನಿಗೆ ಎಲ್ಲಿ ಕುದಿ ಎಣ್ಣೆಲ್ಲಿ ಕೈ ಅಲ್ಲ, ಕುದಿ ಎಣ್ಣೆಲ್ಲಿ ಸುಡಕ್ಕೆ ಎಲ್ಲಿರುತ್ತೆ? ಕುದಿ ಎಣ್ಣೆಯಲ್ಲಿ ಇರುತ್ತೆ ಅವನಿಗೆ. ಅಂದ್ರೆ ಈ ಲೋಕವನ್ನು ಹೊರತುಪಡಿಸಿ ಮತ್ತೊಂದು ಬೇರೆ ಲೋಕ ಇಲ್ಲ ಅಂತೀರಾ? ಇಲ್ಲೇ ಇದೆ, ಇಲ್ಲೇ ಇದೆ ಸ್ವರ್ಗ, ಇಲ್ಲೇ ಇದೆ ನರಕ. ನೀವು ಒಂದು ಸೆಕೆಂಡ್ ಅರಮನೆ ಒಳಗಡೆ ಹೋಗಿ, ಸ್ವರ್ಗ ಇಲ್ಲೇ. ಕಿದ್ವಾಯಿಗೆ ಹೋಗಿ, ನಿಮಾನ್ಸ್ಗೆ ಹೋಗಿ, ನರಕ ಬೇರೇನಿಲ್ಲ. ಅಲ್ಲ, ಎಲ್ಲಾ ಲೋಕದಲ್ಲಿಯೂ ಸ್ವರ್ಗ ನರಕಗಳ ಇಲ್ಲೇ ಅಂತ ಹೇಳಿದ್ದಾರೆ. ಇಲ್ಲೇ ನಾಟ್ ಓನ್ಲಿ ಇನ್ ಭೂಲೋಕ, ಬೇರೆ ಲೋಕದಲ್ಲಿಯೂ ಕೂಡ ಸ್ವರ್ಗ ನರಕಗಳ ದರ್ಶನ ಇದೆ ಅಂತ ಹೇಳಿ. ಅಲ್ಲೇ ಇದೆ, ಅಲ್ಲೂ ಇದೆ. ನಮ್ಮದು ಬೇರೆ ಲೋಕದಲ್ಲಿ ಇಲ್ಲ. ನಮ್ಮದು ನರಕ ಇಲ್ಲೇ ಇದೆ, ನಮ್ಮ ಸ್ವರ್ಗ ನಮ್ಮ ನಡವಳಿಕೆಯಲ್ಲಿದೆ, ನಮ್ಮ ನರಕ ನಮ್ಮ ನಡವಳಿಕೆಯಲ್ಲಿದೆ. ಅಂದ್ರೆ ಆಫ್ಟರ್ ದ ಡೆತ್ ಈ ದೇಹದಿಂದ ಈ ಒಳಗಿರ್ತಕ್ಕಂಥ ಒಂದು ಚೈತನ್ಯ ಅಥವಾ ಆತ್ಮ ಅಂತ ಏನು ಕರಿತೀವಿ, ಅದು ಹೊರಗಡೆ ಬಂದ ಮೇಲೆ ಈ ಲೋಕವನ್ನು ಹೊರತುಪಡಿಸಿ ಆ ಆತ್ಮದ ಲೋಕದ ಪ್ರಪಂಚವನ್ನ ದರ್ಶನ ಪಡೆದುಕೊಳ್ಳಲ್ಲ ಅಂತ. ಎಂತ ಪ್ರಶ್ನೆ ಕೇಳ್ತಾ ಇದ್ರು ವೈದ್ಯ ಅಂದ್ರೆ, ನೀವು ಆತ್ಮ ಅಂತೀರಿ, ನಾನು ಅದನ್ನು ಮನಸ್ಸು ಅಂತ ಕರಿತೀನಿ. ಸರಿ, ಉಸಿರು ಅಂತ ಕರಿತೀನಿ. ಓಕೆ, ಎಸ್, ಉಸಿರು ಅಂತ ಕರಿತೀನಿ. ಓಕೆ, ಈ ನನ್ನೊಳಗಡೆ ಇರ್ತಕ್ಕಂಥ ಉಸಿರು ಹಾರ್ಟ್ ಇಲ್ಲಿ ಕೆಲಸ ಮಾಡ್ತಾ ಇದೆ. ಹಾರ್ಟ್ ತಟಸ್ಥ ಆಗತ್ತೆ, ನಿಂತು ಬಿಡುತ್ತೆ. ಇನ್ನು ಉಸಿರು ಒಳಗಡೆ ಹೋಗಲ್ಲ. ಆ ಉಸಿರಿಂದಲೇ ಈ ಜಗತ್ತು, ದೇಹ ನಡೀತಾ, ವ್ಯಾಪಾರ ನಡೀತಾ ಇದೆ. ಅದ್ರಲ್ಲೂ ನೋಡಿ, ಸೈನ್ಸ್ಗಿಂತ ಬಲಾಢ್ಯವಾದ ನಮ್ಮ ಪ್ರಕೃತಿ ದೇವರು 76,000 ವೈರ್ ಕೊಟ್ಟಿದ್ದಾನೆ. ಕಣ್ಣು ಕೊಟ್ಟವನೇ, ಮೂಗು ಕೊಟ್ಟವನೇ, ಅವನಿಗೆ ಯಾರು ಹೇಳ್ಕೊಟ್ಟಿದ್ದು? ಇದೆಲ್ಲ ಕೊಟ್ಟಿದ್ದಾನೆ. ಬಾಯಿ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಏನಾರ ನಮ್ದು ಡೂಪ್ಲಿಕೇಟ್ ನಾಲಿಗೆ ಆಗ್ಬಿಟ್ಟು ಸುಟ್ಟೋಗ್ಬಿಟ್ಟಿರೋದೇನೋ, ಹೊಡೆದೋಗ್ಬಿಟ್ಟಿರೋದೇನೋ. ಅಂದ್ರೆ ಈ ಸೈನ್ಸ್ ಅನ್ನ ಮೀರಿದ್ದು ಒಂದು ಶಕ್ತಿ ಇದೆ, ಅಗಾಧವಾದ್ದು. ಈ ಪ್ರಕೃತಿ ನಮ್ಮಲ್ಲಿದೆ. ಆಗ ನೀವು ಉಸಿರು ಇಲ್ಲಿ ಬಂತಷ್ಟೇ, ಹೊರಗಡೆ ಬಂತು ಅಷ್ಟೇ. ಇಲ್ಲಿ ಒಳಗಡೆ ಹೋಗಿತ್ತು, ಈ ಹೊರಗಡೆ ಉಸಿರು ಹೋಗಿತ್ತು, ಒಳಗಡೆ ಇತ್ತು, ಹೊರಗಡೆ ಬಂತು, ನಿಂತೋಯ್ತು ಅಷ್ಟೇ. ನಮ್ದೊಂದು ಬೆಲೂನ್ ಅಷ್ಟೇ. ಸತ್ಮೇಲೆ ನನ್ನ ಆತ್ಮ. ಹಾಗಾದ್ರೆ ಕೋಟಿ ಗಟ್ಟಲೆ ಜನ ಸತ್ತಿದ್ದಾರಲ್ಲ, ಅವ್ರ ಆತ್ಮ ಇದ್ದೀರಲ್ಲ, ಆತ್ಮ ಎಲ್ಲೋಗುತ್ತೆ? ನಾವೇ ಉಸಿರಾಡ್ಬೇಕು. ಪುನರಪಿ ಜನನಂ ಪುನರಪಿ ಮರಣಂ. ಖಂಡಿತ ಅದ್ರ ಮೇಲೆ ನಂಬಿಕೆ ಇಲ್ಲ. ಇಲ್ಲಿ ಹುಟ್ಟಿದ್ದಷ್ಟೇ ಗೊತ್ತು, ಮತ್ತೆ ಪುನರ್ಜನ್ಮದ ಮೇಲೂ ನಂಬಿಕೆ ಇಲ್ಲ. ಸೈನ್ಸ್ ಏನ್ ಹೇಳುತ್ತೆ ಅದ್ರ ಬಗ್ಗೆ? ಸೈನ್ಸ್ ಇನ್ನು ನನಗೆ ನನ್ನ ಪ್ರಕಾರ ನಂಬಿಕೆ ಇಲ್ಲ. ಯಾಕೆಂತಂದ್ರೆ ಸುಮಾರು ಜನ
ಹಿಪ್ನೋಟೈಸ್ ಮಾಡ್ಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಏನಾಗಿದ್ರಿ ಅಂತೆಲ್ಲ ಹೇಳಿಸ್ತಾರಲ್ಲ ಮಲಗಿಸಿ. 100% ಬೋಗಸ್. ಚಾಲೆಂಜ್ ಮಾಡ್ತೀನಿ. ಹೌದಾ? ಚಾಲೆಂಜ್ ಮಾಡ್ತೀನಿ. ಅದು ಕೂಡ ಮಾನಸಿಕ ಸ್ಥಿತಿಗತಿಗಳ ಮೇಲೆ ಪುನರಪೇನು ಏನು ಪುನರ್ಜನ್ಮ ಆತ್ಮಗಳೊಂದಿಗೆ ಮಾತಾಡ್ತೀನಿ. ನಾನು ಈಗ ನಿಮ್ ಟಿವಿ ಮುಖಾಂತರ ಒಂದು ಚಾಲೆಂಜ್ ಮಾಡ್ತೀನಪ್ಪ. ನಿಜವಾಗ್ಲೂ ನಿಮ್ಗೆ ಆತ್ಮಗಳೊಂದಿಗೆ ಮಾತಾಡ್ತೀನಿ, ಸಂಭಾಷಣೆ ಮಾಡ್ತೀನಿ. ನಾನು ಬರೆಸ್ತೀನಿ ಅನ್ನೋದಾದ್ರೆ ಒಂದೇ ಒಂದು 12 ವರ್ಷಗಳಿಂದ ನಿರಂತರವಾಗಿ ಧರ್ಮಸ್ಥಳದ ಒಂದು ಕೇಸ್, ಸೌಜನ್ಯ ಕೇಸ್, ಅವಳ ಆತ್ಮನ ಬರ್ಸ್ಬಿಟ್ಟು ಹಿಂಗಿಂಗೆ ಆಯ್ತು, ಇಂತಿಂತಾರೆ ಈ ರೀತಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಒಂದು ಆತ್ಮ ಬರ್ಸಿ ಹೇಳಿಸ್ಬಿಟ್ರೆ ನಿಮಗೆ ಶರಣಾಗ್ಬಿಡ್ತೀನಿ. ಶಬಾಷ್. ಶರಣಾಗ್ಬಿಡ್ತೀನಿ. ಕೋಟಿಗಟ್ಟಲೆ ಜನ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ, ಮಾನಸಿಕ ದೌರ್ಬಲ್ಯಕ್ಕೆ ಒಳಗಾಗಿ, ದೈಹಿಕ ದೌರ್ಬಲ್ಯಕ್ಕೆ ಒಳಗೆ ಅವ್ರು ಸತ್ತಿರೋರೆಲ್ಲರೂ ಕೂಡ ಆತ್ಮಗಳಾಗಿ ಬರ್ಸ್ಬಿಟ್ಟಿದ್ರೆ ಇವತ್ತು ಪೊಲೀಸ್ ಆಗ್ಬೇಕಾಗಿತ್ತು, ವೈದ್ಯ CID ಆಗ್ಬೇಕಾಗಿತ್ತು. ಸರ್, ನಮ್ಮ ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆನಾ? ಅಂದ್ರೆ ಆ ತರದ ಖಂಡಿತ ಇಲ್ಲ. ಇದ್ದಿದ್ರೆ ಈ ದೆವ್ವಗಳ ಕೇಸ್ ಪತ್ತೆ ಹಚ್ಚೋದಕ್ಕೆ ಏನೋ ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅದನ್ನ ನೋಡಿ. ದೆವ್ವನ ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಇಲಾಖೆ ಏನ್ ಹೇಳುತ್ತೆ, ಕಾನೂನು ಎವಿಡೆನ್ಸ್ ಕೇಳುತ್ತೆ. ನೀನ್ ಗೊತ್ತಿಲ್ಲದಲ್ಲ ಆತ್ಮದೊಂದಿಗೆ ಮಾತಾಡಿದ ಅಲ್ಲಿ ಮಾತಾಡಿದ ಅದೆಲ್ಲ ಬೋಗಸ್, ನಡೆಯ ನೀನ್ ಆಚರಿಕೆ ಅನ್ಸ್. ಹೌದು, ಪ್ರಾಕ್ಟಿಕಲಿ ಬೇಕು, ಪ್ರಾಕ್ಟಿಕಲ್ ಬೇಕು, ಎವಿಡೆನ್ಸ್ ಬೇಕು. ಇವರು ಎವಿಡೆನ್ಸ್ ಇಲ್ದಲೆ ಗೊತ್ತಿಲ್ದಲೆ ನನಗೆ ಅರಿವಾಗುತ್ತೆ, ನಿನ್ಗಾರು ಹೌದು, ನಿನ್ಗೆ ಹ್ಯಾಲಿಸಿನೇಷನ್ಗೊಳಗಾಗಿದ್ದು ನಿನ್ಗೆ ಅರಿವಾಗುತ್ತೆ, ನೀನ್ ಮಾನಸಿಕ ಖಿನ್ನತೆಗೊಳಗಾಗಿದ್ದು ನಿನ್ಗೆ ಅರಿವಾಗುತ್ತೆ. ನನ್ಗಾಗಲ್ಲ ರೀ. ಯಾರೋ ಒಬ್ಬ ವೈದ್ಯರು ಈ ಟಿವಿನಲ್ಲಿ ಕೂತ್ಕೊಂಡು ಯಾರೋ ಹೇಳ್ತಿದ್ರು ಜ್ಯೋತಿಷಿ ಅಂತೆ. ಅವರೆಲ್ಲ ಸಿನಿಮಾದಲ್ಲಿ ಎಲ್ಲ ಪಾತ್ರ ಮಾಡಿ ಆಗಿ ಅಲ್ಲೂ ಇಲ್ಲ ಆಗ್ಲಿಲ್ಲ ಅಂದಾಗ ಇನ್ನೊಂದ್ ಕಡೆ ಕೊನೆಗೆ ದೊಡ್ಡ ಘಟ್ಟ ಇದು ಜ್ಯೋತಿಷ್ಯ. ನಾನು ಬ್ರಹ್ಮಾಂಡ ಆಗ್ಬಿಟ್ಟಿದ್ದೀನಿ, ಹಂಗಾಗಿದ್ದೀನಿ ಅಂತ ಎಲ್ಲ ಹೇಳಿದ್ಮೇಲೆ ಅವ್ರು ಹೇಳಿದ್ರು ನನಗೆ ಜ್ಯೋತಿಷ್ಯ ಜೊತೆಗೆ ಆತ್ಮದೊಂದಿಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾತಾಡ್ತೀನಿ ಅಂತ. ಹಾಗಾದ್ರೆ ನೀವೆಲ್ಲ ಈ ಆವೇಶಗಳನ್ನ ಪಡ್ಕೊ ಒಂದೊಂದು ವೇಷಗಳು ಅಲ್ಲೇ ನೀವು ಇರ್ಬೋದಾಗಿತ್ತು. ಈ ಜಾಗಕ್ಕೆ ಯಾಕೆ ಬಂದ್ರಿ ಜ್ಯೋತಿಷಕ್ಕೆ? ನನ್ನ ಪ್ರಕಾರ ಪಂಚಾಂಗ ನೋಡುವ ಬದಲು ಪಂಚ ಅಂಗಗಳ ಕಡೆ ಗಮನ ಕೊಡೋಣ. ಜ್ಯೋತಿಷ್ಯ ಕಂಪ್ಲೀಟ್ಲಿ ಸುಳ್ಳು ಅಂತೀರ? ಜ್ಯೋತಿಷ್ಯ ಶಾಸ್ತ್ರ ಇದೆಯಲ್ಲ, ಅಗಾಧವಾದ ಒಂದು ಗಣಿತ, ಅದು ಮ್ಯಾಥಮೆಟಿಕ್ಸ್, ಪ್ಯೂರ್ ಮ್ಯಾಥಮೆಟಿಕ್ಸ್. ಅದ್ರ ಪ್ರಕಾರ ಅದು ಕಂಡು ಅದ್ರ ಬಗ್ಗೆ ಸಂಶೋಧನೆ ಆಗ್ತಲೇ ಇದೆ ನಿರಂತರ. ಜ್ಯೋತಿಷಿ ಇದ್ದಾರಲ್ಲ 99 ಜನ ಬೋಗಸ್. ಯಾಕಂತಂದ್ರೆ ನಾನು ಸುಮಾರು ಜನ ಜ್ಯೋತಿಷಿಗಳನ್ನು ನೋಡಿದ್ದೀನಿ ಸರ್. ನಿಜವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಶಾಸ್ತ್ರಾವೃತವಾಗಿ ಅಧ್ಯಯನ ಮಾಡಿದವರು ಇವತ್ತು ಕಾಸಿಗೆ ಜ್ಯೋತಿಷ್ಯ ಹೇಳಲ್ಲ ಸರ್. ಮನೆಯಿಂದ ಹೊರಗಡೆ ಬರಲ್ಲ. ಅದೇ ಟಿವಿಗೆ ಬಂದು ಕೂತ್ಕೊಳ್ಳಲ್ಲ, ತಗೊಳ್ಳಲ್ಲ. ಮುಖ ನೋಡಿ ಇಂಥವ್ರಿಗೆ ಹೇಳ್ಬೇಕು ಅಂತ ಅನ್ಸುತ್ತೋ ಅಂಥವ್ರಿಗೆ ಹೇಳ್ತಾರೆ. ಎಸ್, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್. ಅವ್ರಿಗೊಂದು ರೀತಿಯ ಜ್ಞಾನ ಇದೆ. ಈಗ ಹುಲಿಕಲ್ ನಟರಾಜ್ ಎಲ್ಲರ ಪವಾಡ ಆದರೆ ಅಲ್ಲಿ ಹೋಗಿ ಸಂಶೋಧನೆ ಮಾಡ್ತಾರೆ, ಹಿಂಗೆ ಇದೆ ಅಂತ ಯಾಕೆ ಕೇಳ್ತಾರೆ? ನನಗೇನೋ ಒಂದಿಷ್ಟು ಜ್ಞಾನ ಇದೆ, ಅನುಭವದ ಮೇಲೋ ಇನ್ನೊಂದ್ರ ಮೇಲೋ ಮಾಡ್ಕೊಂಡಿದ್ದೀನಿ. ಮುಖ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಹಿಂಗೆ ಮಾತಾಡ್ತಾ ಇದ್ದಾನೆ, ಇಲ್ಲೇ ದ್ವಂದ್ವ ಇದೆ, ಇಲ್ಲೇ ಸ್ಪ್ಲಿಟ್ ಪರ್ಸನಾಲಿಟಿ ಇದೆ, ಇಲ್ಲೇ ಮಾನಸಿಕ ಖಿನ್ನತೆಗೊಳಗಾಗಿದ್ದಾನೆ, ಇಲ್ಲೇ ಸ್ವಾರ್ಥ ಇದೆ ಅಂತ ಹೇಳ್ಬೋದು ನಾವು. ಯಾಕೆ? ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ. ಅದರಿಂದ ಈ ಪುನರ್ಜನ್ಮ ಜನ್ಮಾಂತರ ಇದು ಹೇಳ್ಕೊಂಡು ಬೋಗಸ್ ಮಾಡ್ತಾ ಇದ್ದಾರಲ್ಲ. ಆಮೇಲೆ ಅಪ್ಪುನು ಬೇರೆ ತಗೊಂಡ್ಬಿಟ್ರು. ನಾನು ಅಪ್ಪು ಹಂಗೆ ಮಾತಾಡ್ತಾನೆ ಹಿಂಗೆ ಮಾತಾಡ್ತಾನೆ, ಅದನ್ನು ಸೈನ್ಸ್ ಈ ವಸ್ತುಗಳ ಮುಖಾಂತರ ಮಾತಾಡ್ಸಿದ್ರು. ಅದು ಡೂಪ್ಲಿಕೇಟ್ ಅಂತ ತೋರಿಸ್ಕೊಟ್ವಿ. ಈ ಜನ ಏನಾಗುತ್ತೆ ಅಂದರೆ ಪ್ರಚಾರಕ್ಕೋಸ್ಕರ ಸುಳ್ಳನ್ನು ಸತ್ಯ ಅಂತ ವಾದ ಮಾಡ್ತಾ ಮಾಡ್ತಾ ಆ ಸುಳ್ಳನ್ನೇ ಸತ್ಯ ಅನಿಸ್ಬಿಡ್ತಾರೆ. ನಾನೇ ಸರಿ ಅನ್ನೋ ಬರದಲ್ಲಿ ಬಂದ್ಬಿಡ್ತಾರೆ. ನಾನು ಅದಕ್ಕೆ ಹೇಳಿದ್ದು, ಹುಲಿಕಲ್ ನಟರಾಜ್ ಹೇಳಿದ್ದು ಸುಳ್ಳು ಸತ್ಯ ಅಂತಲ್ಲ, ಸುಳ್ಳು ಅಂತಲ್ಲ, ಅನಾಲಿಸಿಸ್ ಮಾಡುವ ಕೆಪಾಸಿಟಿ ನಿಮ್ಗಿರುತ್ತೆ. ಹಾಗಾದ್ರೆ ಅದೆಲ್ಲ ಆತ್ಮಗೀತ್ಮ ಇದು ನಾನು ಜನ್ಮಾಂತರ ಪುನರ್ಜನ್ಮ ಅದು ಎಲ್ಲ ಮಾಡಿಬಿಟ್ರೆ ಏನು ಬೇಕಾದ್ರೆ ಇವತ್ತು ಪೊಲೀಸ್ ಬೇಕಾಗಿರ್ಲಿಲ್ಲ, ಅದು BNS ಸೆಕ್ಷನ್ ಬೇಕಾಗಿರ್ಲಿಲ್ಲ, IPC ಸೆಕ್ಷನ್ ಬೇಕಾಗಿರ್ಲಿಲ್ಲ, ಯಾರೇನು ಬೇಕಾದ್ರೂ ಆಗ್ಬೋದಿತ್ತು. ವೈದ್ಯ ನನಗೆ ಯೋಚನೆ ಮಾಡೋದು 17ನೇ ಶತಮಾನದಲ್ಲಿ ಈ ಜಗತ್ತು ತುಡ್ದಾಗ್ಲಿಂದ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಆದರೆ 17ನೇ ಶತಮಾನದಲ್ಲಿ ಬಸವಣ್ಣ ಮಾತನಾಡ್ತಾ ಗೆಲ್ತಾರೆ. ಬುದ್ಧ ಮೌನವಾಗಿ ಗೆಲ್ತಾರೆ. ಬಸವಣ್ಣ 12ನೇ ಶತಮಾನದ ಕಳಬೇಡ, ಕುಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ ಅಂತ ಹೇಳಿದ್ರಲ್ಲ, ನಾವು ಬಯಾಟ್ ಮಾಡ್ತೀವಿ. ಬಸವಣ್ಣನ ಅಭಿಮಾನಿಗಳು ಅಂತ ಹೇಳ್ಕೊಂಡು ಬಸವಣ್ಣನ ಫೋಟೋ ಇಟ್ಕೊಂಡು ಮಾಡಬಾರ್ದು ಮಾಡ್ತೀವಿ. ನಿಜವಾಗ್ಲೂ ನೀವು ಬಸವಣ್ಣನ ಅನುಯಾಯಿಗಳಾಗಿದ್ದರೆ
ಅಭಿಮಾನಿಗಳ ಮೇಲೆ ನನ್ನ ನಂಬಿಕೆ ಇಲ್ಲ, ಅನುಯಾಯಿಗಳಾಗಿದೆ. ಕಳಬೇಡ ಅಂತ ಒಂದೇ ಒಂದು ಮಾತನ್ನ ಮೈಗೂಡಿಸ್ಕೊಂಡ್ರೆ IPC ಸೆಕ್ಷನ್ ಬರ್ತಿರ್ಲಿಲ್ಲ, ಪೊಲೀಸ್ ಬರ್ತಿರ್ಲಿಲ್ಲ, 420 ಕೇಸ್ ಬರ್ತಿರ್ಲಿಲ್ಲ, 501 420 ಆಗ್ತಿರ್ಲಿಲ್ಲ, ಕ್ರೈಮ್ ಇಲ್ಲ. ಸೇಮ್ ಆಸ್ ಇಟ್ ಈಸ್ ಇದೆ. ಧರ್ಮ ಧರ್ಮ ಇದು ನಿಜವಾದ ಧರ್ಮ. ಕೊಳಬೇಡ ಅಂತ ಒಂದು ಮೈಗೂಡಿಸ್ಕೊಂಡಿದ್ರೆ ಜೈಲೇ ಬರ್ತಿರ್ಲಿಲ್ಲ. ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇಲ್ಲೇ ನೋಡಿ ಅಲ್ಟ್ರಾಸಿಟಿ ಕೇಸ್ಗಳು ಬರ್ತಿರ್ಲಿಲ್ಲ. ಇನ್ನೊಬ್ಬರಿಗೆ ಅಪಮಾನ ಮಾಡೋದು ಬೇಡ, ಮಾಡಬೇಡ. ಯಾವ ಬಸವಣ್ಣ ಧರ್ಮ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಳಸವಯ್ಯ ಅನ್ನೋ, ಈಗ ಅದೇ ಜನ ಬಸವಣ್ಣನ ಮೂರ್ತಿ ಮಾಡ್ತಾ ಇದ್ದೀರಿ. ನೀವು ಬದ್ಲಾದ್ರ ಬುದ್ಧ ಮೌನವಾಗಿ ಗೆದ್ರು, ಮೌನವಾಗಿ ಜಗತ್ತನ್ನ ಗೆಲ್ತಾರೆ. ತ್ಯಾಗ ಮಾಡ್ದ, ತ್ಯಾಗ ಮಾಡಿದ್ರು. ದುರಾಸೆಯೇ ಅತಿಯಾಸೆಯೇ ದುಃಖಕ್ಕೆ ಮೂಲ, ಇದೊಂದು ರೀ. ಆದ್ರೆ ಇವತ್ತು ಬುದ್ಧನ ಹೆಸರು ಬಸವಣ್ಣನ ಹೆಸರಲ್ಲಿ ಸೀಟ್ ಬೇಕು ಅಂತಾರೆ, ಸೀಟ್ ಬೇಕು, ಅದೇ ಆ ಫೋಟೋ ಇಟ್ಕೊಂಡು ಅಧಿಕಾರ ಮಾಡ್ತೀರಿ, ಕುರ್ಚಿ ಬೇಕು ಅಂತಾರೆ. ಬಿಟ್ಟು ಹೊರ ಬನ್ನಿ ಅಂತ ಅಂದ್ರು ಬುದ್ಧ. ಲೋಭ ಮೋಹಗಳಿಂದ ಬಿಟ್ಟು ಹೊರ ಬನ್ನಿ ಅಂದ್ರು. ಅಂದ್ರೆ ನಾವೊಂದು ಐಕಾನ್ ಅಂತ ಇಟ್ಕೊಂಡು ನಾನೇನ್ ಬೇಕಾದ್ರು ಮಾಡ್ಬೋದು ಅಂತ ಐಕಾನ್ ತಗೊಂಡಿದ್ದಾರೆ, ತಗೊಂಡ್ಬಿಡೋದು ಐಕಾನ್. ಅದೇ ನಾನು ಅಧಿಕಾರ ಬೇಕು ನನಗೆ ಅಷ್ಟೇ, ಎಥಿಕ್ಸ್ ಇಲ್ಲ. ಎಥಿಕ್ಸ್ 100 ಜನ ಇಲ್ಲಿದ್ದಾರೆ ಅಂದರೆ ಒಂದಿಷ್ಟು ಹುಡುಕ್ಬೇಕಾಗತ್ತೆ ನಾವು, ಒಂದಿಷ್ಟು ಜನ. ಹಾಗಂತ ಇಲ್ಲ ಅಂತಲ್ಲ, ಇದ್ದಾರೆ. ನೀವು ಅವತ್ತು ಹೇಳಿ ಸ್ವಾಮೀಜಿಗಳು, ಯತಿವರ್ಯರು, ಮೌಲಿಗಳು, ಫಾದರ್ಸ್ಗಳು ಒಳ್ಳೊಳ್ಳೆಯವರಿದ್ದಾರೆ, ನಿಜವಾಗ್ಲೂ ಒಳ್ಳೊಳ್ಳೆಯವರಿದ್ದಾರೆ. ಅವರ ಕಾಲಿಗೆ ಇವತ್ತು ನಮಸ್ಕಾರ ಮಾಡ್ಕೊಡ್ತೀನಿ ನಾನು. ಒಳ್ಳೊಳ್ಳೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದೀನಿ, ಅವ್ರು ಚರ್ಚೆ ಮಾಡ್ತಾರೆ. ನಿಜವಾಗ್ಲೂ ಒಬ್ಬ ಸ್ವಾಮೀಜಿ ಯತಿವರ್ಯ ನನಗೆ ಹೇಳಿದ್ರು, ಹುಲಿಕಲ್ಲವರೇ ನಿಜವಾದ ನಮ್ಮ ಸಮಾಜದ ನಮ್ಮ ಧರ್ಮದ ಕೊಳೆಯನ್ನು ತೊಳಿತಾರ ನೀವೇ, ನಾವು ಕಾವಿ ಬಟ್ಟೆ ಹಾಕೊಂಡು ತೊಳಿಯೋಕ್ಕಾಗಿಲ್ಲಪ್ಪ ಅಂತಾರೆ. ಇದು ಅರ್ಥ ಆಗುವ ಪ್ರಜ್ಞಾವಂತ ಮನಸ್ಸುಗಳಿಗೆ ಅರ್ಥ ಆಗುತ್ತೆ. ಈ ಮೋಸ ಮಾಡುವ ಮನಸ್ಸುಗಳು ಇಲ್ಲೆಲ್ಲೋ ಕೆಳಗಡೆ, ಅವ್ರ ಕೆಳಗಡೆ ಇದ್ದಂಥ ಜನಗಳನ್ನ ಇಟ್ಕೊಂಡು ಅಪಪ್ರಚಾರ ಮಾಡಿಕೊಂಡು ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಇರಲಿ ಬಿಡಿ, ಅವ್ರನ್ನ ಬೇಡ ಅನ್ನೋದು ಬೇಡ, ನಾವು ಗಟ್ಟಿ ಆಗೋಣ. ಏನಾಗುತ್ತೆ ಗೊತ್ತಾ, ದೀಪ ಯಾವತ್ತೂ ನಾನು ಬೆಳಗ್ತಾ ಇದ್ದೀನಿ ಅಂತ ಜಂಬ ಕೊಚ್ಕೊಳ್ಳಿಲ್ಲ. ದೀಪದ ಕೆಳಗಡೆ ಕತ್ತಲೆ ಇದ್ದೇನೆ. ಕಾನನದಿ ಮಲ್ಲಿಗೆಯ ಮೌನದಿಂಬಿಜ ಬಿರಿದು ನಿಜ ಸೌರಭವ ಸೂಸುವಂತೆ ಅಂತ. ಮಲ್ಲಿಗೆ ಹೂವು ಕಾಡಲಿದ್ದು ಮುಳ್ಳುಗಳ ನಡುವೆ ಇದ್ರು ಕೂಡ ನಾನು ಸುವಾಸನೆ ಕೊಡ್ತಾ ಇದ್ದೀನಿ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಹಾಗೆ ನಾನು ಏನಾಗಿದೆ ಅಂದರೆ, ಇದು ಒಂದು ಕರ್ಪೂರ ಇದೆ, ಉರಿತಾ ಇದೆ. ಯೋಚನೆ ಮಾಡಿ, ನನ್ನ ಧರ್ಮವನ್ನು, ನಾನು ಧರ್ಮದಲ್ಲಿರುವ ಕಸವನ್ನು ತೊಳಿಲಿಕ್ಕೆ ಹೋಗ್ತಾ ಇದ್ದೀನಿ. ಹೀಗೆ ನನ್ನನ್ನು ನಾನು ದಹಿಸ್ಕೊತಲೇ ಇದ್ದೀನಿ, ಕರಗ್ತಾ ಇದ್ದೀನಿ. ನನ್ನ ಕೆಳಗಡೆ ಕತ್ಲೆ ಇದೆ, ದಹಿಸ್ಕೊತಾ ಇದ್ದೀನಿ. ಇದನ್ನು ಯಾರು ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಅಷ್ಟೇ, ಅರ್ಥ ಮಾಡ್ಕೊಂಡವರಿಗೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲದ್ರೆ ಖಂಡಿತ ಅರ್ಥ ಆಗಲ್ಲ. ಮೊಸರಲ್ಲೂ ತಪ್ಪು ಕಂಡುಹಿಡಿಯೋ ಜನ ನಮ್ಮಲ್ಲಿ ಇದ್ದಾರೆ. ಯಾರವರು ಕಂಡುಹಿಡಿಯರು ಅಂತ ಹೇಳಿ ಮೋಸ ಮಾಡ್ತಾ ಇದ್ದಾರೆ. ಇವತ್ತೊಬ್ರು ಒಳ್ಳೆ ವ್ಯಕ್ತಿ ಹೇಳಿದ್ರು, ಒಬ್ಬರ ಹತ್ರ ಹೋಗಿದ್ದೆ, ನಾನು ಅಲ್ಲಿಂದಲೇ ಬಂದೆ. ಇವತ್ತು ಕೂಡ ನಾನು ಡಯಾಲಿಸಿಸ್ ಮಾಡ್ತಾ ಇದ್ದೀನಿ. 12 ರಿಂದ 18 ಜನಕ್ಕೆ ನಮ್ಮ ಪರಿಷತ್ ವತಿಯಿಂದ ಉಚಿತವಾಗಿ ದಾನಿಗಳಿಂದ ಪಡೆದು ಡಯಾಲಿಸಿಸ್ ಮಾಡ್ತಾ ಇದ್ದೀನಿ. ಹೌದಾ? ದಾನಿಗಳಿಂದ ಪಡೆದು. ದೊಡ್ಡಬಳ್ಳಾಪುರದಲ್ಲಿ ಲಯನ್ಸ್ ಹಾಸ್ಪಿಟಲ್ ಇದೆ, ಅದರ ಕೆಳಗಡೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ತಗೊಂಡು ಮಾಡ್ತಾ ಇದ್ದೀವಿ. ಈಗ ಮಾನಸಿಕವಾಗಿ ಕುಬ್ಜರಾಗಿದ್ದಾರಲ್ಲ, ಇಂಥರಿಂದ ಎಲ್ಲ ಮನಸ್ಸು ದೇಹ ಆಗಿ ತಿರುಗಾಡ್ತಾ ಇದ್ದಾರಲ್ಲ, ಮಾನಸಿಕ ಅಸ್ವಸ್ಥರಿದ್ದಾರಲ್ಲ, ಸರ್ಕಾರ ಇವತ್ತು ನನಗೊಂದು ಆದೇಶ ಕೊಟ್ಟಿದೆ. ಎಲ್ಲೆಲ್ಲಿದ್ದಾರೆ ಅವ್ರನ್ನ ಕರ್ಕೊಂಡು ಬನ್ನಿ, ಡೇ ಕೇರ್ ಅಂತ ಹೇಳಿ ಅವ್ರನ್ನ ಕರ್ಕೊಂಬರಕ್ಕೆ ಒಂದು ವ್ಯಾನ್ ಬೇಕಾಗಿತ್ತು. ಯಾರೋ ಪುಣ್ಯಾತ್ಮರ ಹತ್ರ ಹೋದ್ವಿ, ಸರ್ ಹಿಂಗಿದೆ ಸರ್ಕಾರ, ಡೇ ಕೇರ್ ಅಂತ ಮಾನಸದಾರ ಅಂತ ಕೊಟ್ಟಿದೆ, ನಮ್ಗೊಂದು ವ್ಯಾನ್ ಕೊಡಿ, ನಿಮ್ಮ ಹೆಸರೇ ಹಾಕೊಳ್ಳಿ, ನನಗೆ ದುಡ್ಡು ಕೊಡ್ಬಿಡಿ, ವ್ಯಾನ್ ಕೊಡಿ. ಎಲ್ಲೆಲ್ಲಿ ಮಾನಸಿಕ ಅಸ್ವಸ್ಥರಿದ್ದಾರೆ ಅವ್ರನ್ನ ಕರ್ಕೊಂಡು ಬಂದು ಅವ್ರನ್ನ ನಮ್ಮಂತೆ ಒಬ್ಬ ನಾಗರಿಕ ಮನುಷ್ಯನನ್ನಾಗಿ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಅವರು ಆಗಲೇ ಹೇಳಿದ್ರು. ತಗೊಂಡೋಗಿ ನಟರಾಜ್ ಅಂತ
ಇಂಥ ಪುಣ್ಯಾತ್ಮರು ಇದ್ದಾರೆ. ಅವ್ರು ಹೇಳಿದ್ರು ನನ್ನ ಹೆಸರು ಹಾಕಬೇಡಿ ಅಂದರು. ಅದಕ್ಕೆ ಸೇವೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಳ್ಳೆಯವರು ಇದ್ದಾರೆ. ಇವ್ರು ಯಾರು ಅವ್ರ ಜನಗಳನ್ನ ದಂಧೆ ಹೊಡೆದು ಹಗಲ್ ದರೋಡೆ ಮಾಡ್ತಿದ್ರು. ಅವ್ರು ಅವಾಗಲೇ ಹೇಳಿದ್ರು, ಎಷ್ಟೋ ಜನಗಳ ಹೊಟ್ಟೆ ಹೊಡೆದ್ಬಿಟ್ಟಿದ್ದೀರಲ್ವ ನಟರಾಜ್ ಅಂತ ನಗ್ತಾ. ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಿದ್ದೀರಲ್ವ ನಟರಾಜ್ ಅಂತ. ನಾನು ನಗ್ತಲೇ ಇದ್ದೆ. ಯಾಕೆ ಸರ್ ಅಂದೆ. ಅಲ್ಲ, ತಪ್ಪು ತಿಳ್ಕೊಬೇಡಿ, ಮೋಸ, ಹಗಲ್ ದರೋಡೆ, ಜ್ಯೋತಿಷ್ಯ ಹೆಸರಿನಲ್ಲಿ, ಮಾಟಮಂತ್ರಗಳ ಹೆಸರಿನಲ್ಲಿ, ಇನ್ಯಾವುದೋ ಹೆಸರಿನಲ್ಲಿ, ಭೋಗ ಸ್ವಾಮೀಜಿಗಳ ಹೆಸರಿನಲ್ಲಿ ಮೋಸ ಮಾಡಿ ದೈಹಿಕವಾಗಿ ಮಾನಸಿಕವಾಗಿ ಹಲ್ಲೆ ಮಾಡಿಕೊಂಡು ತಮ್ಮ ಐಷಾರಾಮಿ ಜೀವನ, ಕೈ ತುಂಬ ಒಡವೆ, ಎಲ್ಲ ಮೈ ತುಂಬ ಒಡವೆಗಳನ್ನ ಹಾಕೊಂಡು ಕುಣಿತಿರಲ್ಲ, ಅವರೆಲ್ಲ ಕಡಿಮೆ ಆಗ್ಬಿಟ್ಟಿರಲ್ಲ ನಟರಾಜ್ ನಿಮ್ಮಿಂದ ಅಂತ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಸರ್, ಒನ್ಸ್ ಅಪಾನ್ ಅ ಟೈಮ್ ಈ ಥರದ ಫೇಕ್ ಬಾಬಾಗಳನ್ನೆಲ್ಲ ನಾವು ನೋಡಿದ್ವಿ. ನೀವು ಅವರ ಬೆನ್ನ ಹತ್ತಿ ಅವರ ಕಾರ್ಯವೈಖರಿ ಏನು, ಅವ್ರು ಹೆಂಗೆ ಮೋಸ ಮಾಡ್ತಾರೆ ಅನ್ನೋದನ್ನು ಹೊರಗಡೆ ತೆಗೆದ್ರಿ. ರೈಟ್ ನಾವು ಇವತ್ತಿನ ದಿನಗಳಲ್ಲಿ ನೋಡಿದ್ರೆ ಕ್ರಿಶ್ಚಾನಿಟಿಗೆ ಬಂದರೆ ಪಾದ್ರಿಗಳ ಒಂದು ಪವಾಡಗಳು ಅಂದರೆ ಹಿಂದಕ್ಕೆ ಇತ್ತೇನೋ ಗೊತ್ತಿಲ್ಲ, ಇವತ್ತಂತೂ ಅದು ಜಾಸ್ತಿ ಆಗ್ಬಿಟ್ಟಿದೆ. ಪಾದ್ರಿಗಳು ಮುಟ್ಟಿದ್ರೆ ಕಾಲು ಬಂದ್ಬಿಡುತ್ತೆ, ಕಿವಿ ಮುಟ್ಟಿದ್ರೆ ಕಿವಿ ಕೇಳಿಸ್ಲಾರ್ದು ಕಿವಿ ಬಂದ್ಬಿಡುತ್ತೆ, ಕುಂಟು ಕಾಲೇ ಇರೋದಿಲ್ಲ. ಓ ಪ್ರಭು ಅಂದ್ಬಿಟ್ರೆ ಸಾಕು, ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಅವನು. ಅಲ್ಲುಯ್ಯ ಅಂದ್ರೆ ಸಾಕು. ಅಂಥವ್ರ ಬೆನ್ನ ಹತ್ತಿ ಏನಾದ್ರು ಮಾಡಿದ್ದು? ಖಂಡಿತ ಹೋಗಿದ್ದೀನಿ. ಏನಾಗಿತ್ತು ಅಂದ್ರೆ ಇಲ್ಲಿ ಆದ್ರೆ ಒಂದು ಡೌಟ್ ಏನು ಅಂತಂದ್ರೆ, ಇವುಗಳು ಯಾಕೆ ಸುದ್ದಿ ಆಗದೆ ಬರೀ ಹಿಂದೂ ಬಾಬಾಗಳನ್ನು ನೀವು ಬೆನ್ನ ಹತ್ತಿದಾಗ ಸುದ್ದಿ ಆಗಿದೆ? ನೋಡಿ, ಈ ನಮ್ಮ ಧರ್ಮದಲ್ಲಿರೋ ನಮ್ಗೆ ನಮ್ಮ ಹತ್ರದಲ್ಲಿ ಇರ್ತಾರೆ, ಬೇಗ ಬಂದು ಹೇಳ್ತಾರೆ, ಅವ್ರನ್ನ ಅಟ್ಯಾಕ್ ಮಾಡ್ತೀವಿ, ಹೋಗ್ತೀವಿ. ಅವ್ರವರೇ ಮಾಡ್ಕೋತಾ ಇರ್ತಾರೆ. ಯಾವಾಗ ಅದು ಹೊರಗಡೆಗೆ ಬರುತ್ತೆ ಅಂದ್ರೆ ನಮ್ಮ ಮತಾಂತರ ಮಾಡಕ್ಕೆ ಎಳ್ಕೊಂಡಾಗ ಅಲ್ಲಿ ನೋವು ಇಲ್ಲೂ ಇಷ್ಟೇ ಅಂತ ಗೊತ್ತಾದಾಗ ಹೊರಗಡೆಗೆ ಬರ್ತವೆ. ಅಲ್ಲಿವರೆಗೆ ಹೇಳಲ್ಲ. ಅಲ್ಲಿವರೆಗೂ ಇವ್ರು ಓದೋರು ಹೇಳಲ್ಲ, ನಂಬಿರ್ತಾರೆ. ಅಯ್ಯೋ, ಅದಕ್ಕೆ ಒಂದ್ ಕಡೆ ಮೇರಿ ಕಣ್ಣಲ್ಲಿ ನೀರ್ ಬರ್ತಾ ಇದೆ, ಇದೊಂದು ದೊಡ್ಡ ಪವಾಡ ಅಂತ ಅಂದ್ರು ಹೊಸಕೋಟೆ ಹತ್ರ. ಇಡೀ ನೈಟ್ ಅಂಡ್ ಡೇ ಆ ಜನಗಳ ಮಧ್ಯೆ ಇದ್ದು ಗೊತ್ತಿಲ್ದಂಗಿದ್ದು ವ್ಯವಸ್ಥೆ ಮಾಡಿ ಕಂಡಿಡ್ದೆ, ಹತ್ತಿರ್ಲಿ ಕಣ್ಣೀರಿಟ್ಟು ಹಿಂಗ್ ಮಾಡ್ಕೊಂಡು ಮಾಡ್ತಿದ್ರು ಅಂತ ಓಪನ್ ಆಗಿ ಹೇಳ್ದೆ. ಆಮೇಲೆ ಏನ್ ಸರ್, ಅವರು ಒಟ್ಟೋದು 3 ದಿವಸ ಟಿವಿಲಿ ಬಂದು ಹೇಳ್ಬಿಟ್ಟೆ. ನಾನು ಅಲ್ಲಿ ಹೇಳಿದ್ರೆ ಧರ್ಮದೇಟ್ ಬಿಟ್ಟಿರೋವು, ಅಲ್ಲೂ ಗಲಾಟೆ ಮಾಡಿದೆ, ಇದೆಲ್ಲ ಸುಳ್ಳು ಅಂತ ಟಿವಿಲಿ ಬಂದು ಹೇಳಿದೆ. ಹಾಗೆ ಆ ಧರ್ಮದಲ್ಲೂ ಕೂಡ ಒಳ್ಳೆಯವರಿದ್ದಾರೆ, ಧರ್ಮ ಪ್ರಚಾರಕರು. ಅಲ್ಲೂ ಕೆಟ್ಟವರಿದ್ದಾರೆ, ಇನ್ನೊಂದು ಧರ್ಮದಿಂದ ಸೆಳೆಯಂತ ಮಾಸ್ ಇಷ್ಟಿದೆ. ಯಾಕೆ ಮಾಡೋದು ಹಿಂಗಂದ್ರೆ ಕಾಲ, ಹಿಂಗಂದ್ರೆ ಹಲ್ಲುಯ್ಯ ಅಂದ್ಬಿಟ್ರೆ, ದೇವ್ರ ಕಾಲು ಬರೋದಾದ್ರೆ, ಕಣ್ಣು ಬರೋದಾದ್ರೆ, ಹಿಂಗೆ ಏನೋ ಕುಂಟ್ಕೊಂಡು ಎತ್ಕೊಂಬಂದ್ಬಿಟ್ರೆ ಹಿಂಗೆ ಅಂದ್ಬಿಟ್ರೆ ದಿಸ್ ಈಸ್ ಮಾಸ್ ಹಿಸ್ಟೀರಿಯಾ. ಜನ ಅವ್ರ ಕಡೆಯೇ ಡ್ರಾಮಾ ಮಾಡಲಿಕ್ಕೆ ಮಾಡುವಂಥ ಹಗಲ್ ಡ್ರಾಮಾ ಇದು, ಮತಾಂತರದ ಡ್ರಾಮಾ ಇದು. ಪ್ಯೂರ್ ಡ್ರಾಮಾ ಹೋಗಂತಾರೆ ಎಂತರು, ಅದನ್ನ ಪ್ಯೂರ್ ಡ್ರಾಮಾ ಅಂತೀರಾ? ಡ್ರಾಮಾ ಅದು ಖಂಡಿತ ಬರಲ್ಲ. ಹಾಗಾದ್ರೆ ನಿಮ್ಮಾನ್ಸೆ ಹಾಕ್ಬೇಕಾಗಿತ್ತು, ಸಂಜಯ್ ಗಾಂಧಿ ಆಸ್ಪತ್ರೆ ಹಾಕ್ಬೇಕಾಗಿತ್ತು. ಲಕ್ಷಾಂತರ ಜನ, ಈ ಕಣ್ಣಿಲ್ಲ. ಇವತ್ತು ನಮ್ಮ ಕರ್ನಾಟಕದಲ್ಲಿ 5.5 ಲಕ್ಷ ಜನ ಅಂದ್ರಿದ್ದಾರೆ. ನಿಜವಾಗ್ಲೂ ಹಿಂಗಂದ್ರೆ ಕಣ್ಣು ಬರುತ್ತೆ ಅನ್ನೋದಾದ್ರೆ ಎಲ್ಲ ಫಾದರ್ ನಿಂತ್ಕೊಳ್ಳಿ, ಅಷ್ಟು ಜನ ಕಣ್ಣು ಕೊಟ್ಬಿಡ್ಲಿ, ಅವ್ರ ಕಾಲಿ ನಮಸ್ಕಾರ ಮಾಡ್ಬಿಡೋಣ, ಆಸ್ಪತ್ರೆ ಕ್ಲೋಸ್ ಮಾಡ್ಬಿಡೋಣ. ಫಾದರ್ ಆಗಲಿ, ಮೌಲಿ ಆಗಲಿ, ಪೂಜಾರಿ ಆಗಲಿ, ದೇವಮಾನವನಾಗಲಿ, ಸಾಧ್ಯ ಇಲ್ಲ. ನಮ್ಮ ಮನಸ್ಸು ಚೇಂಜ್ ಆಗಬೇಕು. ಸರ್ ಕಣ್ಣು ಕಾಣಿಸ್ತಿರ್ಲಿಲ್ಲ, ಹಿಂಗೆ ಬಿಟ್ಟಿಡ್ಗೆ ಕಣ್ಣು ಬಿಟ್ಬಿಡ್ತು, ನಮ್ಮ ಭ್ರಮೆ ಅದು. ಅಲ್ಲಿ ರೆಟಿನ ಪ್ರಾಬ್ಲಮ್ ಇರುತ್ತೆ, ಕಣ್ಣು ಹೋಗುತ್ತೆ, ಬರುತ್ತೆ. ಇನ್ನೊಂದ್ಸರಿ ಏನಾಗುತ್ತೆ ಅಂದರೆ, ಒಂದೊಂದ್ಸರಿ ಕಾಕತಾಳಿ ಅಂತ ಅಂದ್ಬಿಡ್ತೀವಿ. ಅಲ್ಲಿಗೂ ಹೋಗೋಣ, ಅವರೆಲ್ಲ ಔಷಧಿ ಎಲ್ಲ ತಗೊಂಡು ಎಲ್ಲ ವ್ಯವಸ್ಥೆ ಮಾಡಿರೋಣ, ಹಾಗೆಲ್ಲ ನೆಮ್ಮದಿಯಾಗಿರುತ್ತೆ. ಸುಣ್ಣಾಗಿರ್ತಾರೆ, ಮೆಡಿಸಿನ್ ಎಲ್ಲ ತಗೊಂಡ್ಬಿಟ್ಟಿರ್ತಾರೆ ಅಂತ. ಕೊನೆಯಲ್ಲಿ ಇನ್ನೊಂದು ಚೂರು ಏನೋ ಇದೆ ಅಂತ ಹೋಗ್ಬಿಡೋಣ. ಆಗ ಮನಸ್ಥಿತಿ ಅವ್ರ ಬದಲಾವಣೆ ಮಾಡ್ಕೊಂಡು ನಾನು ಚೆನ್ನಾಗಾಗ್ಬಿಟ್ಟೆ ಅಂತಂದರೆ ಅವರು ಅಲ್ಲಿ ಅನ್ಕ್ಯಾಶ್ ತಗೋತಾರೆ. ಇದು ಹೆಂಗೆ ಅಂತಂದರೆ, ಇದು ಎಲ್ಲ ಇದರಲ್ಲೂ ಇದೆ. ಒಂದು ಯಾರೋ ನಂಬರ್ ಆಡ್ತಾನೆ, ನಂಬರ್ ಗೇಮ್, 2, 3, 4 ಅಂತ ಕೊಟ್ಟಿರ್ತಾನೆ. ಅವನು ಕಣ್ಣು ಇವತ್ತು ಇಷ್ಟೇ, ಇವತ್ತು ಕಿವಿ 0 ಮಾಡೋದಲ್ಲ, ಕಣ್ಣು ಕಿವಿ 2 ಇದೆ. ಹಾ, ಕಣ್ಣು ಪ್ಲಸ್ ಕಿವಿ 4 ಹಂಗೆ ನೋಡಿ. ಹಾ, ಹಲ್ಲುಗಳು ಮೇಲಿಂದು ಎಲ್ಲ ಹಲ್ಲುಗಳು 16, ಎಲ್ಲ ಬಾಯಿಯಲ್ಲಿರುವ ಹಲ್ಲುಗಳು 32, 2 ಕೈ ಬೆರಳುಗಳು 10, ಕೈ ಬೆರಳು ಕಾಲು ಬೆರಳುಗಳು 20. ಅವನು ಹೋಗಿ ಹಾಕಿರ್ತಾರೆ ನಂಬರ್, 20ನೇ ನಂಬರ್, 10ನೇ ನಂಬರ್, 5ನೇ ನಂಬರ್, 7ನೇ ನಂಬರ್ ಓಸಿ ಹಾಕಿರ್ತಾರೆ. ಆದ್ರೆ ಯಾರೋ ಒಬ್ಬ, ಅದನ್ನ ನಾನು ಹೇಳಬಾರ್ದು, ಯಾರೋ ಒಬ್ಬ ಗೆದ್ದಿರ್ತಾನೆ. ಅವನು ಬಂದು ಇವನಿಗೆ ನಾನು ಇಷ್ಟು ಗೆದ್ಬಿಟ್ಟೆ ಅಂತ, ನೀವು ಹೇಳಿದ್ಕೆ ಗೆದ್ಬಿಟ್ಟೆ. ಇನ್ನು ಅಷ್ಟು ಜನ ದುಡ್ಡು ಹಾಕಿದ್ರಲ್ಲ, ಅವ್ರು ಈಚಡಿಕೆ ಬರಲ್ಲ. ಈಗೇನ್ ಹೇಳ್ತೀರಿ? ಅಷ್ಟು
10 ಜನ ಫಾದರ್ ಹತ್ರ ಒಲಿ, ಮೌಲಿ ಹತ್ರ ಒಲಿ, ಪೂಜಾರಿ ಹತ್ರ ಒಲಿ, 9, 10, 20 ಜನ ಗೆದ್ದಿದ್ದಾಗ ಅದು ಹೈಲೈಟ್ ಆಗುತ್ತೆ. ಆಗಲ್ಲ. ಇದೆಲ್ಲ ಬಿಕಾಸ್ ನಮ್ಮ ಮೈಂಡ್ ಹೆಂಗ್ ಕರ್ಕೊಂಡು ಹೋಗ್ತೀವಿ ಹಾಗೆ. ಸರ್, ಈ ಥರದ ಪವಾಡಗಳನ್ನೆಲ್ಲ ನೀವು ಹೊರತೆಗೆಯೋದಕ್ಕೆ ಒಂದು ಪ್ರಾಕ್ಟೀಸ್ ಅಂತ ಮಾಡಿರ್ತೀರಿ, ಒಂದು ಎಕ್ಸ್ಪೆರಿಮೆಂಟ್, ಒಂದು ಅಬ್ಸರ್ವೇಷನ್ ಇರುತ್ತೆ. ಈ ಆತ್ಮಗಳನ್ನು ಮಾತಾಡಿಸೋದಕ್ಕೆ ನೀವು ಅದರ ಬೆನ್ನು ಹತ್ತಿದಾಗ ಆ ಥರದ್ದು ಏನಾದರೂ ಪ್ರಾಕ್ಟೀಸ್ ಮಾಡಿದ್ರ ನೀವು? ತಿಳ್ಕೊಳ್ಬೇಕು ಇದು ಸತ್ಯನಾ ಸುಳ್ಳ, ಇದು ಪ್ರಾಕ್ಟೀಸ್ ಮಾಡಿದಾಗ ಗೊತ್ತಾಗದಲ್ಲ ನನಗೆ. ಈ ಅದರ ಎಕ್ಸಿಕ್ಯೂಷನ್ ಜಿ ಟಿವಿನಲ್ಲಿ ಯಾರನ್ನೋ ಹೆಂಗಸು ಕರ್ಕೊಂಬಂದು ದೆವ್ವ ಬರ್ಸಿದ್ರು ಒಬ್ರು, ಯಾರೋ ಪುಣ್ಯಾತ್ಮರು. ಟಕಫರ್ ಇತ್ತು ನಮಗೂ ಅವ್ರಿಗೂ. ನಾನು ಹೇಳಿದೆ, ನೀವೇ ಕರ್ಕೊಂಬಂದಿದ್ರಿ, ನೀವೇ ಬರ್ಸಿದಿರಿ, ನೀವೇ ಬಿಡಿಸಿದಿರಿ ಅಂತ. ಅವ್ರು ನೀವು ಬಿಡಿಸಿ ಅಂತಂದ್ರು. ನಾನೊಬ್ಬನ ಕರ್ಕೊಂಬಂದೆ, ಮೈ ಮೇಲೆ ಹಿಂಗ್ ಬಂದಂಗೆ ಮಾಡಿದೆ, ಹಸಿರು ಮೆಣಸಿನಕಾಯಿ ತಿನ್ನಿಸ್ದೆ, ನಿಮ್ಮಿದ್ರೆ ಬಿಡಿಸಿ ಅಂತ ಅಂದೆ ನಾನು. ಇದು ಲೈವ್ ನಡೆದಿರೋದು ಇದು. ಅವ್ರು ಹೇಳಿದ್ರು, ನೀವು ಪ್ಯಾಂಟ್ ಹಾಕಿದ್ರಿ ಪಂಚೆ ಹಾಕಕ್ಕಾಗಲ್ಲ, ನಾವು ಸಂಸ್ಕೃತ ಕಲ್ತಿದ್ವಿ, ನೀವು ಸಂಸ್ಕೃತ ಕಲಿಯಕ್ಕಾಗಲ್ಲ ಅಂದ್ರು. ನಾನು ಒಂದೇ ಹೇಳಿದೆ, ದಿಕ್ಕಾಲ ದಿನವ ಚಿನ್ನಾನಂತ ಚಿನ್ನಾರ್ಥ ಮೂರ್ತಿ ಸ್ವಾನುಭೂತೆ ಕಮಾನಾಯ ನಮ ಶಾಂತಾಯ ತೇಜಸ್ಸೆಂದೆ. ಶೇಕ್ ಮಾಡ್ಬಿಟ್ರು ಕ್ಯಾಮ್ರಾದಲ್ಲಿ. ಏನು ಓದಿದ್ದೀರಿ ನೀವು? ನೀವು ಪಂಚಾಂಗ ಗೊತ್ತಿಲ್ಲ ಮಾತಾಡ್ತೀರಿ ನೀವು ಅಂದರು. ಅದಕ್ಕೆ ಅವಾಗ ನಾನು ಹೇಳ್ಬೇಕಾಗಿತ್ತಲ್ಲ, ಆಗ ಮಾಡ್ತಂತ ದೇವ ನಮ್ ಗಮನಾರ್ಥಂತ ಸ್ವಕ್ಷರಾಮ್ ಗುರು ಗಂಟಾರ ವದನಾರ್ಥಂತ ಗಂಟಾನಾದಂ ಕೃತ್ವ. ನನಗೆ ಗೊತ್ತಿರ ಹೇಳೋದು ಇದೆಲ್ಲ ಕಲ್ತು. ಹೌದು, ನಿಮ್ಮಂತರು ಇವ್ರಿಗೇನು ಗೊತ್ತಿಲ್ಲ, ಅದಕ್ಕೆ ಏನು ಗೊತ್ತಿಲ್ಲದಲ್ಲೇ ಮಾತಾಡಕ್ಕೆ ಬರ್ತಾರೆ ಅಂತ ಆಗಮ ಓದ್ದೆ, ವೇದ ಕಲ್ತ್ಕೊಂಡೆ, ಸಾಹಿತ್ಯ ಕಲ್ತ್ಕೊಂಡೆ. ಇಂಪ್ಯಾಕ್ಟ್ ಏನು ಸರ್? ಅಂದರೆ ನಾನು ಏನೋ ಗೊತ್ತಿಲ್ಲದಲ್ಲೇ ಏನೋ ಮಾತಾಡೋಕೆ ಹೋದ್ರೆ ಇವನು ಏನೂ ಗೊತ್ತಿಲ್ಲ ಅಂತ ಒಂದೇ ಮಾತಲ್ಲಿ ಹೇಳ್ತಾರೆ. ತಿಳ್ಕೊಳ್ಳೋಣ. ನೀವು ಬೈಬಲ್ ಎಷ್ಟು ಸರಿ ಓದಿದ್ದೀರಿ? ಓದಿಲ್ಲ. ಕುರಾನ್ ಎಷ್ಟು ಸರಿ ಓದಿಲ್ಲ? ನಾನು ಕುರಾನ್ 5 ಸರಿ ಓದಿದ್ದೀನಿ. ಬನ್ನಿ ನಮ್ಮ ಮನೆಗೆ, ಬೈಬಲ್ ನೋಡಿ. ಭಗವದ್ಗೀತೆ 20 ಸರಿ ಅರ್ಥ ಮಾಡ್ಕೊಂಡಿದ್ದೆ. ನನ್ನನ್ನು ನಾನು ಬದಲಾಗ್ತಾ ಇದ್ದೀನಿ. ಬೈಬಲ್ಲು ಓದಿದ್ದೀನಿ, ಕುರಾನು ಓದಿದ್ದೀನಿ. ಎಲ್ಲ ಧರ್ಮದಲ್ಲೂ ಕೂಡ ಇದೆ. ಒಂದಿಷ್ಟು ನರಕನೂ ತೋರಿಸಿದ್ದಾರೆ, ಸ್ವರ್ಗನೂ ತೋರಿಸಿದ್ದಾರೆ. ಅದೇ ಹೋಗೋಣ, ಈ ಕುರಾನಲ್ಲಿ ಹೋಗೋಣ, ಅದರಲ್ಲೇ ಒಂದು ಜನಾಂಗ ಇದ್ದಾರೆ, ಸತ್ ಮೇಲೆ ಸಮಾಧಿನೇ ಕಟ್ಟಲ್ಲ. ಇಲ್ವೇ ಇಲ್ಲ ಅವ್ರಿಗೆ. ಏನ್ ಮಾಡ್ತಾರೆ? ಸುಮ್ಮನೆ ಮಣ್ಣು ಮಾಡ್ತಾರೆ ಅಷ್ಟೇ. ಅದೇ ಧರ್ಮದಲ್ಲಿ ಶೈತಾನ ಅನ್ನೋದು ಇಲ್ವೇ ಇಲ್ಲ ಅಂತ. ಶೈತಾನ್ ಇದೆ, ಅವರೇ ಬಿಡಿಸ್ತಾರೆ. ಅಲ್ಲಿ ಕೈ ಕಾಲು ಕಟ್ಟೋದು. ಬನ್ನಿ, ಈಗಲೂ ದರ್ಗಾಗಳಲ್ಲಿ ಕೈ ಕಾಲು ಕಟ್ಟಿ, ಅದು ಮಾನಸಿಕ ಕಾಯಿಲೆ, ಶೈತಾನ್ ಅಲ್ಲ. ಎಲ್ಲ ಧರ್ಮದಲ್ಲೂ ಇದೆ. ಉಕ್ಕಡಗಾತಿಲ್ ಚೈನೆಲ್ಲ ಹಾಕಿ ಕಟ್ಟಿಲ್ವಾ? ಅಲ್ಲಿ ಕಟ್ಟೋ ಬದಲು ಒಂದು ಮಾನಸಿಕ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಚೆನ್ನಾಗಿರಲ್ವಾ? ಇವತ್ತಿನೇನೆ ಒಬ್ಬರು ಬೇಲಿ ಮಠದ ಸ್ವಾಮೀಜಿಗಳು ಒಂದು ಮಾತು ಹೇಳಿದ್ರು, ದೇವಾಲಯಗಳು ಆಸ್ಪತ್ರೆಗಳಾಗಬೇಕು. ಆಸ್ಪತ್ರೆಗಳಲ್ಲಿರುವಂತಹ ರೋಗಿಗಳು ದೇವರಾಗಬೇಕು. ಆಸ್ಪತ್ರೆಯಲ್ಲಿರುವ ರೋಗಿಗಳನ್ನು ಆರೈಕೆ ಮಾಡುವಂಥ ವೈದ್ಯರು ಪೂಜಾರಿಗಳಾಗಬೇಕು. ಅವರ ಜೊತೆ ಬರುವಂತಹ ಸಹಾಯಕರಿದ್ದಾರಲ್ಲ, ದಾನಿಗಳಿದ್ದಾರಲ್ಲ, ಅವರು ಭಕ್ತಾದಿಗಳಾಗಬೇಕು. ಇದಕ್ಕಿಂತ ಇನ್ನು ಅರ್ಥ ಏನು ಬೇಕು? ಅವರು ಸ್ವಾಮೀಜಿ ಅಲ್ವಾ? ಆದರೆ ಸುಮಾರು ಜನ ಪೀಠಾಧಿಪತಿಗಳಾಗಿರ್ಬೋದು ಅಥವಾ ಸಮಾಜ ಚಿಂತಕರಾಗಿರ್ಬೋದು, ಈ ಥರದ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಸರಿಯಾದ ರೀತಿಯ ಡಿಸ್ಕ್ರಿಪ್ಷನ್ನ ಕೊಡದೆ ಹೇಳಿಕೆಯನ್ನು ಕೊಟ್ಟೋದು ಆ್ಯಂಟಿ ಹಿಂದೂ ಹೇಳಿಕೆ ಅಂತ ಟ್ಯಾಗ್ಲೈನ್ ಹಾಕೊಂಡ್ಬಿಡ್ತಾರ ಅಂತ ಅನ್ಸುತ್ತೆ ಒಂದೊಂದ್ಸಲ. ಅಂದರೆ ಅವರ ಹೇಳಿಕೆಯ ಒಳ ಅರ್ಥ, ಒಳಗಡೆ ಏನು ಭಾವಾರ್ಥ ಇದೆ ಅನ್ನೋದನ್ನ ತಿಳಿಸದೆ ಮೇಲ್ನೋಟಕ್ಕೆ ಆ ಲೈನ್ ಹೇಳಿಬಿಟ್ಟು ಈ ದೇವಸ್ಥಾನಗಳು ಆಸ್ಪತ್ರೆಗಳಾಗಬೇಕು ಅಂತಂದ್ರೆ ಇವ್ರು ದೇವಸ್ಥಾನದ ವಿರೋಧಿ ಅಂತಾರೆ. ಸೊ ಒಳಗಡೆ ಏನ್ ಭಾವಾರ್ಥ ಇದೆ ನಿಜವಾದ ತಿಳಿಸಬಹುದಲ್ಲ. ಅವರು ಮಾತಾಡುವ ಶೈಲಿಯಲ್ಲಿ ನಿಜವಾದ ಅರ್ಥವನ್ನು ಜನರಿಗೆ ಅರ್ಥೈಸ್ಬೇಕು. ಎಕ್ಸಾಕ್ಟ್ಲಿ, ಅದಾಗಬೇಕು, ಅರ್ಥೈಸ್ಬೇಕು. ನೀವು ದೇವಾಲಯಗಳ ಪೂಜೆ ಮಾಡ್ತಾ ಇದ್ದೀರಲ್ಲ, ಅಲ್ಲೇ ಒಂದಿಷ್ಟು ಮಾನಸಿಕ ವೈದ್ಯರಾಗಿ ಒಂದಿಷ್ಟು ಒಳ್ಳೇದು ಹೇಳಿ. ಅವರು ದೇವಸ್ಥಾನ ಬೇಡ ಅಂತ ಹೇಳ್ತಾ ಇಲ್ಲ. ಅಲ್ಲಿ ನೀವು ಗೊತ್ತಿಲ್ಲದಲೇ ಇರೋ ಒಂದು ಶ್ಲೋಕ ಹೇಳೋ ಬದಲು ಗೊತ್ತಿರುವ ಶ್ಲೋಕವನ್ನು ಹೇಳಿ ಅರ್ಥೈಸಿ, ಪಾಸಿಟಿವಿಟಿ ತುಂಬಿ. ಚಿಕ್ಕಮಗಳೂರು ಕನ್ನಡದಲ್ಲಿ ಎಲ್ಲವನ್ನೂ ಹೇಳ್ತಾರೆ, ಅರ್ಥೈಸಿ. ಅರ್ಥವಿಲ್ಲದ ಭಾಷೆಯನ್ನು ಹೇಳಿದರೆ ಏನಯ್ಯ ಅದು ಅರ್ಥ ಆಗತ್ತೆ? ಅರ್ಥೈಸಿ. ಪ್ರತಿಯೊಂದು ಅರ್ಥೈಸಿದಾಗ ಎಂತನಿಗೂ ಅರ್ಥ ಆಗುತ್ತೆ. ಅರ್ಥ ಮಾಡ್ಕೊಂಡಾನೆ, ಅರ್ಥ ಮಾಡ್ಕೊತಾನೆ, ಅರ್ಥ ಮಾಡ್ಕೊಂಡು ಬಿಡ್ತಾನೆ.
ಅದೇ ಸರ್, ಆ ಕಾನ್ಸ್ಪಿರಸಿಗೆ ಪ್ರಯತ್ನ ಪಟ್ಟಿದ್ರ ಆತ್ಮಗಳನ್ನು ಮಾತಾಡಿಸೋ ಕಾನ್ಸ್ಪಿರಸಿ? ಖಂಡಿತ ನಾನು ಅದೇ ಅಲ್ಲಿಗೆ ಬಂದೆ. ಅವ್ರ ಅದು ಕಲಿತೆ. ಆಮೇಲೆ ನಾನೊಂದಿಷ್ಟು ಆತ್ಮದೊಂದಿಗೆ ಮಾತನಾಡ್ಲಿಕ್ಕೆ ಸಾಧ್ಯ ಆಗತ್ತಾ, ಸೈನ್ಸ್ ಏನ್ ಹೇಳುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿದೆ. ಅದ್ರ ಬಗ್ಗೆ ಹೋದೆ. ನಾನೇ ಪ್ರಾಕ್ಟಿಕಲ್ ಆಗಿ ರೂಪ ಮಾಡಿದೆ. ಅಲ್ಲಿ ವೀಕ್ ಮೈಂಡ್ ಒಂದಿಷ್ಟು ನಾಟಕ ಆಡುತ್ತೆ ಅನ್ನೋದು ಗೊತ್ತಾಯ್ತು. ನಾನು ಮಾಡಿಸ್ದೆ. ಒಂದು ಹೆಂಗಸನ್ನ ಹಿಂದಿನ ಜನ್ಮದಲ್ಲಿ ಏನಾಗಿದೆ, ನೀನು ಗಿಣಿಯಾಗಿದ್ದೆ ಅಂದ್ಲು. ನಾವು ಸಬ್ ಕಾನ್ಸಿಯಸ್ ಮೈಂಡಿಗೆ ತಗೊಂಡೋಗಿ ಒಂದು ಕಥೆನ ಏನ್ ಬಿಲ್ಡಪ್ ಮಾಡ್ತೀವಿ ಅದನ್ನ ರೀಕಾಲ್ ಮಾಡಿಸ್ತಾ ಹೋಗ್ತೀವಿ. ಹಿಪ್ನೋಟೈಸ್ ತರ. ಅದನ್ನ ಹಿಪ್ನಟೈಸ್ ಅನ್ನ ಅವರು ಜನ್ಮ ಅಂತಾರೆ, ಪುನರ್ಜನ್ಮ ಅಂತಾರೆ. ಅದು ಎಲ್ಲರಿಗೂ ಆಗಲ್ಲ. ವೀಕ್ ಮೈಂಡ್ ಇದ್ದರಿಗೆ ಮಾತ್ರ ಸಾಧ್ಯ ಆಗತ್ತೆ. ಇನ್ನಿದ್ದರಿಗೆ ಆಗುವಾಗಲ್ಲ. ಈಗಲೂ ಹೇಳ್ತೀನಿ, ಹಿಪ್ನಟೈಸ್ ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಅನ್ನೋದು ನಾನು ಮಾಡ್ಲಿ ಮೊದಲು? ಸಾಧ್ಯ ಆಗಲ್ಲ ಸರ್. ಪ್ರಕೃತಿ ಅಗಾಧವಾದ್ದು. ಈಗ ಇರುವ ವಾಸ್ತವದ ನೆಲೆಗಟ್ಟಿನಲ್ಲಿ ಬದುಕನ್ನ ಕಟ್ಕೊಂಡಿದ್ದೀವಿ. ಅದನ್ನು ಚಿಂತನೆ ಮಾಡೋಣ, ಇಲ್ಲದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಅದನ್ನು ಸಂಶೋಧನೆ ಮಾಡ್ತಾ ಇದೀವಿ, ಆಗ್ಲೂ ತಿಳ್ಕೊಳ್ಳೋಣ. ಸರ್, ಆಗಮಗಳನ್ನು ಓದಿದ್ದೀನಿ, ವೇದಗಳನ್ನು ತಿಳ್ಕೊಂಡೆ ಅಂತ ಹೇಳಿದ್ರಿ. ಬಿಫೋರ್ ವೇದಗಳನ್ನು ಓದೋಕ್ಕೂ ಮುಂಚೆ ಅಥವಾ ವೇದಗಳನ್ನು ಓದಿದ ಮೇಲೆ, ಪುರಾಣಗಳನ್ನು, ಬೈಬಲ್ ಮತ್ತು ಕುರಾನ್ ಇವುಗಳನ್ನು ಓದೋಕ್ಕೂ ಮುಂಚೆ, ಓದಿದ ಮೇಲೆ ಏನಾದರೂ ಪರಿವರ್ತನೆ? ನಾನು ಪರಿವರ್ತನೆ ಆಗಿದ್ದೀರಾ? ನಾನು ಪರಿವರ್ತನೆ ಯಾವ ರೀತಿ? ಹೇಗೆ ಅಂದರೆ, ಎರಡು ಮನಸ್ಸು. ನಾನು ಇದು ಬೈಬಲ್ ಓದ್ದೆ. ಅಂದ್ರೆ ಮೊದಲು ಹೆಂಗಿತ್ತು? ನಾನು ಮೊದಲು ಒಂದು ಮಂಡೂಕದ ರೀತಿಯಲ್ಲಿದ್ದೆ, ಬಾವಿ ಕಪ್ಪೆ ಅಂತ ರೀತಿಯಲ್ಲಿದ್ದೆ. ಅದಕ್ಕೆ ಹಿಂದಿನ ಕಾಲದರು ಕೋಶ ಓದು ಇಲ್ಲ ದೇಶ ಸುತ್ತು ಅಂತಾರೆ. ದೇಶ ತಿರುಗು ಇಲ್ಲ ಕೋಶ ಓದು. ದೇಶ ಸುತ್ತು ಇಲ್ಲ ಕೋಶ ಓದು. ಆಗ ನಾನು ಹೇಳಿದ್ದೆ ಅದೇ ಸತ್ಯ ಅಂದ್ಕೊಂಡೆ. ನಂದೇ ಸತ್ಯ, ನಾನು ಹೇಳೋದೇ ಸತ್ಯ. ಯಾರು ಹೇಳಿದ್ರು ನಂದು ಹೇಳಿದ ಸತ್ಯ. ಆದರೆ ವಿಶಾಲ ಭಾವನೆಗಳ ಬಂತು. ಬೈಬಲ್ ಹೇಳಿದ್ದು ಒಂದೇ, ಕುರಾನ್ ಹೇಳಿದ್ದು ಒಂದೇ, ಭಗವದ್ಗೀತೆ ಹೇಳಿದ್ದು ಒಂದೇ. ನಿನ್ನನ್ನು ನೀನು ಮೊದಲು ಪರಿವರ್ತನೆ ಮಾಡ್ಕೋ, ಪರಿಶುದ್ಧನಾಗು, ನಂತರ ಸಮಾಜಕ್ಕೆ ಹೋಗುವಂತ. ಇಷ್ಟೇ ಥೀಮ್. ನಾನು ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದು ಒಂದೇ, ನಿನ್ನ ಧರ್ಮ ಅಂದರೆ ನಿನ್ನ ನಡೆ ನುಡಿಯನ್ನು ಸರಿಯಾಗಿಟ್ಕೋ, ಜಗತ್ತು ಚೆನ್ನಾಗಿರುತ್ತೆ ಅಂತ. ಎಲ್ಲರೂ ಹಂಗೆ ಮಾಡಿಬಿಟ್ರೆ ಸಾಕು. ಇಷ್ಟೇ ಕಲ್ತ್ಕೊಂಡಿದ್ದು. ಅದರ ಹಿಂದಕ್ಕಿನ್ನ ಹೋಗಲಿಲ್ಲ ನಾನು. ಸರ್, ವೆರಿ ರಿಸ್ಕಿಯೆಸ್ಟ್ ಪವಾಡ ಯಾವುದು? ಅಂದರೆ ಅದನ್ನು ಮಾಡಿದ ಮೇಲೆ ಸಫರ್ ಆಗಿದ್ದು, ರಿಗ್ರೆಟ್ ಆಗಿದ್ದು, ಅಥವಾ ಅವ್ರ ಕಡೆಯವರು ಬಂದು ಬಹಳ ಟಾರ್ಚರ್ ಕೊಟ್ಟು? ಖಂಡಿತ ನನಗೆ ಜೀವಂತ ಸಮಾಧಿ ಆದರೆ ಲೋಕ ಕಲ್ಯಾಣ ಆಗುತ್ತೆ ಅಂತ ಹೇಳಿ ನಂಬಿಸ್ತಿದ್ರು. ಉತ್ತರ ಭಾರತದಲ್ಲಿ ಅನೇಕ ಸ್ವಾಮೀಜಿಗಳು, ಸನ್ಯಾಸಿಗಳು, ಮೌಲ್ಯಗಳು ಎಲ್ಲರೂ ಇದ್ದಾರೆ ಬಿಡಿ. ಜೀವಂತ ಸಮಾಧಿ ಆದರೆ ಲೋಕ ಕಲ್ಯಾಣ 24 ಗಂಟೆ ಅಂತ. ರಿಯಲಿ ನನ್ನ ಪ್ರಾಣಕ್ಕೆ ನನಗೆ ಕುತ್ತು ಬಂದ್ಬಿಟ್ಟಿತ್ತು. ಏನದು 24 ಗಂಟೆ? 24 ಗಂಟೆ ಒಳಗಡೆ ಜೀವಂತ ಸಮಾಧಿ ಗುಂಡಿ ತೆಗಿಯೋದು, ಅದ್ರೊಳಗಡೆ ಮಲಿಕೊಳ್ಳೋದು, ಅಂದ್ರೆ ಕೂತ್ಕೊಳ್ಳೋದು, ಮೇಲೆ ಸಮಾಧಿ ಹೆಂಗ್ ತುಂಬ್ತೀವಿ ಹಂಗ ಒಂದು ಶೀಟ್ ಹಾಕ್ಬಿಟ್ಟು ಮುಚ್ಚಿಬಿಡೋದು. 24 ಗಂಟೆ ಆದ್ಮೇಲೆ 24 ಗಂಟೆ ಅಲ್ಲಿ 27 ದಿವಸ 3 ದಿವಸ ಹಿಂಗೆಲ್ಲ ಇದ್ರು. ಕಾಕತ್ಕರ್ ಇದ್ರು ನನಗೆ ಈ ಟಿವಿನಲ್ಲಿ. ಇಲ್ಲಿ ಮಾಗಡಿ ಹತ್ರ ಒಬ್ಬ ವ್ಯಕ್ತಿ ಜೀವಂತ ಸಮಾಧಿ ಆಗಿದ್ದು ಟಿವಿಲಿ ಬಂದ್ಬಿಡ್ತು. ಅದು ದೊಡ್ಡದು. ನಿಜವಾಗ್ಲೂ ಟಿವಿನಲ್ಲಿ ಆಗ್ಲಿಕ್ಕೆ ಸಾಧ್ಯ ಅಲ್ಲ, ಜೀವಂತ ಸಮಾಧಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ಕಾಕತ್ಕರು ಅವಾಗ 2 ವೀಲರ್ಸ್ ಅಲ್ಲಿ ಹೋದ್ವಿ ನಾವು ಮಾಗಡಿ 7 ದಿವಸ ಇದ್ವಿ. ಸರಿ. ರಾತ್ರಿ 1 ದಿವಸ ನಮ್ಗೆ ಅನುಮಾನ ಬಂದಿದ್ದು ಹಾಲು ಹೋಗ್ತಾ ಇತ್ತು. ಇಲ್ಲಿ ಸಮಾಧಿ ಒಳಕ್ಕೆ ಸಮಾಧಿಗೆ ಎಲ್ಲ ಹಿಂಗೆಲ್ಲ ಇದು, ಹಾಲು ತಗೊಂಬನಿ ಯಾರಿಗೆ ಹಾಲು ಅಂದ್ರು. ಅವನು ಅಪ್ಪಿ ತಪ್ಪಿ ಬುದ್ಧಿಯವರಿಗೆ ಅನ್ಬಿಟ್ಟ. ಶಾಬಾಷ್. ಬುದ್ಧಿ ಯಾರು? ಹಾಗಾದ್ರೆ ಹೆಂಗ್ ಹೋಗ್ತಾರೆ? ಅದು ಅಂಡರ್ಗ್ರೌಂಡಲ್ಲಿ ಗೊತ್ತಿಲ್ದಂಗೆ ಎಲ್ಲ ಮಾಡ್ಕೊಂಡಿದ್ರು. ಜನ ಗೊತ್ತೇ ಆಗ್ತಿರ್ಲಿಲ್ಲ. ಕಂಡಿಡಿದ್ವಿ. ಆಕ್ಸಿಜನ್ ಬರಂಗ್ ಮಾಡ್ಕೊಂಡಿದ್ರು ಅವರು. ಹಾಲು ಹೋಗೋದು, ಸ್ವಲ್ಪ ಭೂಮಿ ಎಲ್ಲ ನೆಂದಿದ್ದು ನಾವೆಲ್ಲ ನೋಡಿದ್ವಲ್ಲ. ಹಾಗೆ ಇದು ಸಾಧ್ಯನಾ ಅಂತ ಹೇಳಿ ನಾನು ಜೀವಂತ ಸಮಾಧಿ ಆಗ್ಲಿಕ್ಕೆ ಟ್ರೈನಿಂಗ್ ಮೊದಲು ಸಂಪಲ್ ಮಾಡ್ಕೊಂಡೆ, ಇನ್ನೊಂದು ಕಡೆ ಮಾಡ್ಕೊಂಡೆ. ಒಂದ್ ದಿವಸ ಸಿದ್ರಬೇಡದಲ್ಲಿ ಸ್ವಾಮೀಜಿ ಮುಂದೆ ಒಂದು 5,000 ಜನದಲ್ಲಿ ಗುಂಡಿ ತೆಗ್ಸಿದ್ವಿ. ಒಳಗಡೆ ಕೂತ್ಕೊಂಡೆ. ನಮ್ಮ ಸುವರ್ಣ ಟಿವಿ ಆ ಚಿದಾನಂದ ಮುದ್ದಿ ಅಂತ ಏನು ಮಾಡಿದೆ, ಇವ್ರು ಒಳಗಡೆ ಏನ್ ಮಾಡ್ತಾರೆ ಅಂತ ಒಂದು ಕ್ಯಾಮ್ರಾ, ಒಂದು ಸಣ್ಣ ಲೈಟ್ ಇಟ್ಬಿಟ್ಟೆ. ಹಿಡನ್ ಕ್ಯಾಮ್ರಾನು ಒಂದು ಲೈಟ್ ವೈರ್ ಆ ಕಡೆ ತಗೊಂಡ. ಸಮಾಧಿ ಮಾಡಿದ್ರು. ಮೇಲ್ಗಡೆ ಏನೇನು ಬೇಕೋ ಅದಾಯ್ತು. 12 ಗಂಟೆ ಮಾಡಿ 1 ಗಂಟೆ ವೈದ್ಯ ಮೈಯೆಲ್ಲ ಬೇವುತ್ತಾ ಇದೆ. ನಿಮ್ದ? ನಂದು ಆಗ್ತಾ ಇಲ್ಲ. ಶೇಕ್ ಆಗ್ತಾ ಇದೆ, ಉಸಿರು ಹಿಡ್ಕೋತಾ ಇದೆ, ಆಮೇಲೆ ಹೊಗೆ ಬೇರೆ ಬರ್ತಾ ಇದೆ. ನನ್ನ ಕತೆ ಮುಗೀತು, ಯಾರಿಗೂ ಹೇಳಕ್ಕಾಗ್ತಾ ಇಲ್ಲ. ಹೊರಗಡೆ ಹೋಗಕ್ಕೆ ಕನೆಕ್ಟಿವಿಟಿ. ನಾನೇನ್ ಮಾಡಿದೆ, ಎಲ್ಲಾ ಕಡೆ ಕಲ್ತ್ಕೊಂಡಿದ್ದಾಗ ಒಂದು ವೈರ್ ಈ ಕಡೆ ಕೊಡ್ತಿದ್ದೆ. ಏನಾದ್ರು ನಾನು ನೋವಾದ್ರೆ ಹಿಂಗೆ ಎಳಿತೀನಿ ಅಂತ. ಅದನ್ನು ಕೊಟ್ಟಿಲ್ಲ. ಧೈರ್ಯ ಅಲ್ಲ, ಎಲ್ಲಾ ಕಡೆ ಮಾಡಿದ್ನಲ್ಲ. ಗೌರಿಬಿದನೂರು ಅಲ್ಲಿ ಇಲ್ಲಿ ಮಾಡಿದ್ದೆ. ಇದೇ ಎಕ್ಸ್ಪೆರಿಮೆಂಟ್. ಇದೇ ಮಶಾಣದಲ್ಲಿ ಮಾಡಿದ್ದೆ 24x7. ಜೀವಂತ ಈ ಕಡೆ ಒಬ್ರು ನೂತಿದ್ರು, ಅವರು ದೆವ್ವ ಆಗಿದ್ದಾರೆ. ಅದ್ರ ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ದೆ.
ಎಲ್ಲ ಸತೀಶ್ ಜಾರಕಿಹೊಳಿ ಅವರು ಅಲ್ಲೊಂದು ಕಾರ್ಯಕ್ರಮ ಮಾಡಿಸಿದ್ರು, ಇದ್ದೆ ಮಶಾಣದಲ್ಲಿ ಮಲಗಿದ್ದೆ, ಎಲ್ಲೂ ಕಾಣಿಸ್ ಇಲ್ಲೇನಾಯ್ತು ಅಂತ ಬೆವಿತಾ ಇದೆ, ಆಗ್ತಾ ಇಲ್ಲ ನನಗೆ ಗೊತ್ತಾಯ್ತು, ಹೊಗೆ ಬಂದಂಗೆ ಆಗ್ಬಿಡ್ತು, ಇದು ಹೊಗೆ ಬಂದಿರೋದು ಈ ಲೈಟಿಂದಲೇ ಅಂತ ಒಂದು ಕಲ್ಲು ಮಂಟಿನ ಎಂಟೆ ತಗೊಂಡ ಕಲ್ಲು ಆ ಲೈಟ್ ಮೇಲೆ ಹೊಡೆದೆ. 2 ನಿಮಿಷ ಆದಮೇಲೆ ಆಗ್ಬಿಡ್ತು, ಎಲ್ಲ ತಣ್ಣಗಾಗ್ಬಿಡ್ತು. ಬದುಕಿದೆಯಾ ಬಡ ಜೀವ. ಅವತ್ತು ನಾನೇನಾರ ಮನ್ಸು ಮಾಡಲಿಲ್ಲ ಅಂದಿದ್ರೆ, ಲೈಟ್ ಹೊಡಿಲಿಲ್ಲ ಅಂದ್ರೆ ಅದು ಹೀಟು ಒಳಗಡೆ ಇರ್ತಕ್ಕಂಥ ಆಕ್ಸಿಜನ್ ಗಾಳಿಯನ್ನು ಅದು ಎಳ್ಕೊಂಡು ಹೀಟ್ ಮಾಡಿ ಬಿಸಿ ಮಾಡಿ ಬ್ಲಾಸ್ಟ್ ಆಗೋದು, ಅಥವಾ ನಾನು ಹೋಗ್ತಾ ಇದ್ದೆ. ಇಂಥದ್ದು ಅಗಾಧವಾಗಿ ನೋವುಗಳು ತಿಂದಿದ್ದೀನಿ. ಆಮೇಲೆ ಇದಕ್ಕಿದ್ದಂಗೆ ಬೆಂಕಿ ಬರುತ್ತೆ ಅಂತ ಕಣ್ಣು ಗುಡ್ದಿತ್ತು ಒಂದ್ಸರಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಅಗಾಧವಾಗಿ ಒಂದು ಊರಿಗೆ ಬೆಂಕಿ ಬೀಳ್ತಿದ್ದ ಮೆದಗಳಿಗೆ ನಾನು ಕಂಡುಹಿಡಿಯೋಕ್ಕಾಗಲಿಲ್ಲ. ಇಂಥವು 100 ಇನ್ನೂ ನನಗೆ ಯಕ್ಷ ಪ್ರಶ್ನೆ ಆಗಿರೋದೇನು ಅಂದರೆ, ಹೊಸಳ್ಳಿಂತ ಇದೆ ಹೊಸಪೇಟೆ ಹತ್ರ, ಅಲ್ಲಿ ಒಳಗಡೆಯಿಂದ ಅಂಡರ್ಗ್ರೌಂಡ್ ಡಬಾರ್ ಅಂತ ಶಬ್ದ ಬಂದು ಮೋಲ್ಡ್ ಕಿತ್ಕೊಂಡು ಆ ಗೋಡೆ ಕಿತ್ಕೊಂಡು ಹಿಂಗೆ ಹೊಟ್ಟೋಗಿದೆ. ಏನು ಆಯ್ತು, ಹೆಂಗಾಯ್ತು ಗೊತ್ತಿಲ್ಲ. ಭೂವಿಜ್ಞಾನಿಗಳನ್ನ ಕರೆದ್ರೆ ಒಳಗಡೆ SC ಇತ್ತು, ಬಂತು, ಹಿಂಗೋಯ್ತು ಅಂತ ಸರಿ ಒಪ್ಕೊಳ್ಳೋಣ. ಅಲ್ಲೇ ಯಾಕೆ ಬಂತು, ಈ ಕಡೆ ಗೋಡೆಗೆ ಆ ಕಡೆ ಗೋಡೆಗೆ ಮಿಂಚಿನ ಥರ ಬಂದು ಹೊರಟೋಯ್ತು. ಹಾಗಾದ್ರೆ ಮಿಂಚು ಬಂದಿದ್ರೆ ಅಲ್ಲಿ ಮಲಗಿದ್ದದು ಹಂಗೆ ಅವರಲ್ಲ, ಶಬ್ದ ಅಂತೂ ಬಂತು, ಎಲ್ಲ ಆಯ್ತು, ಮೋಲ್ಡ್ ಮೇಲೆ ಕೆದ್ದಿದೆ, ಗೋಡೆ ಹಿಂಗ್ ಹೋಗಿದೆ, ಕೆಳಗಡೆ ಪಾಯ ಬಿದ್ದಿದೆ, ಅವ್ರಿಗೇನಾಗಿಲ್ಲ. ಯಾವ್ರ ಇಬ್ಬರು ಇದ್ದಾರೆ. ಅಲ್ಲಿ ಹೇಳ್ತಾ ಇದ್ರು, ಅಯ್ಯೋ ಪೂಜೆ ಮಾಡ್ತಿದ್ರು ಪೂಜಾರಿಗಳಿಗೆ ದೇವ್ರ ಶಕ್ತಿಯಿಂದ ಏನೂ ಆಗಿಲ್ಲ. ಮನೆಗಾಯ್ತಲ್ಲ, ಒಳಗಡೆ ಅವ್ರು ಹೇಳ್ತಾರೆ ಕೆಳಗಡೆ ಕೊಳತಿತ್ತು, ಅದು SC ಇತ್ತು, ಅದು ಹಂಗಾಯ್ತು ಆಸಿ ಅಂತ ಹೇಳ್ತಾರೆ. ಹೇಳಿ, ಆದರೆ ಸೈನ್ಸ್ ಇನ್ನೂ ಅದ್ರ ಬಗ್ಗೆ ಸಂಶೋಧನೆ ಮಾಡ್ತಿತ್ತು. ಇಂಥ ಅನೇಕ ಸಮಸ್ಯೆಗಳು ಇನ್ನೂ ಅವೇ. ಸರ್, ಇದು ನಿಮ್ಮ ಎಕ್ಸ್ಪೆರಿಮೆಂಟ್ ಇಂದ ಆಗಿರುವಂಥ ತೊಂದರೆಗಳು ಬೇರೆಯವರು ಯಾರು ಥ್ರೆಟ್ ಕೊಟ್ಟು ಟಾರ್ಚರಸ್ ಮಾಡಿದ್ದು, ಹೆದರಿಸಿದ್ದು? ಸಾಕಷ್ಟು. ಉಡುಪಿನಲ್ಲಿ ಒಂದು ಗ್ಯಾಂಗ್ಗೆ ನನ್ನ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ, ನೀವು ಎಲ್ಲಿಂದ ಬರ್ತಾ ಇದ್ದೀರಿ, ಹೇಗೆ ಬರ್ತಾ ಇದ್ದೀರಿ, ಯಾವ ಕಾರಣಕ್ಕೆ ಸರ್? ಇದು ದಾಬೋಲ್ಕರ್ ಅಂತ ಹೇಳಿ ಒಂದು ಹತ್ಯೆ ಆದಾಗ ಅವ್ರ ಬಗ್ಗೆ ಸಂತಾಪ ಸೂಚಿಸಬೇಕು ಅಂದಾಗ ಅಲ್ಲಿ ಉಡುಪಿನಲ್ಲಿ ಒಂದು ಗ್ಯಾಂಗು ಕಾರ್ಯಕ್ರಮ ಮಾಡಬೇಕು ಅಂತ, ಗ್ಯಾಂಗ್ ಅಂತ ಹೇಳ್ಬಾರ್ದು, ಗುಂಪು ಇನ್ನೊಂದು ಗುಂಪು ಮಾಡಿಸ್ಲೇಬಾರ್ದು ಅಂತ, ಗ್ಯಾಂಗ್ ಅದು ಗುಂಪು, ಅದನ್ನು ಗುಂಪು. ಯಾಕೆ ನಾವು ನೆಗೆಟಿವ್ ಆಗಿ ಹೇಳೋದು? ಆಮೇಲೆ ನೆಗೆಟಿವ್ ಆಗಿ ಹೇಳೋದು ಬೇಡ. ಆಮೇಲೆ SP ತಕ್ಕ ಹೋಗಿ ಎಲ್ಲ ಆಗಿದ್ರೆ, ನನಗೆ ಸಂಜೆ 5 ಗಂಟೆಲಿ ಒಂದು ಫೋನ್ ಮಾಡ್ತಾರೆ, ಸರ್ ರೂಮ್ ಬುಕ್ ಮಾಡಿದ್ದೀವಿ ಅಂತ. 6 ಗಂಟೆಲಿ ಬರ್ತಾರೆ, ನೀವೆಲ್ಲಿ ಮಾಡ್ತಾ ಇದ್ದೀರಾ ಸರ್, ಯಾವ ರೂಮ್ ಬುಕ್ ಮಾಡ್ಬೇಕಾ ಸರ್, ಯಾವ ರೂಮ್ ನಿಮ್ಗೆ ಉಳ್ಕೊಳಕ್ಕೆ ಇಷ್ಟ ಸರ್ ಅಂತಾರೆ. ಈಗೆಲ್ಲ ಬುಕ್ ಆಗಿತ್ತಲ್ಲ ಇದಂಗೆ. ಆಗ ಮತ್ತೆ ಅವ್ರಿಗೆ ಫೋನ್ ಮಾಡಿದಾಗ, ಸರ್ ಇವ್ರು ಯಾರೋ ಮಾಡ್ತಾ ಇದ್ದಾರೆ, ಅವ್ರು ಫೋನ್ ಎತ್ತಬೇಡಿ, ನೀವು ಎಷ್ಟೊತ್ತಿಗೆ ಬರ್ತೀರಿ ಹೇಳಿ, ಯಾರಿಗೂ ಹೇಳ್ಬೇಡಿ. ಅಲ್ಲಿಂದ ಸ್ಟಾರ್ಟ್ ಆಯಿತು. 4 ಗಂಟೆಗೆ ಹೋದ್ರೆ ಒಂದು 50-60 ಜನ ಇದ್ದಾರೆ. ಅವ್ರು ಹೋಗಿ ನನ್ನ ಯಾಕ್ರಪ್ಪ ಇಷ್ಟೊತ್ತಿನಾಗ ಯಾರೋ ಒಬ್ರು ಇದ್ರು ಸಾಕಾಯ್ತು ಅಂತ, ಇಲ್ಲ ಅವ್ರು ಹೋಗಿ ನಮ್ಮ ಜೊತೆಲೇ ಮಲಿಕೋತಾರೆ. 10 ಗಂಟೆಗೆ ಬೆಳಗ್ಗೆ 8 ಗಂಟೆಗೆ ಪೊಲೀಸ್ನವ್ರು ಬರ್ತಾರೆ. ಇಲ್ಲೇನಾರ ಕಾರ್ಯಕ್ರಮದಲ್ಲಿ ತೊಂದರೆ ಆದರೆ ನೀವೇ ಜವಾಬ್ದಾರಿ, ಪೊಲೀಸ್ನವ್ರು ಟೈಪ್ ಮಾಡ್ಕೊಂಡು ಬಂದಿರೋದು ಸೈನ್ ಹಾಕ್ತೀನಿ. ಮತ್ತೆ ಆ ಕಾರ್ಯಕ್ರಮಕ್ಕೆ ಹೋದರೆ ಕೆಳಗಡೆ ಪೊಲೀಸ್ನವ್ರು ಇದ್ದಾರೆ, ಸರ್ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಬರ್ಕೊಡಿ, ನೀವೇ ಬರ್ಕೊಡಿ. ಆಯ್ತು, ಇಲ್ಲೇನ ಕಾರ್ಯಕ್ರಮದಲ್ಲಿ ತೊಂದರೆ ಅದನ್ನ ನಂದೇ ಜವಾಬ್ದಾರಿ. ಮೇಲ್ ನೋಡಿದ್ರೆ ಎಲ್ಲಿ ಜನ ಎಷ್ಟಿದ್ದಾರೆ ಅದ್ರ ಡಬ್ಬಲ್ ಪೊಲೀಸ್ನರು ಇದ್ದಾರೆ, ಮೀಡಿಯಾದವರು ಇದ್ದಾರೆ. ನಾನೇನು ಅಂದ್ಕೊಂಡಿದ್ದೆ, ಏನೋ ಇಷ್ಟು ಪ್ರಚಾರಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ. ಇಲ್ಲ. ಆಮೇಲೆ ಯಾರು ಉದ್ಘಾಟನೆ ಮಾಡ್ಬೇಕಾಯ್ತು, ಅದ್ರ ಬಗ್ಗೆ ಮಾತಾಡ್ಬೇಕಾಯ್ತು, ಅವರೇ ಬರಲಿಲ್ಲ ಅಧ್ಯಕ್ಷರು. ನೇರವಾಗಿ ನಾನೇ ಹುಲಿಕಲ್ ನಟರಾಜು ಮಾತಾಡ್ತಾರೆ ಅಂತ 11 ಗಂಟೆಗೆ ಸ್ಟಾರ್ಟ್ ಮಾಡಿ 11 ಕಾಲಿಗೇನು ಸ್ಟಾರ್ಟ್ ಮಾಡಿ 1 ಗಂಟೆಗೆ ಮುಗಿಸಿದೆ. ಮಾತಾಡುವಾಗಲೇ ಹೇಳಿದೆ, ಮೂಲ ನಂಬಿಕೆಗಳಿರಲಿ, ಮೂಢನಂಬಿಕೆಗಳು ಬೇಡ. ಧರ್ಮದ ಹೆಸರಿನಲ್ಲಿ ಹಗಲ್ ದರೋಡೆ ನಡೆಯೋದು ಬೇಡ ಅಂತ ಹೇಳಿ ಪ್ರಾರಂಭ ಮಾಡಿ ಪ್ರಾಕ್ಟಿಕಲ್ ಆಗಿ ಪೇಪರಲ್ಲಿ ಬಂತು, ಸಂಜೆ TV ಬಂತು, ಒಡೆಯಲು ಬಂದ ಮನಸ್ಸುಗಳೇ ಕೈ ಕುಲುಕಿ ಹೋದವು, ಪೇಪರಲ್ಲಿ ಬಂತು. ಇಂಥವು ಅನೇಕ ನನ್ನ ಜೀವನದಕ್ಕೂ ಇವತ್ತು ನಡೆಸ್ಕೊಡ್ತೀನಿ. ಮೊನ್ನೆ ಯಾರೋ ಒಬ್ಬದ್ದು ಏನೋ ಒಂದನ್ನು ಹಿಡ್ದಿದ್ಕೆ ಒಬ್ಬ ಮಂತ್ರವಾದಿನ, ಜ್ಯೋತಿಷಿಗಳ ಹೆಸರಿನಲ್ಲಿ ಹುಲಿಕಲ್ ನಟರಾಜ್ ಮಾಡೋದಾದ್ರೂ ಏನು, ಜ್ಯೋತಿಷಿಗಳನ್ನ ಎದುರಿಸ್ಕೊಂಡು ದುಡ್ಡು ಮಾಡಲಿಕ್ಕೆ ಹೊರಟಿರುವಂಥ ಈ ಪುಣ್ಯಾತ್ಮ ಯಾರು? ಬಂತು ಟಿವಿಗಳಲ್ಲಿ ಹಾಕ್ಬಿಟ್ರು. ನಾನು ನಮ್ಮ ಮಿಸ್ಸಸ್ ಇಬ್ಬರು ವರಮಹಾಲಕ್ಷ್ಮಿ ಹಬ್ಬರಿ ಹೋದ ವರ್ಷ ಹೇಳ್ತೀನಿ, ಮಾಡಲಿಲ್ಲ. ನಾಗಮೋಹನ್ ದಾಸ್ ಹತ್ರ ಹೋದ್ವಿ, ರವಿ ವರ್ಮ ಅವರೇ ತಿಳಿ ಮಾಡಿದ್ರು, ನಮ್ಮಿಬ್ಬರು ಕೊಟ್ಟರು. ತಿಂಡಿತೀನಿ ನಟರಾಜ್, ಅದೇನಾಗತ್ತೆ ನೋಡೋಣ. ಅಯ್ಯಪ್ಪ ಸ್ವಾಮಿಯ ಜ್ಯೋತಿ ಸುಳ್ಳು ಅಂತ ಹೋರಾಡೋದು. ನಮಗೆ 600 ಪುಟ ಇದು ಬರ್ಕೊಟ್ರು, ಜಡ್ಜ್ಮೆಂಟ್ ಕೊಟ್ಟರು, ILR ರಿಪೋರ್ಟ್ ಆಯಿತು. ಆಮೇಲೆ ಎಲ್ಲ ಆಗಿ ನಾವು ಕೊಟ್ವಿ ಟಿವಿಗೆ. ನಾಳೆ ಅಲ್ಲೇ ಬಂದ್ಬಿಡ್ತು ಶುಕ್ರವಾರ. ಏನಂತ, ಈ ಜ್ಯೋತಿಷಿಗಳ ಹೆಸರಿನಲ್ಲಿ ಮಾಡುವ ಹಗಲ್ ದರೋಡೆ ಯಾರು ಅಂತ ಒಂಥರ ಕೊಡ್ತಾರಲ್ಲ, ಏನು ಇಂಟ್ರೊಡಕ್ಷನ್ ಕೊಟ್ಟರು. ಬಂದ್ಬಿಡ್ತು ಶೋ, ಇವ್ರೇನಾರು ಬರ್ತಾರೆ.
ಆಗ ಅದೆಲ್ಲ ಮಾಡಿ ನಾವು ಕೋರ್ಟ್ಗೆ ಹಾಕಿದ್ವಿ. 27 ಜನ ಲಾಯರ್ ನನ್ನ ಪರವಾಗಿ ಹೋರಾಡಿದ್ರು. ಇದ್ದಾರೆ, ಭಕ್ಷಕರು ಇದ್ದಾರೆ, ರಕ್ಷಕರು ಇದ್ದಾರೆ. ಭಕ್ಷಕರು ಇರಬಾರ್ದು ಅಂತ ಹೇಳೋದು ಬೇಡ, ನಾವು ಬದಲಾವಣೆ ಮಾಡ್ಕೊಳ್ಳೋಕ್ಕೆ, ನಮ್ಮಲ್ಲಿ ಸಣ್ಣ ಪುಟ್ಟದೇನಾದ್ರು ನಡೆಯುವಾಗ ತಪ್ಪಾದ್ರೆ ತಿದ್ಕೊಳ್ಳೋಕ್ಕೆ ಅವರೂ ಬೇಕು. ಅವರಿಂದಾನೇ ತಪ್ಪ್ಯಾವುದು ಸರಿಯಾವುದು ಗೊತ್ತಾಗತ್ತೆ. ಇವರು ಕೂಡ ಇರಲಿ. ಸರ್, ನಾನು ಪವಾಡ ಬಿನ್ನರಿ ಅನ್ನೋ ನಿಮ್ಮದೊಂದು CD ನೋಡಿದ್ದೆ ಚಿಕ್ಕ ವಯಸ್ಸಲ್ಲಿ. ಅದರಲ್ಲಿ ಸುಮಾರು ಪವಾಡಗಳನ್ನು ಎಕ್ಸಿಕ್ಯೂಟ್ ಮಾಡಿ ತೋರಿಸಿದ್ದೀರಿ. ನನಗೆ ಬಹಳ ಒಂದು ಕುತೂಹಲ ಅನಿಸಿದ್ದು ಏನು ಅಂತಂದರೆ, ಒಬ್ಬ ಬಾಬಾ ಮುಳ್ಳಿನ ಮೇಲೆ ಹೋಗಿ ಜಿಗಿಯೋದು, ಮುಳ್ಳಿನ ಕಂಟೆ ಮೇಲೆ ಹೋಗಿ ಜಿಗಿಯೋದು. ಪ್ರಾಯಶಃ ನಾವು ಉತ್ತರ ಕರ್ನಾಟಕದವನಾಗಿರೋದ್ರಿಂದ ನಮ್ಮಲ್ಲಿ ಮೊಹರಂ ಅನ್ನುವಂಥ ಹಬ್ಬದಲ್ಲಿ ಆ ಆಚರಣೆ ಬಹಳ ಜೋರಾಗಿ ಮಾಡ್ತಾರೆ. ಸೊ ಆ ಕಡೆಯಿಂದ ಥ್ರೆಟ್ಸ್ ಏನು ಬರಲಿಲ್ವಾ ಅದನ್ನು ನೋಡಿದಾಗ? ಆಮೇಲೆ ಅದರ ಹಿಂದಿರುವಂತಹ ಸೈನ್ಸ್ ಏನು? ಆ ಮುಳ್ಳಿನ ಕಂಟೆ ಮೇಲೆ ಜಿಗಿದಾಗ ಏನೂ ಆಗಲ್ವಲ್ಲ? ಮಲ್ಲಳ್ಳಿ ಅಂತ ಒಂದೂರು ಪಕ್ಕದಲ್ಲಿ ನಿಮ್ಮ ಯಾದಗಿರಿನಲ್ಲಿ ಇದಕ್ಕಿದ್ದಂಗೆ ಜಾಲಿ ಮುಳ್ಳೆಲ್ಲ ಊರ್ ಜನ ತರ್ತಾರೆ, ಅಲ್ಲಿ ಹಾಕ್ತಾರೆ, ಅವ್ನು ಕುಣಿತಾ ಇದ್ರು. ಅದ್ರ ಮೇಲೆ ಡ್ಯಾನ್ಸ್ ಮಾಡೋದು ಹೇಗೆ? ಅದು ಕುಣಿಯೋದು ಅವ್ರು ಬಿಡಿ, ಅವ್ರೇನು ನಂಬಿಕೆ. ಆದರೆ ಅವ್ರು ಬಂದ್ಮೇಲೆ ಶಾಸ್ತ್ರ ಹೇಳ್ತೀನಿ ಅಂತ ಹೊರಟಿದ್ರು, ದೇವ್ರು ಹೇಳ್ತೀನಿ ಅಂತ ಹೊರಟಿದ್ರು. ಇದರಿಂದ ದೇವ್ರೇನು ಇಲ್ಲ ಅಂತ ಹೇಳಿ ಅದೇ ರೀತಿ ಕುಣಿದೆ ನಾನು. ಅಲ್ಲಿನ ಜನಗಳನ್ನ ಕೂರಿಸಿದೆ. ಅವ್ರನ್ನೇ ಎಲ್ಲ ಒಂದು ಅಂಬೇಡ್ಕರ್ ಸಂಘದವ್ರು ಕರ್ಸಿ ಎಲ್ಲ ಮಾಡಿ ಖುಷಿ ಆಗ್ಬಿಟ್ರು. ಅವ್ರು ಏನು ಮಾಡ್ತಿದ್ರು, ಮುತ್ಯ ಊರ್ ಬಿಟ್ಟು ಹೊಟ್ಟೋದ. ಅವ್ರ ಕಡೆಯಿಂದ ಥ್ರೆಟ್ ಬಂತು. ಆದರೆ ತಡ್ಕೋಬೇಕಲ್ಲ ಸರ್, ಇದ್ದಿದ್ದಿದೆ, ಸಹಜ ಇದ್ದಿದೆ, ತಡ್ಕೊಳ್ಬೇಕು. ನೋಡಿ, ಜಾಲಿ ಮುಳ್ಳ ಮೇಲೆ ಕೂತ್ಕೊಂಡ್ಬಿಟ್ರೆ ನಾನು ದೇವಮಾನವ ಅನ್ನೋದಾದ್ರೆ ಒಂದು ಮುಳ್ಳ ಮೇಲೆ ಕೂತ್ಕೊಳ್ಳೋಕ್ಕಾಗತ್ತಾ? ಅವು ಹಸಿ ಮುಳ್ಳುಗಳು ತತ್ತಾರೆ, ಒತ್ತಡ ಕೊಟ್ಟಾಗ ಚುಚ್ಕೊಂಡು ಸ್ವಲ್ಪ ಉನ್ಮಾದಕ್ಕೊಳಗಾದ ನೋವು ಆಗುತ್ತೆ. ಆ ನೋವೆಲ್ಲ ತಡ್ಕೊಳ್ತಾರೆ, ಕೂತ್ಕೊಳ್ತೀವಿ. ಅದೇನೋ ಬೀಚಿಂಗ್ ಪೌಡರ್ ಹಾಕಿ ಏನು ಬೇಡ, ಹಸಿ ಮುಳ್ಳಿನ ಮೇಲೆ ಕೂತ್ಕೊಂಡ್ರೆ ಸ್ವಲ್ಪ ತಡ್ಕೊಳ್ತೀವಿ, ನೋವು ಆಗುತ್ತೆ, ಕೂತ್ಕೊಳ್ತೀವಿ. ಕೂತ್ಕೋಬಹುದಾ? ಧಾರಾಳ ನೀವು ಕೂತ್ಕೋಬಹುದು, ನಾವು ಕೂತ್ಕೋಬಹುದು. ಅನೇಕ ಪವಾಡಗಳನ್ನ ನಾವು ಬಯಲು ಮಾಡೋಕೆ ಹೋದಾಗ ಇಂಥವೆಲ್ಲವೂ ಥ್ರೆಟ್ಗಳು ಬಂದೇ ಬರ್ತವೆ, ಭಯ ಇದ್ದೇ ಇರುತ್ತೆ. ನಿಮ್ಮ ಮಗಳನ್ನ ಗಾಜಿನ ಮೇಲೆ ಡ್ಯಾನ್ಸ್ ಮಾಡಿಸಿದ್ದು ವಿಡಿಯೋ ಕೂಡ ನೋಡಿದ್ದೆ. ಅದೇನ್ ಸರ್ ಅದು? ಆ ಸೀಕ್ರೆಟ್ ಅಲ್ಲಿ ಯಾರು? ಇದು ನಮ್ಮ ದೇಶದಲ್ಲಿ, ವಿದೇಶದಲ್ಲಿ ಯಾರು ಗಾಜಿನ ಚೂರು ಮೇಲೆ ಕುಣಿದ್ಬಿಟ್ರೆ ಏನೋ ದೈವ ಲೋಕ ಬಂದ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ. ಇಲ್ಲ, ಗಾಜಿನ ಚೂರುಗಳನ್ನ ಅವ್ರು ತಗೊಂಡು ಒಂದು ಬಾಣಲಿಗೆ ಹಾಕಿ ಬಿಸಿ ಮಾಡಿ ಕ್ಯಾಲ್ಸಿಯಂ ಕಾರ್ಬನೇಟ್ ಸುಣ್ಣದ ಪೌಡ್ರ್ ಹಾಕ್ತಾರೆ, ಅಥವಾ ನಿರ್ಮಾ ಪುಡಿ ಹಾಕಿ. ಅದು ಏನಾಗುತ್ತೆ, ಮೇಲೆ ಒತ್ತಡ ಬಿಟ್ಟಾಗ ಜಾರುತ್ತೆ, ಫ್ಲಾಟ್ ಆಗತ್ತೆ, ಏನು ಆಗಲ್ಲ. ವೈದ್ಯ ನಾವು ಕೊಟ್ಟಿದ್ದ ಗ್ಲಾಸ್ ಮೇಲೆ ಕುಣಿಯಕ್ಕಾಗತ್ತೆ. ನೋಡಿ, ಈ ಪವಾಡ ಅನ್ನೋದು ನಿಮ್ಮ ಮುಂದೆ ಒಂದು ಪ್ರಾಕ್ಟಿಕಲ್ ಹೇಳ್ತೀನಿ. ಒಂದು ನೋಡಿ, ಖರ್ಚಿಪ್ ಇದೆ ಅಲ್ವಾ? ಪ್ರಾಕ್ಟಿಕಲ್ ಕಾಣಿಸ್ತಾ ಇದೆ. ಖಾಲಿ ಕೈನು ಇದೆ ಅಲ್ವಾ? ಬೆರಳು ಮಡ್ಸಿದೀನಿ, ಕರೆಕ್ಟ್ ನೋಡ್ಕೊಳ್ಳಿ. ಬೆರಳು ಮಡ್ಸಿದೀನಿ. ಆ ಬೆರಳುಗಳ ಒಳಗಡೆಗೆ ನಿಮಗೆ ಕಾಣದಂಗೆ ಈ ಖರ್ಚಿಪ್ ಹಾಕ್ತಾ ಇದ್ದೀನಿ. ನಿಮ್ ಪ್ರಕಾರ ಈ ಖರ್ಚಿಪ್ ಇದ್ರೊಳಗಡೆ ಇದೆ, ಹೌದಲ್ವಾ? ನೋಡಿ, ಇದ್ರೊಳಗಡೆ ಇದೆ, ಹೌದಾನೆ? ನಾನು ಇನ್ನೇನು ಮಾಡಿಲ್ಲ. ಒಂದೊಂದೇ ಬೆರಳನ್ನ ಹಿಂಗ ಓಪನ್ ಮಾಡಿದ್ರೆ ಇದನ್ನ ನೀವೇನ್ ಹೇಳ್ತೀರಿ? ಪವಾಡ ಅಂತೀರಿ. ಅವ್ರೇನ್ ಹೇಳ್ತಾರೆ? ಪವಾಡ. ನೋಡಿ, ನಿಮ್ಮ ಓನರ್ರೆ ಏನಾಯ್ತು? ಇಲ್ಲೇ ದಿಗ್ಭ್ರಮೆ ಇಲ್ಲ. ಬಿಯಾಂಡ್ ಅದ್ರ ಹಿಂದೆ ಒಂದು ಸಣ್ಣ ಸೂಕ್ಷ್ಮತೆ ಇದೆ, ಮ್ಯಾಜಿಕ್ ಇದೆ. ಬೆರಳು ತೋರಿಸಿದ ಸತ್ಯ, ಹಿಂಗಿಡ್ದಿದ್ ಸತ್ಯ. ನೀವು ನೋಡ್ತಾ ನೋಡ್ತಾ ಇದ್ರಿ ಅದ್ರೊಳಗಡೆ ಮತ್ತೆ ಈ ಬಟ್ಟೆ ಹಾಕೋಕ್ಕಿಂತ ಮುಂಚೆ ಏನೋ ಹಾಕಿದ್ರಿ. ಇದ್ರೊಳಗಡೆ ನಮ್ಮ ಸೂಕ್ಷ್ಮ ಮನಸ್ಸು ಹಿಂಗ್ ಅಂದಾಗ, ಹಿಂಗ್ ಪ್ರೆಸ್ ಮಾಡಿ ಹಿಂಗ್ ತೆಗಿತಾ ಹೋದಾಗ ನಮ್ಮ ಮನಸ್ಸು ಇಲ್ಲಿರುತ್ತೆ, ಬಟ್ಟೆ ಇಲ್ಲೊಂದು ಪ್ಲಾಸ್ಟಿಕ್ ತಂಬಲ್ಲಿ ಇದ್ರೊಳಗಡೆ ನಮ್ಮ ಐ ಕಾಂಟ್ಯಾಕ್ಟ್ ಬಟ್ಟೆ ಮೇಲೆ ಇರುತ್ತೆ, ಬೇರೆ ಕಡೆ ಇರಲ್ಲ. ಈ ಪ್ಲಾಸ್ಟಿಕ್ ಬೆರಳು ಯಾರಿಗೂ ಗೊತ್ತಾಗಲ್ಲ. ನನ್ನ ಪ್ರಕಾರ ದೇವರ ಹೆಸರು ಹೇಳ್ಕೊಂಡು ಮೋಸ ಮಾಡೋನು ಮನುಷ್ಯನೇ, ಮೋಸ ಹೋಗೋರು ಮನುಷ್ಯ. ಆಮೇಲೆ ಇಲ್ಲಿ ದೇವ್ರು ಬರುತ್ತೆ ಅಂತ ಕೈ ಮೇಲೆ ಕರ್ಪೂರ ಉರಿಸ್ಕೊಂಡು ಲಕ್ಷಾಂತರ ಜನಕ್ಕೆ ಮೋಸ ಮಾಡ್ತಾರೆ. ಕೆಂಡದ ಮೇಲೆ ನಡೀತೀವಿ. ಕೆಂಡ ಯಾವತ್ತೂ ಏನಾದ್ರು ಸೈಂಟಿಫಿಕ್ ರೀಸನ್ ಇದೆನಾ ಮೇಲೆ ನಡೆಯೋದಕ್ಕೆ? ಕೆಂಡ ರಾವ್ ಬರೋದು, ಕೆಂಡದಿಂದ ಮೇಲೆ ರಾ ಬರುತ್ತಲ್ಲ, ಅದು ನಮ್ಮನ್ನು ಸುಡುತ್ತೆ, ನೀರನ್ನ ಹೀರ್ಕೊಳ್ಳುತ್ತದು. ಕೆಂಡ ಇದೆಯಲ್ಲ, ಅದು ಸುಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಡೆಡ್ ಶೆಲ್ ಇದೆ, ಡೆಡ್ ಶೆಲ್ ನೋವು ಮಾಡಿ ಇದರಲ್ಲಿದ್ದಂಥ ನೀರಿನ ಅಂಶವನ್ನು ಹೀರ್ಕೊಂಡು ಇಲ್ಲಿಗೋಗಿ ಸಂದೇಶ ಕೊಟ್ಟು ಇಲ್ಲಿಗೆ ಬರೋದಕ್ಕೆ 6 ರಿಂದ 7 ಸೆಕೆಂಡ್ ಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಅಷ್ಟರೊಳಗೆ ನಾವು ಉನ್ಮಾದ ಸ್ಥಿತಿಗೆ ಹೋಗಿರ್ತೀವಿ. ಜನ ನೋಡ್ತಾ ಇರ್ತಾರೆ, ತಮಟೆ ಶಬ್ದ, ಜನ ಕೆಕ್ಕೆ ಆಗ್ತಾ ಇರ್ತಾರೆ. ಆಗ ನಾವು 3-4 ಸೆಕೆಂಡಲ್ಲಿ ಮೊಹರಮಲ್ಲಿ ನೋಡಿದ್ರೆ ನೆಗೆದು ಬಿಡ್ತೀವಿ. ನಿಜವಾಗ್ಲೂ ಅದೇ ಮೊಹರಮಲ್ಲಿ ಎಷ್ಟು ಜನ ಬೆಂಕಿ ಒಳಗಡೆ ಬಿದ್ದವ್ರೆ, ಸತ್ತವ್ರೆ. ಅದಕ್ಕೇನಂತೀವ, ಅವನ ಹಣೆ ಬರ ಅಲ್ಗಿತ್ತು, ಅವ್ನು ತಗೊಂಬಿಟ್ಟ ದೇವ್ರು.
ಕೊನೆಯದಾಗಿ ಒಂದು ಟೈಟಲ್ ಕೊಟ್ಬಿಡು, ಅವನ ಹಣೆ ಬರ, ಅವನೇನೋ ಪಾಪ ಮಾಡಿದ್ದ, ತಗೊಂಡ್ಬಿಡ್ತು ದೇವರು. ಅವನಲ್ಲಿ ಬಿದ್ದ, ಹೋದ. ಜಾಗೃತ ವಹಿಸಬೇಕು. ಚಲಿಸುವ ಬೆಂಕಿ ಸುಡಲ್ಲ. ಸರಿ, ಈ ಬೆಂಕಿ ಇದೆಯಲ್ಲ ವೈದ್ಯ, ದೇವರನ್ನೂ ಬಿಡಲ್ಲ. ನೀರು, ಬೆಂಕಿ, ಗಾಳಿ ದೇವರನ್ನೂ ಬಿಡಲ್ಲ. ಅದನ್ನ ಸೃಷ್ಟಿ ಮಾಡಿದ ದೇವರೇ ಅಲ್ವಾ? ಪ್ರಕೃತಿ ಪಂಚಭೂತಗಳು ಬಿಟ್ರೆ ಇನ್ಯಾವುದು ದೇವ್ರು ನನ್ನ ಮೇಲೆ ನಂಬಿಕೆ ಇಲ್ಲ. ನೋಡಿ ಹೆಂಗೆ ಈ ಕರ್ಪೂರ ಇದೆ, ಇದು ನೀರಲ್ಲಿ ನೆನೆಸ್ಕೋತಾರೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನೀರಲ್ಲಿ ನೆನೆಸ್ಕೋತಾರೆ. ಈ ಭಾಗ ನೀರಲ್ಲಿ ನೆಂದಿರುತ್ತೆ, ಕೆಳಭಾಗ ಗೊತ್ತಿರಲ್ಲ. ಓಕೆ. ಬೆಂಕಿಯ ಲಕ್ಷಣ ಏನು? ಸುಡುತ್ತಷ್ಟೇ. ಅದು ನೀನ್ ದೇವ್ರು ನಿಂತಿದೆಯೋ, ಮನುಷ್ಯ ನಿಂತಿದೆಯೋ, ರಾಕ್ಷಸ ನಿಂತಿದೆಯೋ ಗೊತ್ತಿಲ್ಲ. ನನ್ನ ಕ್ಯಾರೆಕ್ಟರ್ ಏನು? ಸುಡೋದು. ಸುಡ್ತೀನಿ ಅಷ್ಟೇ ಅಷ್ಟೇ. ಅದು ಮೇಲ್ಗಡೆ ಉರಿತಾ ಇದೆ. ಜನಕ್ಕೆ ಹಿಂಗ್ ಕೈ ಇಟ್ಕೊಂಡಿರ್ತಾರೆ, ಕೈ ಮೇಲೆ ಉಡಿಸ್ಕೊತಾ ಇದ್ದಾರೆ ಅಂತ. ಕೆಳಗಡೆ ತಂಪಾಗ್ತಾ ಇರುತ್ತೆ. ಮೊನ್ನೆ ಯಾವ್ದೋ ಒಂದು ಯೂಟ್ಯೂಬ್ ನೋಡಿದೆ, ಯಾವ್ದೋ ಒಬ್ಬ ಹೆಂಗ್ಸ್ಗೆ ದೇವ ಬಂದ್ಬಿಟ್ಟಿತ್ತು, ದೇವ್ರು ಬಂದ್ಬಿಟ್ಟಿತ್ತು. ನಿಜವಾಗ್ಲೂ ದೇವರಾಗಿದ್ರು ಒಬ್ಬ ಮುದುಕ, ಅಲ್ಲಿನ ಊರಿನ ಮುದುಕ, ಕರ್ಪೂರ ಹಾಕಿ ಉರ್ಸ್ಕೊ ಅಂತ ಹೇಳ್ತಾನೆ. ಹಿಂಗ ಅಂತಿದ್ದಂಗೆ ಹೊಟ್ಟೋಗ್ಬಿಡುತ್ತೆ. ಇಲ್ಲಿ ದೇವರ ಮೇಲೆ ದೇವರು ಬರಲ್ಲ, ಮನುಷ್ಯನ ಮೇಲೆ ದೇವರು ಬರಲ್ಲ, ದೆವ್ವನು ಬರಲ್ಲ. ಇದು ಮೇಲ್ಗಡೆ ಉರಿತಾ ಇರುತ್ತೆ, ಕೆಳಗಡೆ ಉರಿಯಲ್ಲ. ಮೇಲ್ಗಡೆ ಉರಿತಾ ಇದ್ದಾಗ ನಮ್ಮ ಮನಸ್ಸು ಒಳಗಡೆ ಹೇಳ್ತಾ ಇರುತ್ತೆ, ಇವರಿಗೆ ಸುಡ್ತಾ ಇಲ್ಲ, ನನಗೆ ಸುಡ್ತಾ ಇತ್ತು ಅಂತ ಬ್ಲೈಂಡಾಗಿ ಒಪ್ಕೊಳ್ಳುತ್ತೆ. ಆಗ ಇವರು ಈ ತಂತ್ರ ಮಾಡ್ಕೊಂಡಿರ್ತಾರೆ. ಜನರನ್ನ ಮೋಸ ಮಾಡಲಿಕ್ಕೆ ಇವರು ಬಳಸುವ ಒಂದು ಮಾರ್ಗಗಳಷ್ಟೇ. ಈ ಪವಾಡುಗಳೆಲ್ಲ ಬೋಗಸ್. ಬಿಸಿ ಎಣ್ಣೆಯಲ್ಲಿ ಕೈ ಹಾಕಿ ಅಲ್ಲಿ ಒಳಗಿರುವಂತ ಪದಾರ್ಥವನ್ನು ತೆಗಿತಾರೆ ನೋಡಿ. ಅದೇನು ಪ್ರತಿನಿತ್ಯ ಬೋಂಡ ಮಾಡ್ತಾರಲ್ಲ, ಬೋಂಡ, ಅವ್ರ ಹತ್ರ ಹೋಗಿ ನೋಡಿ, ಅವ್ರ ಕೈ ನೋಡಿ, ಜಡತ್ತೋಕಿರುತ್ತೆ, ಮಂದ ಇರುತ್ತೆ, ಗಟ್ಟಿ ಆಗ್ಬಿಟ್ಟಿರುತ್ತೆ ಸ್ಕಿನ್ ಎಲ್ಲ. ಈ ಎಲ್ಲ ಡೆಡ್ ಸೆಲ್ಸ್ ಆಗ್ಬಿಡುತ್ತೆ. ಅವ್ರಿಗೆ ಹಿಡಿದು ಆ ಶಾಖದ ಅನುಭವ ಗೊತ್ತೇ ಆಗಲ್ಲ. ಗೊತ್ತಾಗಬೇಕು ಅಂದ್ರೆ ಇಲ್ಲೆಲ್ಲದು ಆಗಿ ಹೀಟಾಗಿ ಇಲ್ಲಿಗೆ ಬಂದು ಇಲ್ಲಿಂದ ಬರೋಷ್ಟೊಳಗೆ ಚೇಂಜ್ ಆಗಿರ್ತಾರೆ. ಅದಕ್ಕೆ ಕುದಿಯುವ ಎಣ್ಣೆಯ ಲಕ್ಷಣ ಅದು ಅದು ಚರ್ಮನ ಸುಡುತ್ತೆ. ಸುಡ್ಲೇಬೇಕು. ಅದು ಕ್ಯಾರೆಕ್ಟರ್, ಸೈನ್ಸ್ ಅದು. ಓಕೆ. ಆದರೆ ಅದ್ರೊಳಗಡೆ ಹಾಕ್ಬೇಕಾದಾಗ ಕೆಲವ್ರು ಏನು ಮಾಡ್ತಾರೆ, ಕೈ ತುಂಬ ನಿಂಬೆಹಣ್ಣು ಸವರ್ಕತ್ತಾರೆ. ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ. ಅಂದ್ರೆ ಸಿಟ್ರಿಕ್ ಆಸಿಡ್ ಇಂದ ಕುದಿಯ ಎಣ್ಣೆಗೆ ಕೈ ಇಟ್ಟ ಸಿಟ್ರಿಕ್ ಆಸಿಡ್ ಸ್ವಲ್ಪ 3-4 ಸಲ ಚರ್ಮದ ಮೇಲೆ ಸಿಟ್ರಿಕ್ ಆಸಿಡ್ ಇರೋವರೆಗೂ ನೋವಾಗಲ್ಲ, ತೆಗಿತಾರೆ. ಒಂದು 3-4 ಸಲ ಹಿಂಗೆ ಅಂತಾರೆ, ವ್ಯವಸ್ಥೆ ಆಗುತ್ತೆ. ಇನ್ನು ಕೆಲವರು ಹಿಂಗೆ ಹಾಕ್ಬಿಟ್ಟು ಹಿಂಗೆ ತೆಗಿತಾರೆ, 2 ಸೆಕೆಂಡಲ್ಲಿ ನೋವು. ಅದು ಹಾಕಿ ರೂಢಿ ಆಗ್ಬಿಟ್ಟಿರುತ್ತೆ. ಅದು ಪ್ರಾಕ್ಟೀಸ್. ಹಂಗೆ ಮಾಡಿ ನಾನೇನೋ ತೆಗೆದೆ, ಇನ್ನೇನೋ ತೆಗೆದೆ, ದೈವಿ ಶಕ್ತಿ ಇದೆ, ಇನ್ಯಾವುದೋ ಶಕ್ತಿ ಇದೆ. ಹಾಗಾದರೆ ಆ ದೈವಿ ಶಕ್ತಿ ಇದೆಯೋ, ಇನ್ಯಾವ ಶಕ್ತಿ ಇದೆಯೋ ಬೇಕಾದ್ರೆ ನನ್ನ ಪ್ರಶ್ನೆ. ಕುದಿಯ ಎಣ್ಣೆಯಲ್ಲಿ ಕುದಿತಾ ಇರುತ್ತೆ, ಒಡೆ ಇದೆ ಅಂತ ಅಂದ್ಕೊಳ್ಳಿ. 1-2 ನಿಮಿಷ ಇಟ್ಕೊಳ್ರಪ್ಪ ಸಾಕು, 1 ನಿಮಿಷ ಇಟ್ಕೊಳ್ರಪ್ಪ ಸಾಕು. ಆಗಲ್ಲ. ಆಗ ನಿಜವಾಗ್ಲೂ ಅವ್ರಿಗೆ ನೋವು ಆಗತ್ತೆ, ನಿಮ್ಗೆ ಗೊತ್ತಿಲ್ಲ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಸೋಲಿನ ಅನುಭವ ಆಗ್ಬಿಡುತ್ತೆ. ನಿಜವಾಗ್ಲೂ ಏನೋ ಒಂದು ಆ ಕ್ಷಣ ತಡ್ಕೋತಾರೆ. ಆಮೇಲೆ ಉನ್ಮಾದಕ್ಕೊಳಗಾಗ್ತಾರೆ. ಹಿಂಗನ್ನ ತಿಂತಾರೆ ಅವರು. ಕೆಲವರು ದೆವ್ವ ಬಂದಿದೆ ಅಥವಾ ಇನ್ನೇನೋ ಬಂದಿದೆ ಅಂತ, ಅದು ಒಳಗಡೆ ತಡ್ಕೊಳ್ಳುತ್ತೆ. 1-2 ನಿಮಿಷ ಆದ್ಮೇಲೆ ನೋಡಿ ಅದು ವಾಮಿಟ್ ಹಾಕಿ ಆಗುತ್ತೆ. ಸರ್, ಇನ್ನೊಂದು ಭಾಳ ಪ್ರಶ್ನೆ ಇದೆ ನನಗೆ. ಐ ಆಮ್ ವೆರಿ ಕ್ಯೂರಿಯಸ್ ಟು ಇದಕ್ಕೆ ಹೆಂಗೆ ಆನ್ಸರ್ ಮಾಡ್ತೀವಿ ಅಂತ. ಮಾನಸಿಕ ಅಸ್ತವ್ಯಸ್ತತೆಯಿಂದ ದೇಹದ ಆಕಾರಗಳು ಬದಲಾಗ್ತಾ ಹೋಗುತ್ತೆ. ಅಂದರೆ ಡ್ಯುಯಲ್ ಪರ್ಸ್ನಾಲಿಟಿ, ಸ್ಪಿಟ್ ಪರ್ಸ್ನಾಲಿಟಿ ಬರುತ್ತೆ ಅಂತ ನೀವು ಹೇಳಿದ್ರಿ. ನಾನು ಒಬ್ಬರು ನೋಡಿದ್ದೆ ಸರ್, ಸದೃಢ ದೇಹ ಅಂತೂ ಅಲ್ಲ, ನಾರ್ಮಲ್ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಮಿನಿಮಲ್ ವೇಟನ್ನು ಎತ್ತಕ್ಕಾಗದೇ ಇರುವಂಥ ಒಬ್ಬ ಹೆಂಗಸು ಅದು ಏನೋ ಆಗಿ ಸಡನ್ನಾಗಿ ಬಹಳ ಭಾರವಾದ ವಸ್ತುವನ್ನು ಎತ್ತೋದಂದ್ರೆ ಹೆಂಗೆ ಸರ್? ಖಂಡಿತ ಇದು ಮನಸ್ಸು ಅದಕ್ಕೂ ಮನಸ್ಸೇ ಕಾರಣನಾ? ಮನಸ್ಸು ಮತ್ತು ದೇಹದಲ್ಲಿರುವಂಥ ಹಾರ್ಮೋನ್ಸ್ಗಳು. ಪಾಸಿಬಲ್ ಸರ್ ಅದು? ಎಸ್, 100%. ಸರ್, ಶಿ ಇಸ್ ನಾಟ್ ಅ ಗುಡ್ ಫಿಸಿಕ್ಸ್ ಸರ್. ಫಿಸಿಕ್ಕು ಇಲ್ಲ, ಏನು ಬೇಡ ನಿಮಗೆ. ನೋಡಿ, ನಮ್ಮಲ್ಲಿ ಎಮರ್ಜೆನ್ಸಿ ಸೆಲ್ಸ್ ಅಂತ ಇದೆ. ಅದು ಆಕ್ಟಿವ್. ನಮ್ಮಲ್ಲಿ ಪೊಲೀಸು ಇದ್ದಾನೆ, ಕಳ್ಳನು ಇದ್ದಾನೆ. ನಮ್ಮೊಳಗಡೆ ಕಳ್ಳನು ಇದ್ದಾನೆ, ಪೊಲೀಸ್ ಇದೇ ಬ್ರಹ್ಮಾಂಡ. ಕಳ್ಳನು ಇಲ್ಲೇ ಇದ್ದಾನೆ, ಪೊಲೀಸು ಇದ್ದಾನೆ. ಅಲ್ಲಿ ಈ 8 ನಮ್ಮ ಹಾರ್ಮೋನ್ಸ್ಗಳು ಒಳಗಡೆ ಗ್ರಂಥಿಗಳಿದೆಯಲ್ಲ, ಒಂದು ಗ್ರಂಥಿ ತುರ್ತು ಪರಿಸ್ಥಿತಿಯ ಹಾರ್ಮೋನ್ಸ್ ಅಂತ ಕರಿತೀವಿ. ಅದೇನಾಗುತ್ತೆ ಅಂದ್ರೆ ನನಗೇನಾರು ಒಂದು ಆದಾಗ ಅಲ್ಲಿ ಅಟೆನ್ಷನ್ ಡಿಸಾರ್ಡರ್ಗೆ ತುತ್ತಾಗ್ಬಿಡ್ತೀವಿ. ಚಾಲೆಂಜಿಂಗ್ ತೊಗೊಂಬಿಡುತ್ತೆ ಒಳ ಮನಸ್ಸು.
ಆಗ ಬ್ಲಾಸ್ಟ್ ಆಗತ್ತೆ. 100 kg ಅಲ್ಲ, 200 kg, 10 ಜನ ಅಲ್ಲ, 100 ಜನ ಹಿಡಿದ್ರು ತಡಿಯಕ್ಕಾಗಲ್ಲ, ಎಂಥೋಸಿಯಂ ಒಂದು ಕ್ರಿಯೇಟ್ ಬಂದ್ಬಿಡುತ್ತೆ, ಬ್ಲಾಸ್ಟ್ ಆಗತ್ತೆ. ಅದು ಒಳಗಡೆ ಗೌನವಾಗಿರೋದು ಓಪನ್ ಅಪ್ ಆಗತ್ತೆ. ಈಗ ಯಾರೋ ಒಬ್ಬ 5ನೇ ಕ್ಲಾಸಲ್ಲಿ ನಡೆದು ನಾನು 4ನೇ ಕ್ಲಾಸಲ್ಲಿ ಓದ್ತಿದ್ನಪ್ಪ, ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ, ಸ್ಟೋರೇಜ್ ಆಗಿಲ್ವಾ? ಆಗಿಲ್ಲ ನನ್ನೊಳಗಡೆ. ಆಗಿದೆ. 7ನೇ ಕ್ಲಾಸ್ ಪ್ರಜೆಯಂ ಪಾಲಿಸಬಲ್ಲೊಡ ಆತನರ ಕೈಯಾಶಿಂ, ಸ್ಟೋರೇಜ್ ಆಗಿಲ್ವಾ? ಅಲ್ವಾ? ಹೇ ಆಲ್ವೇಸ್ ಇನ್ ದ ಮಾರ್ಕೆಟ್ ಡೇಸ್ ಲವ್ ಬೆಲೂನ್ಸ್ ಬಗ್ಗೆ ನಮಗೆ ಗೊತ್ತಿಲ್ವಾ? ಈ ಮನಸ್ಸು ಏನಾಗುತ್ತೆ, ಒಂದು ಕಡೆ ಸ್ಟೋರೇಜ್ ಮಾಡಿಕೊಂಡು ಯಾವಾಗ ಬೇಕೋ ಅವಾಗ ಬ್ಲಾಸ್ಟ್ ಆಗುತ್ತೆ, ಯಾವಾಗ ಬೇಕೋ ಅವಾಗ ಮುಚ್ಕೊಳ್ಳುತ್ತೆ. ಹಾಗೆ ನನ್ನೊಳಗಡೆ ನೋವಿದ್ದಾಗ ಹೇಳ್ಕೊಳ್ಳೋಕ್ಕೆ, ನಮಗೆ ಹೇಳ್ಕೊಂಡಾಗ ಕೇಳದಲೇ ಇದ್ದಾಗ, ಕೇಳೋರು ಇಲ್ದಲೇ ಇದ್ದಾಗ, ಸಮಜಾಯಿಸಿ ಹಾಕ್ಳದಲ್ಲೇ ಇದ್ದಾಗ ನಮ್ಮಲ್ಲಿ ನಾವೇ ಉದ್ರೇಕಕ್ಕೆ ಉನ್ಮಾದಕ್ಕೊಳಗಾಗಿ ಆ ಅವತಾರವನ್ನು ತೋರಿಸ್ತೀವಿ. ಹಿಂದೆ ರಾವಣನಿಗೆ 10 ತಲೆಗಳಿತ್ತು ಅಂತ. ಇಲ್ಲ, ಒಂದೇ ತಲೆ. 10 ತಲೆಗಳಿಲ್ಲ. 10 ತಲೆಗಳಲ್ಲಿ ಎಷ್ಟು ವಿದ್ವಾಂಸತ್ತು ಬೇಕಾಗಿತ್ತು, ಒಂದೊಂದು ಅಷ್ಟು ಪ್ರಕಾರಗಳಿತ್ತು ಅವನಸ್ತ ಅಂತ ಅರ್ಥ ಮಾಡ್ಕೊಳ್ಳಿ. ನಾಗರಾವಿಗೆ 8 ಸೆಡೆ ಇದೆ. ಇಲ್ಲ, ಒಂದೇ. ಎರಡಲ್ಲ, ಅದೆಲ್ಲ ಸುಳ್ಳು. ಸೈನ್ಸ್ ಇನ್ನೂ ಸಂಶೋಧನೆ ಮಾಡ್ತಾ ಇದೆ, ಸುಳ್ಳದು. ಹಾವು ಕಚ್ಚಿದವ್ರಿಗೆಲ್ಲ ವಾಸಿ ಮಾಡ್ತೀವಿ ಅಂದರೆ ನಾಗರಾವು ವಿಷ ಬಿಟ್ಟರೆ 7 ರೀತಿಯ ಹಾವುಗಳಿವೆ. ಅವು ನಮ್ಮ ದೇಹಕ್ಕೆ ವಿಷ ಬಿಟ್ಟರೆ, ನಾವು ಆಂಟಿಬಯೋಟಿಕ್ ತಗೊಳ್ಳಿಲ್ಲ ಅಂದರೆ ಪೆನ್ಸಿಲಿನ್ನು ಸಾವು ಖಂಡಿತ. ಎಷ್ಟೊತ್ತಿಗೆ ಸರ್? ಒಂದು 5-6 ಗಂಟೆ ಒಳಗೆ. ಇಲ್ಲಿ ಕಚ್ಚು ಅಂದರೆ ಇಲ್ಲಿ ಕಟ್ಟಬೇಕು, ತಕ್ಷಣ ಹೋಗ್ಬೇಕು. ವಿಷಯ ಇರಬಾರ್ದು ಅಂತ. ವಿಷ ಏರ್ದಂಗೆ ನೋಡ್ಕೋಬೇಕು. ಅಕಸ್ಮಾತ್ ಇಲ್ಲಿ ಕಚ್ಚು ಅಂದರೆ ಇಲ್ಲಿ ಕುಯ್ದು ಬಿಡಬೇಕು, ರಕ್ತ ಅಲ್ಲೇ ಹೀರಿಸ್ಬಿಡ್ಬೇಕು. ಹಿಂದಿನ ಕಾಲದಲ್ಲಿ ಏನಾರ ಬಂದರೆ, ಇಲ್ಲೇನೋ ಕಚ್ಚಿತ್ತು ಅಂದರೆ ಈ ಕೋಳಿ ಗುದದ್ವಾರ ಇಡ್ತಾಯಿದ್ರು. ಅದು ಹೇಳ್ಕೊಳ್ಳೋದು ಹಿಂಗೆ ಎಳ್ಕೊಂಡಾಗ ಹಿಂಗೆ ಮಾಡ್ತಿತ್ತಲ್ಲ, ಹೇಳ್ಕೊಳ್ಳೋದು, ಪಂಪ್ ಮಾಡ್ತಿತ್ತಲ್ಲ, ಹೇಳ್ಕೊಳ್ಳೋದು. ನಾನು ಎಂಥದೇ ವಿಷ ಹಾವುಗಳು ಕಚ್ಚಿರೆ ನಾನು ವಾಸಿ ಮಾಡ್ತೀನಿ. ಸುಳ್ಳು. ಹಾವು ಯಾವಾಗಲೂ ಕಚ್ಚಲ್ಲ ವೈದ್ಯ. ನಾವು ಪ್ರಾಣಿಗಳಿಂದ ಕಲಿಬೇಕಾದ ಭಾಳಷ್ಟು ಇದೆ. ಪ್ರಾಣಿಗಳಿಗಿಂತ ಕ್ರೂರಿಯವನು. ಕಾಡುವ ಪ್ರಾಣಿಗಳು ಕಾಡಿನಲ್ಲಿವೆ, ಕಾಡಲ್ಲ ಅಲ್ಲ, ಕಾಡಿನಲ್ಲಿರುವ ಪ್ರಾಣಿಗಳು ಕಾಡಿನಲ್ಲಿವೆ. ಕಾಡುವ ಪ್ರಾಣಿಗಳು ನಿಮ್ಮ ನಡುವೆ ನಾಡಿನಲ್ಲಿವೆ. ಕಾಡದಲ್ಲೇ ಇರುವ ಪ್ರಾಣಿಗಳು ಕಾಡಿನಲ್ಲಿ. ಅವ್ರು ನಿಜವಲ್ಲೂ ಚಿರತೆ ಕ್ಯಾರೆಕ್ಟರ್ ಏನು ಗೊತ್ತಲ್ಲ. ಹುಲಿದೆ ತಗೊಳ್ಳೋಣ, ಒಂದ್ಸರಿ ಬೇಟೆ ಆಡುತ್ತೆ ಹುಲಿ, ಆಮೇಲೆ ಬಿಟ್ಬಿಡುತ್ತೆ. ಅದನ್ನು ರಕ್ತ ಹೀರ್ಬಿಡುತ್ತೆ, ಹೋಗಿ ಮಲಿಕೊಳ್ಳುತ್ತೆ. 16 ಗಂಟೆ ಮಾತಾಡಲ್ಲ. ಆ ಮಾಂಸ ಪ್ರಾಣಿ ಇದೆಯಲ್ಲ, ರಕ್ತ ಎಲ್ಲರೂ ಒಂದ್ ಕಡೆ ಊತ್ ಬಂದ್ಬಿಡುತ್ತೆ, ಒಂದ್ ಕಡೆ ಇಟ್ಬಿಡುತ್ತೆ. 16 ಗಂಟೆ ಆದ್ಮೇಲೆ ಮತ್ತೆ ಅಲ್ಲಿಗೆ ಹೋಗುತ್ತೆ. ಆ ಮಾಂಸ ಚೆನ್ನಾಗಿ ತಿನ್ಬಿಡುತ್ತೆ. ಮರದ ಮೇಲೆ ಹೋಗಿ ಎಲ್ಲ ಕಡೆ 10 ದಿವಸ ಬೇಟೆ ಆಡಲ್ಲ. ನೀವು ಅದ್ರ ಪಕ್ಕ ಕೂತ್ಕೊಳ್ಳಿ, ನಿಮ್ಗೇನು ತೊಂದರೆ ಮಾಡಲ್ಲ. ಒಂದ್ಸಲಿ ಬೇಟೆ ಆಡಿದ ಮೇಲೆ ಮತ್ತೊಂದು 16 ದಿನ. ನಿಜವಾಗ್ಲೂ ಕಲಿಬೇಕು. ಹಾವುಗಳು ನಮ್ಮಷ್ಟಕ್ಕೆ ನಾವು ಕಚ್ಚಲ್ಲ ಯಾವುದಕ್ಕೂ. ಅದಕ್ಕೆ ಮೆಮೊರಿನೇ ಇಲ್ಲ, ಕಣ್ಣೇ ಇಲ್ಲ, ಮೇಲ್ ಕಣ್ಣುಗಳು ಅಷ್ಟೇ. ಹಾವಿನ ದ್ವೇಷ 12 ವರ್ಷ ಸುಳ್ಳದು. ಸರ್ಪ ಸಂಸ್ಕಾರ ಮಾಡಿ ಆ ಸಂಸ್ಕಾರ ನಮ್ಮ ಸ್ವಾರ್ಥಕ್ಕೆ ಮಾಡ್ತಾ ಇದ್ದೀವಿ. ಇದೆಲ್ಲ ನಮ್ಮ ಸ್ವಾರ್ಥ, ಏನೂ ಇಲ್ಲ. ಪ್ರಾಣಿಗಳು ಮನುಷ್ಯನಿಗೆ ತೊಂದರೆ ಕೊಡಲ್ಲ, ಪ್ರಾಣಿಗಳಿಗೆ ತೊಂದರೆ ಕೊಡೋದು ಮನುಷ್ಯನ. ನೋಡಿ, ಹಾವಿಗೆ ನಾಲಿಗೆಯ ಮೇಲಷ್ಟೇ ವಿಷ ಇದೆ. ಅದು ಕಚ್ಚಿದ್ರೆ, ಅದು ಬಿಟ್ಟರೆ ವಿಷ. ಕಚ್ಚಿರೂ ಬಿಡಲ್ಲ, ಇನ್ನೊಂದು ಬೈಟ್ ಮಾಡಿರುತ್ತೆ, ಅಲ್ಲಿ ವಿಷ ಬಿಟ್ಟಿರುತ್ತೆ. ಮತ್ತೆ ನಮ್ಮನ್ನು ಬಂದು ಕಚ್ಚಲಿ, ಬೈಟ್ ಮಾಡಲಿ, ಏನೂ ಆಗಲ್ಲ. ಏನಾಗಲ್ಲ, ವಿಷನೇ ಇಲ್ವಲ್ಲ. ಈ ಮಲಗಿರೋ ವ್ಯಕ್ತಿಗೆ ಹಾವು ಕಚ್ಚಿದ್ರೆ ವಿಷ ಇರಲ್ಲ ಅಂತಾರೆ. ಇಲ್ಲ, ನಾನು ಅದ್ರ ಬಗ್ಗೆ ತಿಳ್ಕೊಳ್ಳೋದಲ್ಲೇ. ಮಲಗಿರೋವಾಗ ವಿಷ ಇರಲ್ಲ, ಎಲ್ಲರಿಗೂ ಆಗುತ್ತೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮಲಗಿರೋ ಮನುಷ್ಯನಿಗೆ ಹಾವು ಕಚ್ಚಿದ್ರೆ ವಿಷ ಇರಲ್ಲ, ಅದ್ರ ಬಗ್ಗೆ ನಾನು ಇನ್ನೂ ಅಧ್ಯಯನ ಮಾಡಬೇಕಾಗಿದೆ. ಖಂಡಿತ ಮಲಗಿದ್ರು ಆಗುತ್ತೆ, ಕುತ್ಕೊಂಡಿದ್ರು ಆಗುತ್ತೆ. ವಿಷ ಬ್ರೈನ್ಗೆ ಹೋದ್ರೆ ಸಾವಷ್ಟೇ. ಓಕೆ. ಆದರೆ ನಾವೇನು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಅವುಗಳನ್ನ ಹೆಸರು ಹೇಳ್ಕೊಂಡು ಏನೇನೋ ಮಾಡ್ತಾ ಇದ್ದೀವಿ. ನನ್ನ ಪ್ರಕಾರ ನಿಮ್ಮ ಮನಸ್ಸು ಪರಿವರ್ತನೆ ಮಾಡ್ಕೊಳ್ಳಿ. ಯಾಕೆಂದರೆ ಒಬ್ಬ ದೊಡ್ಡ ಕಲಾವಿದ ಇಡೀ ಜಗತ್ತನ್ನು ಗೆದ್ದ, ಯುವ ಮನಸ್ಸುಗಳನ್ನ ಗೆದ್ದ. ಯಾರೋ ಒಬ್ಬ ಏನೋ ಒಂದು ವಾಟ್ಸಪ್ಪಲ್ಲಿ ಕಳಿಸ್ತಾ ಅಂದಿದ್ದಕ್ಕೆ ಕಾನೂನು ಕೈಗೆ ಎತ್ಕೊಂಡ, ಏನಾಯ್ತದು? ಯಾರೋ ಒಬ್ಬ ವ್ಯಕ್ತಿ 2 ರೂಪಾಯಿ ಬೆಲೆ ಬೀಳುವಂಥ ಒಂದು ಕಾಪಿನ 500,000 ರೂಪಾಯಿ ಕೊಟ್ಟು ಕುಡಿಯಂಗೆ ಮಾಡ್ದ. ಯುವ ಮನಸ್ಸುಗಳು ಗಂಟೆಗಟ್ಟಲೆ ಅದೇ ಸಕ್ಕರೆ, ಅದೇ ಕಾಪುಡಿ, ಅದೇ ಇದು ಕುಡಿಯಂಗೆ ಮಾಡ್ದ. ಆದರೆ ಅವನ್ನ ಬದುಕಿಸ್ಕೊಳಕ್ಕಾಯ್ತಾ?
ಆಗಲಿ. ನೀವು ಜಗತ್ತನ್ನು ಗೆಲ್ತೀರಿ ಸ್ವಾಮಿ, ನಿನ್ನನ್ನು ನೀನು ಗೆಲ್ಲಿ, ನಿಮ್ಮ ಮನಸ್ಸನ್ನು ಗೆಲ್ಲಿ, ಅದು ನಿಜವಾದ ಧರ್ಮ. ಸರ್, ಇಷ್ಟು ಜನ ಫೇಕ್ ಬಾಬಾಗಳ ಮಧ್ಯೆ ಒಬ್ಬರು ಬಾಬಾ ತಮ್ಮ ಕೈಯಿಂದ ವಿಭೂತಿಯನ್ನು ಕೊಡೋರು. ನೀವು ಚಾಲೆಂಜ್ ಮಾಡಿದ್ರಿ, ಇಫ್ ಯು ಆರ್ ರಿಯಲ್ ಬಾಬಾ, ನೀವು ನಿಜವಾಗ್ಲೂ ರಿಯಲ್ ಬಾಬಾ ಆಗಿದ್ರೆ ಗಾಳಿಯಲ್ಲಿ ಕುಂಬಳಕಾಯಿ ಕೊಡಿ, ಗಾಳಿಯಲ್ಲಿ ತೆಂಗಿನಕಾಯಿ ಕೊಡಿ. ಅದೇ ಬಾಬಾ ಯಾರು ವಿಭೂತಿ ಕೊಡ್ತಾ ಇದ್ರಲ್ಲ, ದಟ್ಸ್ ದ ರೆಸ್ಪೆಕ್ಟಿವ್ ಬಾಬಾ. ಅನೇಕ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ತೆಗಿತಾರೆ, ಅನೇಕ ಆಸ್ಪತ್ರೆಗಳನ್ನು ತೆಗಿತಾರೆ. ಅವರ ಇನ್ಸ್ಟಿಟ್ಯೂಷನಲ್ಲಿ, ಅವರ ಆಸ್ಪತ್ರೆಗಳಲ್ಲಿ ಇವತ್ತು ಎಷ್ಟೋ ಜನ ಬಡವರು ಉಚಿತವಾಗಿ ಟ್ರೀಟ್ಮೆಂಟ್ ಅಂತ ತಗೊಂತ ಇದ್ದಾರೆ. ಇದು 2 ಆ್ಯಂಗಲ್ ಇದೆ. ಇದು ತುಂಬ ಅದ್ಭುತವಾದ ಮಾತು. ಅದೇ ಬಾಬಾ ನಾನು ಮಾಡ್ತಾ ಇರೋ ಟ್ರಿಕ್ಸ್ ಅಂತಲೂ ಒಪ್ಕೊಂಡಿದ್ದಾರೆ. ಆ ಟ್ರಿಕ್ಸಿಂದ ಜನರ ಮೋಟಿವೇಶನ್ ಮಾಡ್ತಾ ಇದ್ದೀನಿ ನಾನು ಅಂತಲೂ. ಇಲ್ಲದೆ ಇರುವ ಕಡೆ ತಂದು ಇಲ್ದಲೇ ಇರೋ ಕಡೆ ಹಾಕಿದ್ದಾರೆ. ಈ ಪಾಸಿಟಿವ್ ಥಾಟ್ಸ್ಗೆ ಹ್ಯಾಂಡ್ಸ್ ಅಪ್. ಅಂದ್ರೆ ಈ ಪಾಸಿಟಿವ್ ಥಾಟ್ಸ್ಗೆ ಪವಾಡಗಳನ್ನು ಬಳಸ್ಕೋಬಹುದಾ? ಬಳಸ್ಕೋಬಾರ್ದು. ಜನಗಳನ್ನ ಆಕರ್ಷಣೆ ಮಾಡೋಕ್ಕೆ ಒಂದು ತಂತ್ರ ಅಂತ, ಒಂದು ಮ್ಯಾಜಿಕ್ ಅಂತ ಹೇಳ್ಬಿಟ್ಟಿದ್ರೆ ಏನೂ ಆಗ್ತಿರ್ಲಿಲ್ಲ. ಆದ್ರೆ ಹಂಗೆ ಹೇಳಿದ್ರೆ ಜನ ಬರಲ್ವಲ್ಲ. ಅವತ್ತೇ ಕಾಲಕ್ಕೆ ನೀನು ಹುಣಸೆ ಮರದ ಕೆಳಗಡೆ ದೆವ್ವ ಅನ್ನೋದು ಬಿಟ್ಟು ಇಲ್ಲಿ CO2 ಇದೆ ಅಂತ ಹೇಳಿದ್ರೆ ಜನ ನಮ್ದೇ ಏನೇ ಅಂತಿದ್ರು, ಏನ್ CO2 ಅಂತಿದ್ರು ಅಂತ ಅಂದ್ಬಿಟ್ರು. ಅದಕ್ಕೆ ಜನಗಳ ಮನಸ್ಸನ್ನ ಈ ಕಡೆ ಕೇಳ್ಕೊಳಕ್ ಮಾಡಿ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದಾರೆ, ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ರಿ. ಸರ್ಕಾರ ಮಾಡ್ದಲ್ಲ ಇರೋ ಕೆಲಸ ನೀವು ಮಾಡ್ತಾ ಇದಾರಲ್ಲ, ಇನ್ನೂ ಎಷ್ಟೋ ಪುಣ್ಯಾತ್ಮರು ಎಲ್ಲೋ ಹೇಗೋ ತಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ತಲೆ ಒಡೆದು ತರಬಾರ್ದು. ವೀರಪ್ಪನ್ನು ಕೂಡ 100 ಜನ, ಲಕ್ಷಾಂತರ ಜನಕ್ಕೆ ಅಲ್ಲಿ ಅನ್ನ ಹಾಕಿದ್ದಾನೆ. ಹಾಗಂತ ಆನೆಗಳ ಕಡ್ದು ದಂತಗಳನ್ನ ತಂದು ಮಾಡೋದು ಆ ಥರದ್ದು ಬೇಡ. ನಮ್ಗೆ ಸಕ್ರಮವಾಗಿರ್ಲಿ, ಸಾತ್ವಿಕವಾಗಿರ್ಲಿ, ಒಳ್ಳೆ ಸಾತ್ವಿಕವಾಗಿರಲಿ. ನೀವು ಮಾಡಿ ಜನಗಳನ್ನ ಇದು ಮಾಡಿ, ಇರುವ ಕಡೆ ತಂದು ಇಲ್ಲದೇ ಇರೋ ಕಡೆ ಕೊಡಿ. ಅದು ಒಳ್ಳೆಯ ವೃತ್ತಿಯಲ್ಲಿ ಮಾರ್ಗದರ್ಶನ. ಸರ್, ಆ ಇನಿಷಿಯಲ್ ಡೇಸ್ ಅಲ್ಲಿ ಆ ಬಾಬಾ ಕಡೆಯಿಂದ ಥ್ರೆಟ್ಸ್ ಬರ್ಲಿಲ್ವಾ? ದೊಡ್ಡ ಬಾಬಾ ಅವರು ಸತ್ತಾಗ ನನ್ನ ಜೆನ್ನಿ ಅಂತ ಒಬ್ರು ಇದ್ರು ಕ್ಯಾಮ್ರಾಮನ್, ಸರ್ 1-3 ದಿವಸ ನೀವು ಹೊರಗಡೆ ಬರಬೇಡಿ ಅಂತ ಹೇಳಿ ಅವ್ರು ತೀರ್ಕೊಂಡಾಗ. ಅದಕ್ಕಿಂತ ಇನ್ನೊಬ್ಬ ಶಿವಸಾಯಿ ಬಾಬಾ ಇದ್ರು ಚಿಕ್ಕಬಳ್ಳಾಪುರದಲ್ಲಿ, ಓಪನ್ ಆಗಿ 1 to 1 ನಿನ್ ಬಾಬಾ ವಿಭೂತಿ ತೆಗೆದ್ರು ಅವರು. ಇದಕ್ಕಿಂತ ಚೆನ್ನಾಗಿ ತೆಗಿತೀನಿ ಅಂತ ಹೇಳಿದೆ ನಾನು, ತೆಗೆದೆ ಅಲ್ಲೇ. ರ್ಯಾಮಾನ್ ಇದ್ರು TV9 ಅಲ್ಲಿ. ಆಮೇಲೆ ಲಿಂಗ ತೆಗೆದ್ರು, ಇವ್ರೇನ್ ತೆಗೆದು ಇವ್ರಿಗಿಂತ ಜಾಸ್ತಿ 4 ಲಿಂಗ ತೆಗೆದೆ, ಬಾಯಿಂದ 4 ಲಿಂಗ ತೆಗೆದೆ. ಅದು ನಮ್ಗೆ ಅಗಾಧವಾದ ಶಕ್ತಿ ಇದೆ. ನಿಮ್ಗೆ ಯಾವ ಶಕ್ತಿ ಇಲ್ಲ. ಒಂದು ಟ್ರಿಕ್ಸ್ ಅಂದ್ರು, ರಾತ್ರಿ ಬಂತು ಫೋನ್ ಇತ್ತವಾಗ, ಇವತ್ತು ರಾತ್ರಿ ನಿಮ್ಮ ಇಡೀ ಕುಟುಂಬ ಇರಲ್ಲ ಅಂತ, ನಿನ್ನ ಮಗಳಿರಲ್ಲ ಅಂದ್ರು. ಬದುಕಿದ್ದೀವಿ. ಒಟ್ಟಾರೆ ಜನಕ್ಕೆ ಅರ್ಥ ಆಗಿದೆ. ಹುಲಿಕಲ್ಲು ಒಂದಿಷ್ಟು ಸತ್ಯ ಹೇಳ್ತಾ ಇದ್ದಾರೆ. ಇವತ್ತು ಯಾರೋ ಅವರು ಪುಣ್ಯಾತ್ಮರು ಹೇಳಿದ್ರಲ್ಲ, ನೀವಿರೋದ್ರಿಂದ ಎಷ್ಟೋ ಜನ ಬದಲಾಗಿದ್ದಾರೆ ಅಂತ. ಆಗಿದ್ದಾರೆ, ಬದಲಾಗಿ. ಸ್ವಾಮಿ, ಎಷ್ಟು ಜನ ಕೂಲಿ ಮಾಡ್ತಾರಲ್ವಾ, ಎಷ್ಟು ಜನ ಕಷ್ಟ ಬೀಳ್ತಾರಲ್ವಾ. ನೀವು ಒಂದೇ 1 ಸೆಕೆಂಡು ಆ ಚರಂಡಿರ ತೆಗೆದ್ಬಿಟ್ಟು, ಕಸ ತೆಗೆದ್ಬಿಟ್ಟು ಹಿಂಗೆ ಮಾಡ್ತೀವಲ್ಲ, ಅದು ಕಾಯಕ ಅಲ್ವಾ. ಆ ಥರದವ್ರು ಜೀವನ ಮಾಡ್ಕೊಂಡಿದ್ದಾರಲ್ವ. ನೀವು ಯಾಕೆ ಇಂಥರ್ನ ದುರ್ಬಲ ಮನಸ್ಸನ್ನ AC ರೂಮಲ್ಲಿ ಕೂತ್ಕೊಂಡು ಸುಳ್ಳು ಹೇಳಿ, ಮೋಸ ಮಾಡಿ, ವಂಚನೆ ಮಾಡಿ, ನಿಮಗೂ ಒಂದು ಪಾಪ ಪ್ರಜ್ಞೆ ಅಂತ ಇರಲ್ವಾ? ಸುಳ್ಳು ಹೇಳ್ಬೇಡಿ. ಆಧ್ಯಾತ್ಮಿಕ ಮಾಡ್ತೀರ ಮಾಡಿ, ದೇವ್ರು ಮಾಡ್ತೀರ ಮಾಡಿ. ಅವನ ತಲೆ ಒಡೆದು ಈಗಾಗಲೇ ಮೋಸ ಹೋಗಿದ್ದಾನೆ, ಈಗಾಗಲೇ ನೋವು ತಿಂದಿದ್ದಾನೆ. ನೋವು ತಿಂದಿರೋರ ಮೇಲೆ ನೀವು ಇನ್ನು ಮತ್ತಷ್ಟು ನೋವು ಕೊಡಬೇಡಿ. ನೋವು ಕೊಡ್ದಂಗೆ ಅವನಿಗೆ ಸಾಂತ್ವನ ಕೊಡಿ. ನೀವು ಜ್ಯೋತಿಷಿಗಳಾಗ್ತಿರೋ, ದೇವಮಾನವರಾಗ್ತಿರೋ, ಪವಾಡ ಪುರುಷರಾಗ್ತಿರೋ, ಏನಾರು ಮಾಡಿ ಸಾಂತ್ವನ ಕೊಡಿ. ಅದು ಧರ್ಮ. ಸರಿ, ಪ್ರೇತಗಳು, ಫೋಟೋಗ್ರಾಫಲ್ಲಿ ಪ್ರೇತಗಳು ಕಾಣೋದು, ಮತ್ತೆ ಈ ಕುಳ್ಳಿ ದೇವದ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ. ಏನ್ ಸರ್ ಆಕ್ಚುಲಿ ಕುಳ್ಳಿ ದೇವ ಹೆಂಗ್ ಬಂತು ಅನ್ನೋದಕ್ಕೊಂದು ಸ್ಟೋರಿ ಹೇಳಿದ್ದಾರೆ. ನೀವು ಹೇಳಿ, ಆಮೇಲೆ ನಾನು ಹೇಳ್ತೀನಿ. ನಂದು ರೈಟ್ ಆರ್ ರಾಂಗ್ ಅಂತ ನೀವು ಹೇಳ್ಬೇಕು. ನೋಡಿ, ಕೊಳ್ಳಿ ದೆವ್ವ 2 ವಸ್ತುಗಳ ಘರ್ಷಣೆ ಇಲ್ಲದೆ ಬೆಂಕಿ ಹತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 2 particles should be a clash. Yes, this one practical. ಇವೆರಡು ವಸ್ತುಗಳ ಘರ್ಷಣೆ. ಈ ಘರ್ಷಣೆಗೆ ರಂಜಕ ಇದೆ, ಇಲ್ಲೂ ಕೂಡ ರಂಜಕ ಇದೆ. ಘರ್ಷಣೆಯಿಂದ ಶಾಖ ಉತ್ಪತ್ತಿ ಆಯಿತು. ಶಾಖ ಬೆಂಕಿಯ ರೂಪದಲ್ಲಿ ಮತ್ತು ಇದರ ಅಲೆಯ ರೂಪದಲ್ಲಿ ಹೊರಗಡೆ ಬಂದು, ದಿಸ್ ಈಸ್ ಸೈನ್ಸ್. 2 ವಸ್ತುಗಳ ಕಲ್ಲುಗಳ ಘರ್ಷಣೆ ಇಲ್ದಲೂ ಕೂಡ ಬೆಂಕಿ ಹತ್ಕೊಂಡಿಲ್ಲ. 2 ಕಲ್ಲುಗಳ ಘರ್ಷಣೆ ಆದಾಗ ಬೆಂಕಿ ಹತ್ಕೊಂಡಿದೆ. ದಿಸ್ ಈಸ್ ಸೈನ್ಸ್. ಕೊಳ್ಳಿ ದೇವುಗಳು ಅಲ್ಲೂ ಕೂಡ 2 ವಸ್ತುಗಳ ಘರ್ಷಣೆ ಮಾಡಲಿಕ್ಕೆ, ಸಂಪರ್ಕ ಮಾಡಲಿಕ್ಕೆ ಯಾವ ವ್ಯಕ್ತಿ ಕಾರಣ? ಮನುಷ್ಯನೇ ಕಾರಣ. ಅಲ್ಲಿ ಏನ್ ಸರ್ ಅದು? ಅಲ್ಲಿ ಏನ್ ಮಾಡ್ತಾನೆ? ಅಲ್ಲಿ ಸ್ಮಗ್ಲಿಂಗ್ ಮಾಡಬೇಕು, ಕಳ್ಬಟ್ಟಿ ತಯಾರಿಸ್ಬೇಕು, ಇನ್ನೇನೋ ಮಾಡಬೇಕು, ಅದೇನೋ ರಾತ್ರಿ ಹೊತ್ನಾಗ ಇನ್ನೇನೋ ಕ್ರಿಯೆ ನಡೆಸ್ಬೇಕು. ಆ ಜಾಗಕ್ಕೆ ಹೋಗ್ಬಾರ್ದು ಅಂತ ಕೆಲವರು ಮಾಡಿದ ತಂತ್ರ. ಅದು ಸಾಕಷ್ಟು ಹಿಡಿದಿದ್ದೀವಿ, ಮಾಡಿದ್ದೀವಿ. ಇನ್ನು ಕೆಲವು
ಈ ಮೂಳೆಗಳ ಒಳಗಡೆ ರಂಜಕ ಇರುತ್ತೆ. ನಮ್ಮ ಮೂಳೆ ಇದೆ, ಬಿಸಾಕ್ತೀವಿ, ಒಳಗಡೆ ರಂಜಕ ಇದೆ. ತಣ್ಣನೆಯ ಗಾಳಿ ಬೀಸಿದಾಗ ರಂಜಕ, ಮೂಳೆಗಳ ಒಳಗಡೆ ಇರ್ತಕ್ಕಂಥ ರಂಜಕ ಪೊಟ್ಯಾಶು ಆಕ್ಸಿಜನ್ ಅದರೊಳಗಡೆ ಹೋದಾಗ ರಂಜಕ ಪ್ಲಸ್ ಆಮ್ಲಜನಕ ರಂಜಕದ ಪೆಂಟಾಕ್ಸೈಡ್ ಆಗಿ ಹತ್ಕೊಂಡು ಉರಿಯುತ್ತೆ. ಅದು ನಮ್ಗೇನು ಮಾಡಲ್ಲ. ಅದು ಗಾಳಿಯಲ್ಲಿ ಗಾಳಿಯಲ್ಲಿ ತೇಲುತ್ತೆ, ಉರ್ದಾಗ ತೇಲ್ತಾ ಹೋಗುತ್ತೆ ಅಷ್ಟೇ. ಅದೇ ಈ ಬಾಡಿಯನ್ನು ಸುಟ್ಟಾಗ ಲಿವರ್ ಅಲ್ಲಿ ಇರ್ತಕ್ಕಂಥ ಒಂದಿಷ್ಟು ರಂಜಕಗಳು ರಂಜಕ ಮೇಲೆ ಹೋಗ್ತವೆ, ಬ್ರೈಟ್ನೆಸ್ ಬರುತ್ತೆ, ಅದೇ ಕೊಳ್ಳಿದೇವ ಅಂತ. ಅದು ಬ್ರೈಟ್ನೆಸ್ ಹಿಂಗ್ ನೀಲಿ ಆಕಾರದಲ್ಲೂ ಕೊಳ್ಳಿದೇವ ಅಂತ. ಆಮೇಲೆ ನಾವು ಸುಟ್ಟು ಬಂದ್ಬಿಡ್ತೀವಿ. ಮೂಳೆ 7 ಗಂಟೆ ಬೇಕು ಸುಟ್ಟು ಭಸ್ಮ ಆಗ್ಲಿಕ್ಕೆ. ಆಗ ಅದು ರಾತ್ರಿ ನೀವು ನೋಡಿ, ರಾತ್ರಿ ಸಂಜೆ ಹೊತ್ನಾಗ ಆಗದ 12 ಗಂಟೆಲಿ ಮತ್ತೆ ಹಿಂಗೆ ನೀಲಿ ಆಕಾರದಲ್ಲಿ ಬರ್ತಾ ಇರುತ್ತೆ ಫ್ಲೇಮ್. ಅದು ಆ ಫ್ಲೇಮ್ ಗಾಳಿಲಿ ತೇಲ್ದಾಗ ಹಂಗೆ ಮೇಲೆ ಹೋಗುತ್ತೆ. ಅದು ಕೊಳ್ಳಿದೇವ ಅಂದ್ರು. ನಾವು ಅದನ್ನೆಲ್ಲ ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ದೀವಿ. ಫೋಟೋಗ್ರಾಫಲ್ಲಿ ಗೋಸ್ಟ್ಗಳನ್ನ ನೋಡಿ, ಮೊನ್ನೆ ಮಾಲಾಡಿ ಹಳ್ಳಿನಲ್ಲಿ ಯಾರೋ ಒಬ್ರು ಅದ್ಯಾವುದೋ ಒಂದು ಮನೇಲಿ ಕಳ್ಳತನ ಆಗ್ತಿತ್ತು ಹಾಗೆ ಹೀಗೆ ಅಂತ ಅಂದು ಮಾಡಿದ್ರು. ದೆವ್ವ ಕಾಣಿಸ್ತು. ಇಲ್ಲಿ ಫೋಟೋದಲ್ಲಿ ದೆವ್ವಗಳ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಒಂದ್ಸರಿ ದೊಡ್ಡಾಲ್ದ ಮರದ ಹತ್ರ ದೆವ್ವ ಇತ್ತು, ಫೋಟೋ ತೆಗಿಯಕ್ಕೆ ಹೋದನ್ನು ಸತ್ತೋಗ್ಬಿಟ್ಟ ಅಂತ ಹಾಕ್ಬಿಟ್ರು. ರವಿ ಬೆಳಗೆರೆನು ಆಗ ದೊಡ್ಡ ಆಲ್ಮರದ ಹತ್ರ ದೆವ್ವಗಳು ಕಾಣಿಸಿಕೊಂಡಿವೆ, ಇಲ್ಲಿ ಹುಲಿಕಲ್ ನಟರಾಜ್ ಏನ್ ಮಾಡ್ತಾರೆ ಅಂತ ಅವರ ಪೇಪರ್ ಹಾಯ್ ಬೆಂಗಳೂರು. ನಾನು ಅದನ್ನು ಮೂಲ ಹುಡಿಕೊಂಡೋದೆ. ಇಬ್ರು ಹುಡುಗರುಗಳು, ಕಾಲೇಜ್ ಹುಡುಗರು, ಯೂನಿವರ್ಸಿಟಿ ಹುಡುಗರು ಮಾಡಿದ್ದು ಅಂತ ಇಲ್ಲ. ಅದು ಡಿಸ್ಯಾಚುರೇಟ್ ಅಂತ ಕರಿತೀವಿ, ಫೆದರ್ ಅಂತ ಕರಿತೀವಿ. ಆ ಫೆದರ್ಗೆ ಡಿಸ್ಯಾಚುರೇಟ್ ಮಾಡಿದಾಗ ಅದು ಬ್ಲರ್ಡ್ ಮಾಡ್ತಾ ಹೋಗ್ತೀವಿ. ಆಗ ಮನುಷ್ಯ ಹೆಂಗೆ ಸ್ಕೆಲಿಟಿನ್ ಥರ ಕಾಣಿಸ್ತಾನೆ, ದೆವ್ವನ ಸೃಷ್ಟಿ ಮಾಡ್ತೀವಿ. ಇದು ತಂತ್ರಜ್ಞಾನದಲ್ಲಿ ಸೃಷ್ಟಿ ಮಾಡೋದು. ಕಾಣದ ದೆವ್ವಗಳು ಈ ಪ್ರಪಂಚದಲ್ಲಿ ಇಲ್ಲ. ಸರ್, ಹೆಂಗಿತ್ತು ರವಿ ಬೆಳಗೆರೆ ಮತ್ತು ನಿಮ್ಮ ಸಂಬಂಧ? ಸುಮಾರು ಕಾರ್ಯಾಚರಣೆಗಳನ್ನು ಮಾಡಿದಿರಿ ಅಂತ ಭಾವಿಸ್ತೀನಿ. ರವಿ ಬೆಳಗೆರೆ ಸಪೋರ್ಟ್ ಹೆಂಗಿತ್ತು? ತುಂಬಾ ನೇರ ದಿಟ್ಟವಾದಿ, ಅವರು ದಿಟ್ಟವಾದಿ. ಬಟ್ ಅಷ್ಟೇ ನನಗೆ ಗೌರವ ಕೊಡ್ತಾ ಇದ್ರು. ಎಲ್ಲೆಲ್ಲಿ ಏನಿದೆ ಅಲ್ಲಿ ಯಾರು ಏನಾಯ್ತು ನಿಮಗೆ ಗೊತ್ತಿದೆ, ಫೋಟೋದಲ್ಲಿ ಬಾಬಾನ ಫೋಟೋದಲ್ಲಿ ವಿಭೂತಿ ಬರುತ್ತೆ ಅಂತ. ಸುನಿಲ್ ಇನ್ಯಾರನ್ನೂ ಕರಿಬೇಡ, ಹುಲಿಕಲ್ ಕರಿಯ. ಆಮೇಲೆ ಅದೆಂಥದ್ದು ಭಗವಾನ್ ಫೋಟೋದಲ್ಲಿ ಜಂತುಪ ಬರುತ್ತೆ ಅಂತ. ನಟರಾಜ್ ನೀವು ಪ್ರಾಕ್ಟಿಕಲ್ ಮಾಡಬೇಕು, ಸೋಮ್ಸೋಮ್ನೆ ಮಾಡಿದ್ರೆ ನಿಮ್ಮವನ್ನ ಬಿಡಲ್ಲ ಅಂದ್ರು ಅವರು. ಹಂಗೆ ನಿಮ್ಮವನ್ನ ಬಿಡಲ್ಲ ಅಂದ್ರು. ಈ ತರದ ಕೇಸಸ್ಗಳಿಗೆಲ್ಲ ನಿಮ್ಮನ್ನೇ ಕರಿಯೋರು. ಆಮೇಲೆ ನಾವೇನ್ ಮಾಡಿದೆ, ನನಗೆ ಗೊತ್ತಿತ್ತದು. ಭಗವಾನ್ ಫೋಟೋದಿಂದ ಜೇನುತುಪ್ಪ ಅಲ್ಲ, ಫೋಟೋ ಅಂದ್ರೆ ಅದು ಗ್ಲಾಸ್ ಮೇಲೆ ಜೇನುತುಪ್ಪ ಹೆಂಗ್ ಬರುತ್ತೆ? ನಾನೇನ್ ಮಾಡಿದೆ, ಜೇನುತುಪ್ಪ ತಂದು ಆ ಗ್ಲಾಸ್ ಮೇಲೆ ಹಾಕಿ ಬಿಸಿಲಲ್ಲಿ ಒಣಗಿಸ್ದೆ. ಡ್ರೈ ಆಗೋಯ್ತು. ಸಂಜೆ ಮಾಡ್ಬೇಕಲ್ಲ, ಆಗ ಮಾಡ್ಬೇಕೇನ ಮಾಡಿದೆ, ಸ್ವಲ್ಪ ಪೂಜೆ ಮಾಡೋದಂಗೆ ಮಾಡಿ ಆ ತುಪ್ಪದ ಮೇಲೆ ಗ್ಲಾಸ್ ಮೇಲೆ ಒಣಗಿತ್ತು, ಡ್ರೈ ಆಗಿತ್ತು. ಟ್ರಾನ್ಸ್ಪರೆಂಟ್ ಅಲ್ವಾ, ಗ್ಲಾಸು ಟ್ರಾನ್ಸ್ಪರೆಂಟ್, ಜೇನುತುಪ್ಪನ ಟ್ರಾನ್ಸ್ಪರೆಂಟ್. ಅಲ್ಲಿದೆ ಅಂತ ಗೊತ್ತಿಲ್ಲ. ಒಂಚೂರು ನೀರು ಚಿಂಬಿಸ್ದೆ, ಲಿಕ್ವಿಡ್ ಆಯ್ತು. ಕೆಳಗಡೆ ಉರಿತಾ ಹೋಯ್ತು. ಇಲ್ಲಿಂದ ಬಂತು. ಸರ್ ನೋಡಿ ಅದ್ರೊಳಗಡೆ ಜೇನುತುಪ್ಪ ಬರ್ತೈತೆ ಅಂದೆ. ಹಿಂಗಂದ್ರು. ಹೌದಲ್ಲ ನಟರಾಜ್, ಇದು ಹೆಂಗೆ? ಅವಾಗ ಕ್ರೈಮ್ ಸ್ಟೋರಿಲಿ ತೋರಿಸ್ತೀನಿ. ಇನ್ನ ವಿಭೂತಿ ಬರುತ್ತೆ, ಸಾಯಿಬಾಬಾ ಫೋಟೋದಲ್ಲಿ ವಿಭೂತಿ ಸೃಷ್ಟಿ ದೊಡ್ಡದಾಗಿ. ಹೆಂಗೆ ನಟರಾಜ್? ಇಲ್ಲ ಸರ್, ಒಂದು ಫೋಟೋ ತರಿಸಿದೆ, ಅದು ನಾಯಿ ಫೋಟೋ ತರಿಸಿದ್ವಿ ನಾವು. ಇನ್ಯಾರನ್ನ ಬಳಸಿದ್ರೆ ಮತ್ತೇನೋ ಆಗ್ಬಿಡುತ್ತೆ ಅಂತ. ನಾಯಿ ಫೋಟೋಗೆ ಒಂಚೂರು ನೀರನ್ನು ಹಿಂಗೆ ಚುಮ್ಕಿಸಿದ್ವಿ, ಅದರ ಮೇಲೆ ವಿಭೂತಿ ಹೊಡೆದ್ವಿ. ಎಲ್ಲ ವಿಭೂತಿ ಹಂಗೆ ಪ್ಲಾಟ್ ಆಯಿತು. ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಶಾಖ ಬಂತು. ಆ ಶಾಖ ಬಂದಾಗ ನೀರು ಮತ್ತು ವಿಭೂತಿ ನಡುವೆ ಲಿಕ್ವಿಡ್ ಇದೆ, ಡ್ರೈ ಆಯಿತು. ಕೆಳಗಡೆಗೆ ವಿಭೂತಿ ಬೀಳ್ಲಿಕ್ಕೆ ಪ್ರಾರಂಭ ಆಯಿತು. ಪ್ರತಿಯೊಂದು ಹಿಂದೆ ಒಂದು ಸೈನ್ಸ್ ಇದೆ ಅಥವಾ ಒಂದು ತಂತ್ರ ಇದೆ ಅಷ್ಟೇ. ಸರ್, ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಮನೆಯೊಳಗಡೆ ಅಣ್ಣ ತಮ್ಮಂದ್ರು, ಮನೆಯವರು, ಶ್ರೀಮತಿಯವರು ಯಾಕೆ ಬೇಕಿದೆಲ್ಲ? ಸುಮ್ಮನೆ ಬೇಡ ಅಂತ ಏನು ಹೇಳಿಲ್ವಾ? ನಮ್ಮನೆಯಲ್ಲಿ ನಾನು ಒಂದಿಸ್ಲು ಕೂಡ ನೋವು ತಿನ್ನಲಿಲ್ಲ. ನನ್ನ ಶ್ರೀಮತಿಯವರು ನನಗೆ ಒಬ್ಬ ಪೊಲೀಸ್ ಅಧಿಕಾರಿ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾದ ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ಕೊಡಬೇಕಾದಂತಹ ಏನು ಸೆಕ್ಯೂರಿಟಿಯನ್ನು ನನ್ನ ಹೆಂಡತಿ ಕೊಟ್ಟಿದ್ದಾರೆ. ಹ್ಯಾಂಡ್ಸಪ್. ನಿಜವಾಗ್ಲು ನಮ್ಮನೇಲಿ ನೀವು ಯಾರು ಬೇಕಾದ್ರೂ ಬಂದು ನೋಡ್ಕೊಂಬನ್ನಿ. ಪೂಜೆ ಪುನಸ್ಕಾರಗಳು ಅವೇನೂ ಇಲ್ಲ. ಬಸವಣ್ಣನಿಟ್ಟಿದ್ದೀವಿ, ವಚನ ಅಷ್ಟೇ. ನಮ್ಮ ಕಾಯಕ ನಂಬಿದ್ದೀವಿ. ಈಗಲೂ ನಿಂದನೆಗಳಿಲ್ವಾ, ಅವಮಾನಗಳಿಲ್ವಾ? ಎಲ್ಲವೂ ಇದೆ. ನನ್ನ ಕುಟುಂಬದಿಂದ ಇಲ್ಲ, ಸಮಾಜದಿಂದ ಇದೆ. ಅದೆಲ್ಲ ನೋವುಗಳನ್ನು ನಮ್ಮ ಕುಟುಂಬ ತಡ್ಕೊಂಡಿದೆ. ನನ್ನ ಮಗಳಿಗೆ ನಾಳೆ ಬೆಳಗ್ಗೆ ಇರಲ್ಲ ಅಂದರು. ಮಗನಿಗೆ ಕಣ್ಣಿಲ್ಲ, ನೀನು ದೇವರಿಲ್ಲ ಅಂತ ಹೇಳ್ತೀಯ, ಕಣ್ಣಿಲ್ಲ ಅಂದರು. ಕಣ್ಣು ಕಿತ್ಕೊಂಡನೇ ದೇವ್ರು ಅಂದರು.
ನನ್ನ ಮಗನೇ ಹೇಳ್ದ, ನಿಜವಾಗ್ಲೂ ದೇವ್ರು ಇದ್ದಿದ್ರೆ ನಮ್ಮಪ್ಪ ದೇವ್ರು ಇಲ್ಲ ಅಂತ ಅಂದಿದ್ರೆ ನಮ್ಮಪ್ಪನ ಕಣ್ಣು ಕಿತ್ಕೋಬೇಕು, ನನ್ನ ಕಣ್ಣು ಯಾಕೆ ಕಿತ್ಕೊಂಡ ದೇವ್ರು? ಏನಾಯ್ತು ಸರ್ ಆ್ಯಕ್ಚುಲಿ? ಅವನಿಗೆ ರೆಟಿನ PUC ಓದೋವರೆಗೂ ಚೆನ್ನಾಗಿದ್ದ, LLB ವರೆಗೂ ಚೆನ್ನಾಗಿದ್ದ. ಆಮೇಲೆ ರೆಟಿನ ಕ್ಲೋಸ್ ಆಯಿತು, ರೂಟೇ ಹೊರಟೋಯ್ತು. ಇವತ್ತು SBI ಮ್ಯಾನೇಜರ್ ಅವನು. ಹೌದಾ? ನಾನು ಅವ್ನು ಸಾಕ್ತಾ ಇಲ್ಲ. ನಾನು ನನ್ನ ಹೆಂಡತಿ ಇಬ್ಬರೇ, ನನ್ನ ಮಗಳು ನಾನು ಸಾಕಲ್ಲ. ಟ್ರೀಟ್ಮೆಂಟ್ ಏನು ವರ್ಕೌಟ್ ಆಗಲಿಲ್ಲ? ನೋಡಿ ಈಗ ಹೇಳ್ತಾರಲ್ಲ, ಹಿಂಗಂದ್ರೆ ಕಂಡು ಬರುತ್ತೆ. ಕ್ರಿಶ್ಚಿಯನ್ಸ್ನವರು ಆ ಫಾದರ್ಗಳು ಮಾಡ್ತಾರೆ, ಹಿಂಗಂದ್ರೆ ಕಂಡು ಬಂದ್ಬಿಡ್ತು ಅಂತ. ನಿಮ್ಮ ಇಡೀ ಆ ರೀತಿ ಮಾಡೋ ಅಂಥವ್ರಿಗೆ ಸವಾಲಾಗ್ತಾ ಇದೆ. ನಿಜವಾಗ್ಲೂ ಆ ನಿಮ್ಮ ವರ್ತನೆಯಿಂದ ನನ್ನ ಮಗನ ಕಣ್ಣು ಬಂದರೆ ನನ್ನ ಜೀವ ಇರೋವರೆಗೂ, ನಮ್ಮ ಕುಟುಂಬ ಇರೋವರೆಗೂ ನೀವು ಹೇಳ್ದಂಗೆ ಕೇಳ್ಕೊಂಬಿದ್ದಿರ್ತೀವಿ. ಇದಕ್ಕಿಂತ ಇನ್ನೇನು ಹಾಕ್ಬೇಕು ಸವಾಲು? ಇದಕ್ಕಿಂತ ಹಿಂಗಂದ್ರೆ ಇಟ್ಕೆ ಮಾಸ್ ಹಿಸ್ಟಿಯರ್ ಯಾಕೊಳಗೆ ಅದು ಕಣ್ಣು ಬಂದ್ಬಿಡ್ತು, ಅವ್ರಿಗೆ ಕಣ್ಣು ಬಂತು, ಇವ್ರಿಗೆ ಕಣ್ಣು ಬಂತು ಅಂತೇಳಿ ಮತಾಂತರ ಮಾಡುವ ಆ ಮನಸ್ಸುಗಳಿಗೆ ಓಪನ್ ಚಾಲೆಂಜ್ ಮಾಡ್ತಾ ಇದೆ. ನನ್ನ ಮಗನಿಗೆ ಕಣ್ಣಿಲ್ಲ, ಕೊಡಿಸಿ, ನಾನು ಮತಾಂತರ ಆಗ್ಬಿಡ್ತೀನಿ ರೀ. ಇದಕ್ಕಿಂತ ಏನೇನು ಬೇಕು ವೈದ್ಯ? ಮಗಳೇನು ಮಾಡ್ಕೊಂಡಿದ್ವಿ? ಮಗಳು MSc, ಅವಳು ಜರ್ಮನಿಲಿದ್ದಾಳೆ. ಅವ್ರು ಹೇಳ್ತಾರೆ, ಅಪ್ಪ ನೀವು ಹೆಂಗೆ ನಡೀತೀರಿ ಹಂಗೆ ನಡೀರಿ, ನನಗೆ ಇನ್ನೂ ಒಂದು ಆಸೆ ಇದೆ. ಮಾನಸಿಕ ಅಸ್ವಸ್ಥರಾಗಿರೋ ನಾವು ಒಂದು ಕಡೆಗೆ ತಂದು ಅದಕ್ಕೆ ಕಾರಣ ಯಾರು, ಆ ರೀತಿ ಆಗ್ಲಿಕ್ಕೆ ಕಾರಣ ಏನು, ಆ ಮನಸ್ಸಿನ ಸ್ಥಿತಿ ಏನು, ಅದಕ್ಕೆ ಅಧ್ಯಯನ ಮಾಡಬೇಕು. ಈಗಲೂ ಬೆತ್ತಲೆಯಾಗಿ ಎಷ್ಟೋ ಜನ ನೋವು ತಿಂತಾ ಇದ್ದಾರೆ. ನೆನ್ನೆ ಒಂದು 8ನೇ ಕ್ಲಾಸ್ ಹುಡುಗಿ ಬಂತು, ಹೇಳ್ಬಾರ್ದು. ನಿಮ್ಮ ಹತ್ರಕ್ಕ? ನಮ್ಮ ಹತ್ರ ನಾವು ಕೌನ್ಸಿಲಿಂಗ್ ಮಾಡ್ತೀವಿ, ಪ್ರತಿನಿತ್ಯ ಕೌನ್ಸಿಲಿಂಗ್ ಮಾಡ್ತೀವಿ. ದೊಡ್ಡಬಳ್ಳಾಪುರದ ಲಯನ್ಸ್ ಆಸ್ಪತ್ರೆ ಅಂತ ಕೆಳಗಡೆ ಬಾಡಿಗೆ ತಗೊಂಡು 40,000 ರೂಪಾಯಿ ಕಟ್ಟಿ ಕೌನ್ಸಿಲಿಂಗ್ ಮಾಡ್ತೀವಿ. ನಮ್ಮ ಹತ್ರ ಸೈಕ್ಯಾಟ್ರಿಸ್ಟ್ ಇದ್ದಾರೆ, ನ್ಯೂರಾಲಜಿಸ್ಟ್ ಇದ್ದಾರೆ, ಕೆಲಸ ಮಾಡ್ತಾ ಇದ್ದೀವಿ. ಯಾಕೆ ನಾವು ಇದು ಮಾಡಿದ್ವಿ ಅಂದರೆ, ಯಾರು ಈ ಮಂತ್ರವಾದಿಗಳು ಜ್ಯೋತಿಷಿಗಳ ಹತ್ರ ಮೋಸ ಹೋಗಿರೋ ಯಾಕೆ ಕಾರಣ ಅಂದರೆ ಮನಸ್ಸೇ ಕಾರಣ. ಆ ಮನಸ್ಸು ಯಾಕಾಗೋಯ್ತು, ಇದನ್ನು ಸಂಶೋಧನೆ ಮಾಡಿ ಅದನ್ನು ಹೊರಗಡೆ ತರಿಸ್ತಾ ಇದ್ದೀವಿ. ದೆವ್ವ ಅಲ್ಲ, ಅದಲ್ಲ, ಗ್ರಹಚಾರ ಅಲ್ಲ, ಹಣೆ ಬರ ಅಲ್ಲ, ಎಲ್ಲ ನಮ್ಮಲ್ಲೇ ಇದೆ ಅಂತ ಅವರಿಗೆ ಸಾಂತ್ವನ ಕೊಡ್ತಾ ಇದ್ದೀವಿ. ಈಗಲೂ ಸರ್ಕಾರ ನಿನ್ನೆ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಮಾನಸದಾರ ಅಂತ ಕೊಟ್ಟಿದೆ. ನಿಜವಾಗ್ಲೂ ಯಾರ ಪುಣ್ಯಾತ್ಮರು 1-2 ವ್ಯಾನ್ ಕೊಡಿಸಿ, ನಿಮ್ಮ ಹೆಸರು ಆ ಗಾಡಿ ಮೇಲೆ ಹಾಕ್ತೀವಿ, ಮಾನಸದಾರ ಅಂತ ಹಾಕ್ತೀವಿ. ಎಲ್ಲೆಲ್ಲಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರೋ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಆಪ್ತ ಸಮಾಲೋಚನೆ ಮಾಡಿ ಅವ್ರಿಗೆ ಒಂದು ಟ್ರೈನಿಂಗ್ ಕೌಶಲ್ಯ ತರಬೇತಿ ಕೊಟ್ಟು ನಮ್ಮ ಹಾಗೆ ಅವರು ಬದುಕುವಂತೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಪ್ರಾಮಾಣಿಕವಾಗಿ ಕೊಡಿ ಅವಕಾಶ. ಎಲ್ಲೋ ಹೋಗಿ ಕೊಡ್ತೀವಿ, ದೇವಸ್ಥಾನಕ್ಕೆ ಹೋಗಿ ಇನ್ನೇನೋ ಮಾಡ್ತೀವಿ. ಬನ್ನಿ, 12ರಿಂದ 18 ಜನ ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದಾರೆ. ಅವ್ರಿಗೆ ಅವತ್ತು ನಿಮ್ಮ ಬರ್ತಡೇ ಮಾಡಿ 1200 ರೂಪಾಯಿ ಒಬ್ರಿಗೆ ಕೊಡಿ, ಬರ್ತಡೇ ಮಾಡಿ. ಇದು ನಿಜವಾದ ಧರ್ಮವನ್ನು ಮೆರೀರಿ, ನಿಮ್ಮ ತನ ನೀವು ಮೆರೀರಿ. ನನಗೆ ಆ ಥರದ ಮಾನಸದಾರ ಮಾಡಲಿಕ್ಕೆ ಆಸೆ ಇದೆ, ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆ ಮಾಡಲಿಕ್ಕೆ ಆಸೆ ಇದೆ. ನನ್ನ ಕೊನೆಯ ಪ್ರಕಾರ ಮನುಷ್ಯನ ಮೈ ಮೇಲೆ ದೆವ್ವನೂ ಬರಲ್ಲ, ದೇವರೂ ಬರಲ್ಲ. ಇದೆಲ್ಲ ಮನಸ್ಸಿನ ಕಾಯಿಲೆ. ದೇಹಕ್ಕೆ ಬಂದ ಕಾಯಿಲೆ ಕ್ಯೂರ್ ಆಗುತ್ತೆ, ಮನಸ್ಸಿಗೆ ಬಂದ ಕಾಯಿಲೆ ಕ್ಯೂರ್ ಆಗಲ್ಲ. ಕ್ಯೂರ್ ಮಾಡ್ಕೋಬೇಕು ಅಂತ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು, ಎಲ್ಲರಿಗೂ ಅರ್ಥೈಸ್ಕೊಳ್ಬೇಕು. ಆ ರೀತಿ ಮಾಡೋಕ್ಕೆ ಪಣ ತೊಟ್ಟಿದ್ದೀವಿ. ಇರುವಷ್ಟು ದಿನ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ. ಮೊಸರಲ್ಲಿ ಕಲ್ಲಲ್ಲಿ ಹೋಗಬೇಡಿ, ಮೊಸರಲ್ಲಿ ಕಲ್ಲು ಹುಡ್ಕಕ್ಕೆ ಹೋಗಬೇಡಿ. ನಮ್ಮ ಧರ್ಮ ನಮಗೆ ಶ್ರೇಷ್ಠ, ಅವ್ರ ಧರ್ಮ ಅವ್ರಿಗೆ ಶ್ರೇಷ್ಠ. ನಮ್ಮ ಬಹು ಸಂಸ್ಕೃತಿಯ ದೇಶ ಇದು. ಬದುಕೋಣ, ಬದುಕಕ್ಕೆ ಬಿಡೋಣ, ಬದುಕಿಸೋಣ, ಬದುಕ್ತಾ ನಲಿತಾ ಕಲಿತಾ ಇರೋಣ, ಹಂಗೆ ಮಾಡ್ಕೊಳ್ಳೋಣ. ಇದು ನಿಜವಾದ ಧರ್ಮ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಕುಳಿತುಕೊಂಡು ನಿಮ್ಮ ಅಮೋಘವಾದಂಥ ಸಮಯವನ್ನು ನಮಗೆ ಕೊಟ್ಟು ಅನೇಕ ವಿಚಾರಗಳನ್ನು ದಾರಿ ಎಳೆದಿದ್ದೀರಿ. ಇನ್ಫ್ಯಾಕ್ಟ್ ಇವತ್ತು ಅನ್ನಿಸ್ತು ನನಗೆ, ಈ ಒಂದು ಕಾರ್ಯಕ್ಕೆ ನೀವು ಬರೋದಕ್ಕೂ ಒಂದು ಭಾಳ ಬಲವಾದಂತಹ ರೀಸನ್ ಇದೆ, ಸ್ಟ್ರಾಂಗ್ ಇದೆ. ನೀವು 6ನೇ ಕ್ಲಾಸ್ ಆಗ ನಿಮ್ಮ ತಾಯಿಗೆ ಆದಂತಹ ಒಂದು ನೋವು, ಆ ಅಪಮಾನ, ಅದು ನಿಮ್ಮನ್ನು ಈ ದಾರಿ ಹಿಡಿಯುವಂತ ಬಂದಿದೆ. ಅಂದರೆ ಯಾವತ್ತು ಕಾಡ್ಗಿಚ್ಚು ಅಲ್ಲಿ ಹತ್ಕೊಂತು ಅನ್ನೋದು ಇವತ್ತು ನಮ್ಮ ವಾಹಿನಿ ಮೂಲಕ ಅನೇಕರಿಗೆ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನೀವೇನು ಕಾರ್ಯ ಮಾಡ್ತಾ ಇದ್ದೀರಿ ಅದು ಮತ್ತಷ್ಟು ಮಗದಷ್ಟು ದೊಡ್ಡದಾಗಲಿ, ಬೆಳೀಲಿ, ಇನ್ನೂ ಅದ್ಭುತವಾಗಿ ಮೂಡಿಬರಲಿ. ನಿಮ್ಮ ಕಡೆಯಿಂದ ಅನೇಕ ಸಮಾಜ ಸೇವೆಗಳು ಕಾಣಲಿ. ಆ್ಯಂಡ್ ಫೈನಲಿ ನಾನು ಒಂದು ವಿಚಾರ ಕೇಳೋನಿದ್ದೆ. 40 ವರ್ಷ ಸುದೀರ್ಘವಾಗಿ ಈ ಕಾರ್ಯ ಮಾಡ್ಕೊಂಡು ಬಂದಿದ್ದೀರಿ. ಬದಲಾವಣೆ ಆಗಿದೆ ಸಮಾಜ ಅಂತ ಅನಿಸ್ತಾ ಇದೆನಾ? ಖಂಡಿತ ಬದಲಾಗಿದೆ. ಅಂದರೆ ನಾವು ಅಂದ್ಕೊಂಡಷ್ಟು ಬದಲಾಗಿಲ್ಲ, ಒಂದು 40% ಬದಲಾಗಿದೆ. ಅಲ್ಲೆಲ್ಲರೂ ದೇವ್ರು ಬರ್ತಾನೆ ಅಂದರೆ, ಹುಲಿಕಲ್ ಸರ್ ಎಲ್ಲಿದ್ದೀರಾ ಅಂದ್ರೆ ದೇವ್ರು ಹೊಟ್ಟೋಗ್ಬಿಟ್ಟಿರುತ್ತೆ. ಎಲ್ಲಾರು ಒಂದು ಪವಾಡ ನಡೀತಾ ಇದ್ದಾರೆ, ಅದೇ ಪವಾಡ ಪವಾಡ ಹುಲಿಕಲ್ ಅಂದ್ಬಿಡ್ತಾರೆ. ಇವತ್ತು ಆ ಜನಗಳ ಮನಸ್ಸಿನಲ್ಲಿ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಳ್ಳೋ ಹುಲಿಕಲ್ ಇದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಜನರ ಮನಸ್ಸು ಕೂಡ
ಚೇಂಜ್ ಆಗ್ತಾ ಇದೆ, ಇನ್ನೂ ಮೋಸ ಹೋಗ್ತಾ ಇದೆ. ಈ ತಂತ್ರಜ್ಞಾನಗಳನ್ನು ಬಳಕೆ ಮಾಡ್ಕೊಂಡು ಮೋಸ ಮಾಡೋರು ಜಾಸ್ತಿ ಇದ್ದಾರೆ. ಅದರ ವಿರುದ್ಧ ದಂಗೆ ಹೇಳೋಣ. ನೀವೆಲ್ಲರೂ ಬನ್ನಿ. ನೀವು ಅಲ್ಲಿ ಮೋಸ ಒಂದು ಕೊನೆಯದಾಗಿ ನಾನು ಹೇಳೋದು, ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲೋ ತಪ್ಪು ಆಗ್ತಾ ಇದೆ ಅಂದಾಗ ಮೌನವಾಗಿದ್ದು, ಗೊತ್ತಿಲ್ದಂಗೆ ಮೌನವಾಗಿದ್ದು ಮುಂದಕ್ಕೆ ಹೋಗ್ತಾನಲ್ಲ ಬುದ್ಧಿವಂತ, ಇವನ್ ಮೋಹನ್ ಡೇಂಜರ್. ಗೊತ್ತಿಲ್ದಂಗೆ ಹೋಗ್ತಾನಲ್ಲ, ಇವನೇ ನಮ್ಮ ಸಮಾಜದ ಘಾತಕರು. ಇವರು ಅಲ್ಲೇನೋ ನಡೀತಾ ಇದೆ, ಅದಕ್ಕೊಂದಿಷ್ಟು ಸೈನ್ಸ್ ಇದೆ ಅಥವಾ ಇನ್ನೇನೋ ಇದೆ, ಅದನ್ನು ಬದಲಾವಣೆ ಮಾಡ್ತೀವಲ್ಲ, ಅದು ನಮ್ಮ ಸಮಾಜದ ಕರ್ತವ್ಯ ಆಗಬೇಕು. ಬದಲಾವಣೆ ಮಾಡೋಣ, ಬದಲಾಯಿಸ್ಕೊಡೋಣ, ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ದಂಗೆ ನಡ್ಕೊಳ್ಳೋಣ. ನಿಜವಾಗ್ಲೂ ನಿಮಗೆ ಸಹಾಯ ಮಾಡುವ ಮನಸ್ಸಿದ್ರೆ ಬಂದು ಪರೀಕ್ಷೆ ಮಾಡಿ. ಸುಮ್ಮನೆ ಹೇಳಿದ್ರು ಅಂತ ಅಲ್ಲಿ ಬನ್ನಿ. ದೊಡ್ಡಬಳ್ಳಾಪುರಕ್ಕೆ ನಮ್ಮ ಮಾನಸಿಕ ಆಪ್ತ ಸಮಾಲೋಚನಾ ಕೇಂದ್ರ ಇದೆ, ಡಯಾಲಿಸಿಸ್ ಆಸ್ಪತ್ರೆ ಇದೆ, ಮಾನಸಧಾರ ಇದೆ. ಅಲ್ಲೇನು ನಡೀತಾ ಇದೆ ಪ್ರಾಕ್ಟಿಕಲ್ ನೋಡಿ, ಸತ್ಯ ನೋಡಿ, ಮನವರಿಕೆ ಮಾಡ್ಕೊಳ್ಳಿ, ಸಹಾಯ ಮಾಡಿ. ನೀವು ಬದುಕಿ. ದುಡ್ದ 10 ರೂಪಾಯಿನಲ್ಲಿ 1 ಪೈಸೆ ಕೊಡಿ ಸಾಕು ಈ ಸಮಾಜಕ್ಕೆ. ಅದೇ ನಿಜವಾದ ಧರ್ಮ. ನನ್ನನ್ನು ಕರೆಸಿ ವೈದ್ಯ ನನ್ನ ಜೊತೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು. ಇಲ್ಲಿ ಒಳ್ಳೇದಿದ್ದರೆ ತಗೊಳ್ಳಿ, ಕೆಟ್ಟದಿದ್ದರೆ ಬಿಟ್ಬಿಡಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಇದು ಹುಲಿಕಲ್ ನಟರಾಜ್ ಅವರ ಮನದಾಳದ ಮತ್ತು ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಯಾಂಡ್ ಲಿಮಿಟ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.